ಋಷಭ್ ಅವರು ನಿಮ್ಮ ಕ್ಲಾಸ್ಮೇಟ್? ಹೌದು ಹೌದು ಹೌದು. ನಾನು ಫೇಲ್ ಆದ ಅವ್ನು ಪಾಸ್ ಆದ ಅಷ್ಟೇ. ಹೌದು, ಅವ್ರು ಪಾಸಾಗಿ ಬಂದರು, ನಾನು ಫೇಲ್ ಆಗಿದ್ದೆ. ಮತ್ತೊಂದರಲ್ಲಿ ರಂಗಭೂಮಿ ಶುರುವಾಗಿದ್ದು. ಆವಾಗಿಂದ ಅವಾಗ ಕುಂಡ್ಕೊಂಡು ಇಲ್ಲಿವರೆಗೂ ಬಂದು ನಿಂತಿದೆ. ಪಾಂಡುರಂಗ ವಿಟ್ಲ ಒಂದು 1000 ಎಪಿಸೋಡ್ ಮಾಡಿದೆ. ನಾನು ಅದಿತಿ ರಾವ್ ಅಂತ ಒಂದು ಸೀರಿಯಲ್ಲು, ಓಂಶಕ್ತಿ ಓಂಶಾಂತಿ ಅಂತ ಒಂದು ಸೀರಿಯಲ್ಲು, ಈ ಥರ ಸೀರಿಯಲ್ ನಡೀತಾ ಇತ್ತು. ಇವೆಲ್ಲ ಹೋಗೋದಕ್ಕೆ ರಂಗಭೂಮಿ ಕಾರಣ. ಯಾವನ ಗೊತ್ತಿತ್ತು ನಾನು ಕಾಮೆಂಟ್ರಿ ಮಾಡ್ತೀನಿ IPLಗೆ ಅಂತ? ಯಾವನ ಗೊತ್ತಿತ್ತು WPL ಕಾಮೆಂಟ್ ಮಾಡ್ತೀನಿ, ಇಂಡಿಯಾ ಆಸ್ಟ್ರೇಲಿಯಾ ಮಾಡ್ತೀನಿ, ಇಂಡಿಯಾ ಅಫ್ಘಾನಿಸ್ತಾನ ಮಾಡ್ತೀನಿ, ಇಂಗ್ಲೆಂಡ್ ಮಾಡ್ತೀನಿ. ಫುಟ್ಬಾಲ್ ಫಸ್ಟ್ ಕಾಮೆಂಟ್ರಿ ಶುರು ಮಾಡಿದ್ದು, ಕಮರ್ಷಿಯಲ್ ಆಗಿ ಶುರು ಮಾಡಿದ್ದು ನಾವೇನೆ. ರಂಗಭೂಮಿ ಮಾಡಿ, ಇಟ್ಸ್ ಹಂಬಲ್ ರಿಕ್ವೆಸ್ಟ್. ನಾನು ಆ ಅಕಾಡೆಮಿಗೆ ಹೋಗಿ ಕಲಿತೀನಿ, ನಾ ಈ ಅಕಾಡೆಮಿಗೆ ಹೋಗಿ ಕಲಿತೀನಿ. ನೋ, ಅಭಿನಯ ಹೇಳ್ಕೊಡೋಕ್ಕೆ ಸಾಧ್ಯ ಆಗುತ್ತೇನ್ರಿ? ನಾನು ಮಾಡಿರೋಂಥ ಪಾತ್ರಗಳಲ್ಲಿ ನಗದಿಕ್ಕೆ ಅಥವಾ ನಗಿಸೋದಕ್ಕೆ ಅಂತಂದರೆ ಒಂದು ಕಥೆ ಇಟ್ಕೊಂಡು ಮಾಡ್ತಿರೋಂತಹ ಒಂದು ಸಿನಿಮಾ ಇದಾಗುತ್ತೆ. ನಾರ್ಮಲಿ ನೀವು ನಗಿಸ್ಬೇಕು ಅಂತಂದರೆ ಬೇಕಾದ್ರೆ ಏನು ಬೇಕಾಗಲ್ಲ, ಸುಮ್ಮನೆ ಏನೋ ಬೇಕಾದ್ರೆ ನಗಿಸ್ಬೋದು. ಹಾಗಂತ ನಾನೇನು 100-200 ಸಿನಿಮಾ 100 ಸಿನಿಮಾ ಮಾಡಿದ್ದೀನಿ ಇಲ್ಲ. ನಾನು ಮಾಡಿದಂಥ 10-12 ಸಿನಿಮಾ ಆಗಿರ್ಬೋದು ಅಷ್ಟೇ. ಬಟ್ ಅದೊಂದು ನಾನು ಕ್ರೆಡಿಟ್ ತಗೋಬಲ್ಲೆ. ಬಟ್ ನಾನು ಮಾಡಿರೋ 10-12 ಸಿನಿಮಾನೂ ಹಿಟ್ಟೇನೆ. ಏನು ತಮಾಷೆನಾ? ಒಂದು ಭಾಷೆಯನ್ನು ತಿರಸ್ಕಾರ ಮಾಡೋದು ಅಷ್ಟು ಸುಲಭ ನಿಮಗೆ? ಹೇಗನ್ಸುತ್ತೆ ರೀ? ಹೆಂಗನ್ಸುತ್ತೆ ನಿಮ್ಗೆ ಒಂದು ಭಾಷೆನ ತಿರಸ್ಕಾರ ಮಾಡೋದಕ್ಕೆ? ಹೌ ಡೇರ್ ಯು ಡೂ ಇಟ್ ಅನ್ಸುತ್ತೆ ನಿಮಗೆ? ಬಟ್ ಅಗೇನ್ ಅವ್ರದ್ದೇ ಒಂದು ಅಂದರೆ ಅವ್ರದ್ದೇ ಒಂದು ಪ್ರಾಬ್ಲಮ್ ಇರುತ್ತೆ, ಅವ್ರದ್ದೇ ನಾರ್ಮ್ಸ್ ಇರುತ್ತೆ. ಅದನ್ನು ರೆಸ್ಪೆಕ್ಟ್ ಮಾಡಬೇಕು. ಬಟ್ ಹಾಗಂತ ಯಾವುದೂ ತಗೊಳ್ಳಲ್ಲ ಅನ್ನೋದಿದೆಯಲ್ಲ, ಅದು ನನಗೆ ಇಷ್ಟ ಆಗಲಿಲ್ಲ. ನಮಸ್ತೆ, ನಮಸ್ಕಾರ, ಸ್ವಾಗತ ನಮ್ಮ ಶೋಗೆ. ಮೊದಲನೇದಾಗಿ ನಿಮಗೆ ಕಂಗ್ರ್ಯಾಚುಲೇಷನ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಮ್ಮ? ನೊಂದರಾಣಿ ಸೂಪರಾಗಿ ಹೋಗ್ತಾರೆ. ಏನೋ ಹುಚ್ಚಾಟ, ಸಖತ್ತಾಗಿ ಐಡಿಯಾ ಇದೆ ಸರ್. ಅದೊಂದು ಕ್ಯಾರೆಕ್ಟರ್ ಅಲ್ಲ ಸರ್, ಗುಬ್ಬಿ ಬ್ರಹ್ಮಾಸ್ತ್ರ ಸಿನಿಮಾಯಿಂದ ಆ ಕ್ಯಾರೆಕ್ಟರ್ ಒಂದು ಕ್ಯಾರೆಕ್ಟರ್ ತೊಗೊಂಡು ಮಾಡ್ತಾ ಇರೋದು ತುಂಬ ಚೆನ್ನಾಗಿ ಬರ್ತದೆ. ಅದು ಏನಕ್ಕೆ ಸರ್ ಆ ಐಡಿಯಾ ಬಂತು ನಿಮ್ಗೆ? ಯಾವ ಒಂದು ಕ್ಯಾರೆಕ್ಟರ್ ತೊಗೊಂಡು ಯೂಟ್ಯೂಬಲ್ಲಿ ಶುರು ಮಾಡೋಣ ಅಂತ? ಅಂದರೆ ಈ ಪ್ಯಾಟ್ರನ್ನು ಹಳೇದನೆ, ಹೊಸ್ತು ಏನು ಜಗತ್ತನ್ನು ಹೊಸ ಆವಿಷ್ಕಾರ ಮಾಡಿರೋದು ಅಂತಲ್ಲ. ಇದು ಹಳೆ ಪ್ಯಾಟ್ರನ್ನೇ ಇದು. ಅಂದರೆ ತುಂಬ ಹಳೇ ಪ್ಯಾಟ್ರನ್ನ, ಅಂದರೆ ಒಬ್ಬ ವ್ಯಕ್ತಿ ನೊಂದ್ಕೊಂಡಾಗ ಎಷ್ಟು ಹಿಂಸೆ ಆಗುತ್ತೆ ಅಂದರೆ, ಚಿಕ್ಕ ಚಿಕ್ಕ ವಿಚಾರಕ್ಕೆ ನೊಂದ್ಕೋತಾನಲ್ಲ ಅವನಂದರೆ ಎಲ್ಲವನ್ನೂ ಮೈಮೇಲೆ ಹೇಳ್ಕೊತಾನೆ. ಪಾತ್ರ ಮೈಮೇಲೆ ಹೇಳ್ಕೊಳ್ಳೋದು, ಬದುಕಲಿಯಲ್ಲಿ ರಸ್ತೆಯಲ್ಲಿ ಏನೋ ಆಗ್ತಿದೆ ಅಂದರೆ ಅಯ್ಯೋ ಪಾಪ ಇದಾಗ್ಬಿಡ್ತು ಅನ್ನೋದು, ಎಲ್ಲವನ್ನೂ ಮೈಮೇಲೆ ಹಾಕತ್ತಾನಲ್ಲ, ಆ ಎಲ್ಲವನ್ನ ಅಯ್ಯೋ ಮುಂಡಿದೆ ಅಂತ ಅನಿಸುತ್ತಲ್ಲ ಜನಕ್ಕೆ. ಅದು ವರ್ಕ್ ಆಗ್ತಾ ಹೋಗೋಕ್ಕೆ ಶುರುವಾಯಿತು. ಹಾಗಾಗಿ ಇದೊಂದು ಸಿನಿಮಾ ಕ್ಯಾರೆಕ್ಟರ್ನ ಒಂದು ಪೆಕ್ಯುಲರ್ ಆಗಿ ಯೂಟ್ಯೂಬಲ್ಲಿ ಭಾಳ ಮಜಾ ಇದೆ ಮಾತ್ರ. ನೀವಂತೂ ನಮಗೆ ನಿಜವಾಗ್ಲೂ ಅನಿಸುತ್ತೆ, ಅಯ್ಯೋ ಯಾಕೆ ಮನುಷ್ಯ ಎಷ್ಟು ಕಷ್ಟಪಡ್ತಾ ಇದ್ದಾನೆ ಅಂತ. ಏನು ಮಾಡ್ಕೊಂಡು ತಿರುಗಾಡೋದು. ಬಟ್ ಎಲ್ಲಿಂದ ಶುರು ಆಯ್ತು ಸರ್ ನಿಮ್ಮನ್ನು? ನಾವು ಫಸ್ಟ್ ನೋಡಿದ್ದು ಶ್ರೀನಿವಾಸ ಕಲ್ಯಾಣ ಸಿನಿಮಾಯಿಂದ ನಿಮ್ಮ ಪರಿಚಯ ನಮಗಾಗಿದ್ದು. ಬಟ್ ಆದರೆ ಅದಕ್ಕಿಂತ ಮುಂಚೆಯಿಂದ ನಿಮ್ಮದೊಂದು ಜರ್ನಿ ಇದೆ. ಥಿಯೇಟರ್ ಶುರುವಾಗಿದ್ದು 91 91ಇಂದನಾ? 91ರಲ್ಲಿ ರಂಗಭೂಮಿ ಶುರುವಾಗಿದ್ದು. ಹಂಗೆ ಆವಾಗಿಂದ ಅವಾಗ ಕುಂಡ್ಕೊಂಡು ಇಲ್ಲಿವರೆಗೂ ಬಂದು ನಿಂತಿದೆ. ಹಾಗೆ ಮಧ್ಯದಲ್ಲಿ ಸೀರಿಯಲ್ಗಳೊಂದು ಇಷ್ಟ ಆಯಿತು. ಪಾಂಡುರಂಗ ವಿಟ್ಲ ಒಂದು 1000 ಎಪಿಸೋಡ್ ಮಾಡಿದೆ. ಅದಾದಮೇಲೆ ನಾನು ಅದಿತಿ ರಾವ್ ಅಂತ ಒಂದು ಸೀರಿಯಲ್ಲು, ಅದಾದಮೇಲೆ ಓಂಶಕ್ತಿ ಓಂಶಾಂತಿ ಅಂತ ಒಂದು ಸೀರಿಯಲ್ಲು, ಈ ಥರ ಸೀರಿಯಲ್ ನಡೀತಾ ಇತ್ತು. ಮಧ್ಯದಲ್ಲಿ ಒಂದು ಸಿನಿಮಾ ಬರುತ್ತೆ. ನಾನು RJ ಆಗಿದ್ದೆ ಮುಂಚೆ. ಶ್ರೀನಿ ಅವಾಗ ಸಖತ್ತಾಗಿ ಪೇಸಲ್ಲಿತ್ತು ಶ್ರೀನಿ ಶೋಗಳು. ಬ್ಲೇಡ್ ರಾಜ ಅಂತ, ಬ್ಲೇಡ್ ರಾಜ ಶ್ರೀನಿ ಅಂತಲೇ ಅವನ ಹೆಸರು, ಬ್ಲೇಡ್ ಶ್ರೀನಿ ಅಂತ. ಬ್ಲೇಡ್ ರಾಜ ಅಂತ ಶೋ ಇತ್ತು ಹೆಸರು, ಬಟ್ ಶ್ರೀನಿ ಹೆಸರು ಬ್ಲೇಡ್ ಶ್ರೀನಿ ಅಂತಲೇ ಇತ್ತು ಮುಂಚೆ. ಸೊ ಆವಾಗ ಅನಾಯಸವಾಗಿ ನಾವು ಈ ಮಧುರ ಪಿಸುಮಾತಿಗೆ ಬಿರುಗಾಳಿ ಸಿನಿಮಾ ಹಾಡು ನಡೆಸ್ಕೊಂಡು ಸಿನಿಮಾ ಹೆಸರು ಜ್ಞಾಪಕ ಬಂದಿದ್ದು. ಸೊ ಬಿರುಗಾಳಿ ಸಿನಿಮಾಗೆ ಬರೆಯೋಕ್ಕೆ ಅಂತ ಕೂತಿದ್ವಿ. ಅದರಲ್ಲಿ ರೈಟಿಂಗಲ್ಲಿ ನಾವು ಇದ್ವಿ. ಸೊ ಆಗ ಶ್ರೀನಿ ಪರಿಚಯ ಆಗಿದ್ದು ಹರ್ಷ ಅವ್ರ ಕಡೆಯಿಂದ. ನನಗೊಂದು ಅವಕಾಶ ಇದ್ರೆ ಕೊಡ್ರಿ ಅಂತ. ಅವಕಾಶ ಗೊತ್ತಿಲ್ಲ, ಯಾವಾಗಲೂ ಅವಕಾಶ ಇದಕ್ಕೆ ಆಡಿಷನ್ಗೆ ಅಂತ ಕರೆದಾಗ ಕರಿತೀನಿ, ನೀವು ಬನ್ನಿ ಅಂತಂದರು. ಅನಾಯಾಸವಾಗಿ ನಾವು ಫೋನ್ ಮಾಡೋದಕ್ಕೂ ಅವ್ರು ಕರೆಯೋದಕ್ಕೂ ಒಂದೇ ಆಗಿ ಡಿಸೆಂಬರ್ 27, 2009ಕ್ಕೆ 2007ಕ್ಕೆ ಹೋಗ್ಬಿಟ್ಟು ಆಡಿಷನ್ ಕೊಟ್ಟೆ. ಸುಮಾರು ಒಂದು 8,000 ಜನ ಇದ್ದರು ಅವತ್ತು. 8,000 ಜನ ಒಂದು 25 ಜನ ಸೆಲೆಕ್ಟ್ ಆದ್ವಿ. 25 ಜನ ಸೆಲೆಕ್ಟ್ ಆಗಿದ್ದನ್ನು ಸೆಲೆಕ್ಟಾಗಿ RJ ಆದೆ. RJಯಿಂದ ಹಂಗೆ ಅವ್ನಿಗೇನು ಆ್ಯಕ್ಟಿಂಗ್ ಎಬಿಲಿಟಿ ಇದೆ, ಅವ್ನಿಗೆ ಕೇಪಬಲ್ ಇದ್ದಾನೇನೋ ಏನೋ ಎತ್ತ ಅಂತ ಅಂದ್ಕೊಂಡು ಶ್ರೀನಿ ಒಂದು ದಿವಸ
ಮಾಡೋಣ ಮಚ್ಚ ಒಂದು ದಿವಸ ಸಿನಿಮಾ ಮಾಡೋಣ ಅಂತ ಸಿನಿಮಾ ಮಾಡೋದು ಶ್ರೀನಿವಾಸ ಕಲ್ಯಾಣದಿಂದ ಶುರುವಾಯಿತು ಜರ್ನಿ. ದೆನ್ ಅದಾಗದೆ ತಗೊಂಡು ಹೋಗ್ತಾ ಶುರುವಾಯಿತು. ಅಂದರೆ ಇಟ್ ಈಸ್ ನಾಟ್ ನಾನೇ ಬೇಕು ಅನ್ನೋದಕ್ಕಿಂತ ಪ್ಲಾನ್ ಮಾಡಿದ್ದಲ್ಲ. ಅಲ್ಲ, ಅದು ಬರಬೇಕು ಅಂತಿತ್ತು, ಬಂತು, ಹಂಗಾಯ್ತದೆ ಅಷ್ಟೇ. ಈ ರಂಗಭೂಮಿಯಲ್ಲಿ ಅಲ್ಲಿ ನಡೆದಂಥ ಒಂದು ನಿಮ್ಮ ಎಕ್ಸ್ಪೀರಿಯನ್ಸ್, ಯಾಕಂದರೆ ರಂಗಭೂಮಿ ಸಿನಿಮಾ ತುಂಬ ಜನ ನೋಡ್ತಾರೆ, ರಂಗಭೂಮಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಬೇಸಿಕಲಿ ನನ್ನ ಅಭಿಪ್ರಾಯದ ರಂಗಭೂಮಿ ಎಕ್ಸ್ಪೀರಿಯನ್ಸ್ ಅಲ್ಲ, ಬದುಕು. ಹಾಂ, ಆದರೆ ನನಗಂತೂ ಬದುಕೆ. ಇವತ್ತು ನಿಮ್ಮ ಮುಂದೆ ಕೂತಿದ್ರೆ ಅದಕ್ಕೆ ರಂಗಭೂಮಿನೇ ಕಾರಣ. ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಅವೆಲ್ಲ ಅದೇ ಫೈನಲ್ ಪೀರಿಯಡ್, ಅದೇ ಕಾರಣ. ನಾವು ಒಂದು ನಾಲ್ಕು ಜನಕ್ಕೆ ನಾವು ಮಾತಾಡೋದು ಇಷ್ಟ ಆಗುತ್ತೆ, ಅಥವಾ ಸಭಿಕರ ಮುಂದೆ ನಿಂತು ನಾನು ಮಾತಾಡಬಲ್ಲೆ ಅನ್ನೋದು ಶಕ್ತಿ ಆಗಲಿ, ಈ ಸ್ಟೇಜ್ ಫಿಯರ್ ಅನ್ನೋದು, ಇವೆಲ್ಲ ಹೋಗೋದಕ್ಕೆ ರಂಗಭೂಮಿ ಕಾರಣ. ಯಾವನೋ ಗೊತ್ತಿತ್ತು ನಾನು ಕಾಮೆಂಟ್ರಿ ಮಾಡ್ತೀನಿ IPLಗೆ ಅಂತ, ಯಾವನೋ ಗೊತ್ತಿತ್ತು WPL ಕಾಮೆಂಟ್ ಮಾಡ್ತೀನಿ, ಇಂಡಿಯಾ ಆಸ್ಟ್ರೇಲಿಯಾ ಮಾಡ್ತೀನಿ, ಇಂಡಿಯಾ ಅಫ್ಘಾನಿಸ್ತಾನ ಮಾಡ್ತೀನಿ, ಇಂಗ್ಲೆಂಡ್ ಮಾಡ್ತೀನಿ. ಫುಟ್ಬಾಲ್ ಫಸ್ಟ್ ಕಾಮೆಂಟ್ರಿ ಶುರು ಮಾಡಿದ್ದು, ಕಮರ್ಷಿಯಲ್ ಆಗಿ ಶುರು ಮಾಡಿದ್ದು ನಾವೇನೆ. ಯಾರು ಗೊತ್ತಿತ್ತು ಇವೆಲ್ಲ ಮಾಡ್ತೀನಿ? ಇವೆಲ್ಲವಕ್ಕೂ ದಾರಿ ರಂಗಭೂಮಿನೇ. ಅಂದರೆ ಅದೇನು ಕಾಮೆಂಟ್ರಿ ಮಾಡಿಕೊಡು ಅಂತ ಹೇಳ್ಕೊಡ್ತೀನಿ ಅಂತ ಬದುಕು ಹೇಳ್ಕೊಡುತ್ತೆ, ಹೇಗೆ ಬದುಕಬೇಕು. ಹೌದು, ಯಾಕೆ ಅಂತಂದರೆ ಜೀವನ ಕಲಿಸುತ್ತೆ ಅನ್ನೋದು. ಎಕ್ಸಾಕ್ಟ್ಲಿ. ಅಂದರೆ ಏನಕ್ಕೆ ಅದು ಬದುಕು ಅಂತ ಅಂದ್ಕೊಳ್ಳೋದು ನಾವು ಅಂತಂದರೆ, ಅದ್ರಲ್ಲಿ ನಾವು ಮೇಕಪ್ ಮಾಡೋದು ಕಲ್ತ್ಕೊತೀವಿ, ಅದ್ರಲ್ಲಿ ನಾವು ಸೆಟ್ ಮಾಡೋದನ್ನು ಕಲ್ತ್ಕೊತೀವಿ, ಅದರಲ್ಲಿ ಬ್ಯಾಕ್ ಸ್ಟೇಜಲ್ಲಿರುತ್ತೆ ಕೆಲಸ, ನಾವು ಓದೋದನ್ನು ಕಲಿಸುತ್ತೆ, ಆ್ಯಕ್ಟ್ ಮಾಡೋದನ್ನು ಕಲಿಸುತ್ತೆ, ಬಾಡಿ ಲ್ಯಾಂಗ್ವೇಜ್ ಹೇಗಿರಬೇಕು ಅನ್ನೋದು ಕಲಿಸುತ್ತೆ, ಸುತ್ತಮುತ್ತ ಇರೋದನ್ನು ನಾವು ಹೇಗೆ ಗ್ರಹಿಸಬೇಕು ಅನ್ನೋದು ಹೇಳ್ಕೊಡುತ್ತೆ. ಅಂದರೆ ಇವೆಲ್ಲ ಬದುಕಕ್ಕೆ ಬೇಕಾಗಿರೋಂಥದ್ದು, ಇವೆಲ್ಲವನ್ನೂ ಹೇಳ್ಕೊಡೋದು ರಂಗಭೂಮಿ. ಸೊ ನೀವು ಅದನ್ನು ಮೇಕಪ್ ಅಂತ ಮಾತ್ರ ಅನ್ಕೋತೀರ. ಮೇಕಪ್, ಅದರ ಮೇಕಪ್ ಏನೋ ಬಣ್ಣ ಹಚ್ಕೊಳ್ಳೋದಲ್ಲ. ಹೌ ಡು ಯು ಮೇಕಪ್ ಯುವರ್ ಸೆಲ್ಫ್? ನಿನ್ನ ಬದುಕನ್ನು ನಿನ್ನ ಹೇಗೆ ಮೇಕಪ್ ಮಾಡ್ಕೊತೀಯ ಅನ್ನೋದು ಹೇಳ್ಕೊಡುತ್ತೆ. ಬಾಡಿ ಲ್ಯಾಂಗ್ವೇಜ್, ನಾಟಕದ ಬಾಡಿ ಲ್ಯಾಂಗ್ವೇಜ್ ಅಲ್ಲ, ಬದುಕಿನಲ್ಲಿ ನಿನ್ನ ಬಾಡಿ ಲ್ಯಾಂಗ್ವೇಜ್ ಹೇಗಿರಬೇಕು, ಸಭಿಕರ ಪಕ್ಕ ನಿಂತಾಗ ನೀನು ಹೇಗೆ ನಿಂತ್ಕೋಬೇಕು, ಟಿವಿಯಿಂದ ನಿಂತ್ಕೋಬೇಕು ಅನ್ನೋದು. ಸೆಟ್ ಪ್ರಾಪರ್ಟಿ, ಕ್ರಾಫ್ಟ್ ಹೇಗೆ ಮಾಡ್ಕೋತೀಯ, ನಿನ್ನ ಲೈಫನ್ನ, ನಿನ್ನ ಲೈಫನ್ನ ಕ್ರಾಫ್ಟ್ ಹೇಗೆ ಮಾಡ್ಕೋಬೇಕು ನೀನು ಅನ್ನೋದನ್ನು ಹೇಳ್ಕೊಡುತ್ತೆ. ಇದು ಅದರ ಪಾಯಿಂಟ್. ಬೇಸಿಕಲಿ ಬರೀ ನಾಟಕಕ್ಕೋಸ್ಕರ ಹೇಳ್ಕೊಡೋದು ಅಂತಲ್ಲ, ಅದು ಮಾಡಿ ನಮ್ಮನ್ನು ಇವತ್ತು ಒಂದು 4-5 ಜನ ಗುರುಸೋದಕ್ಕೆ ದಾರಿ ಆಗೋದಕ್ಕೆ ಮುಖ್ಯ ಕಾರಣ ಅದೇನೆ. ತುಂಬ ಜನ ಇವಾಗ ಸಿನಿಮಾಗೆ ಹೋಗಬೇಕು ಅಂದ ತಕ್ಷಣ ಬಂದು ಸಿನಿಮಾಲಿ ಆ್ಯಕ್ಟ್ ಮಾಡಬೇಕು, ಸಿನಿಮಾನೇ ಎಲ್ಲ ಅನ್ನೋ ಥರ ಬಂದುಬಿಡ್ತಾರೆ. ರಂಗಭೂಮಿ ಮಾಡಿ, ಇಟ್ಸ್ ಹಂಬಲ್ ರಿಕ್ವೆಸ್ಟ್. ನಾನು ಆ ಅಕಾಡೆಮಿಗೆ ಹೋಗಿ ಕಲಿತೀನಿ, ನಾನು ಈ ಅಕಾಡೆಮಿಗೆ ಹೋಗಿ ಕಲಿತೀನಿ. ನೋ, ಅಭಿನಯ ಹೇಳ್ಕೊಡೋಕ್ಕೆ ಸಾಧ್ಯ ಆಗುತ್ತೇನ್ರಿ? ಚಾನ್ಸೇ ಇಲ್ಲ. ಇಟ್ ಶುಡ್ ಆಲ್ವೇಸ್ ಕಮ್ ವಿತಿನ್. ಶ್ರೀನಿವಾಸ ಕಲ್ಯಾಣದಲ್ಲಿ ಒಂದು ಸತಿ ಫಸ್ಟ್ ಸಿನಿಮಾ ಅಲ್ಲ, ಇನ್ನೂ ಕಲಿಬೇಕು ಸಾಕಷ್ಟು ಒಂದು ಆಸೆ ಇತ್ತು. ಇವಾಗಲೂ ಇದೆ, ಅದು ಬೇರೆ ಪ್ರಶ್ನೆ. ದತ್ತಣ್ಣನ ಜೊತೆ ಡಬ್ಬಿಂಗ್ ಮಾಡ್ತಾಯಿದ್ದೆ. ಮೊದಲನೇ ಸಿನಿಮಾನ ದತ್ತಣ್ಣ ಕನ್ನಡದ ಶ್ರೇಷ್ಠ ನಟರಲ್ಲ ಯಪ್ಪ, ದೊಡ್ಡ ಸ್ಥಾನದಲ್ಲಿ ಕೂತ್ಕೊಳ್ಳುತ್ತೆ. ಮನುಷ್ಯನ ಕೇಳಿದೆ, ಸರ್ ಇದೊಂದು ಟ್ರಾನ್ಸ್ಫಾರ್ಮೇಷನ್ ನಂಗೆ ಒಂಚೂರು ಗೊತ್ತಾಗಬೇಕು, ಹೇಗೆ ಮಾಡಬೇಕು ನಾನು ಅನ್ನೋದು. ಯಾವುದು ಅದು ಸರ್? ಎಷ್ಟನೇ ಸಿನಿಮಾ ನಿಂದು? ಮೊದಲನೇದು. ಚೆನ್ನಾಗಿ ಮಾಡಿದೆ ಕಣ, ವೆರಿ ಗುಡ್, ಚೆನ್ನಾಗಿ ಮೊದಲನೇ ಸಿನಿಮಾಗೆ ಚೆನ್ನಾಗಿ ಮಾಡಿದೆ. ರಂಗಭೂಮಿನಾ? ಹ್ಞೂ ಸರ್ ರಂಗಭೂಮಿ. ಅದಕ್ಕೆ ಟ್ರಾನ್ಸ್ಫಾರ್ಮೇಷನ್ ಅನ್ನೋದು ಇಟ್ ಈಸ್ ನಾಟ್ ಟಾಟ್, ಇಟ್ ಶುಡ್ ಕಮ್ ವಿತಿನ್ ಅಲ್ಲ. ಸೊ ಆ್ಯಸ್ ಅ ಮ್ಯಾಟ್ರ್ ಆಫ್ ಫ್ಯಾಕ್ಟ್ ಇಟ್ ಈಸ್ ಆ್ಯಕ್ಟಿಂಗ್ ಅನ್ನೋದೇ ಇಟ್ ಶುಡ್ ಕಮ್ ವಿತಿನ್. ನಿನಗೆ ಹಿಂಗೆ ಮಾತ್ರ ಹೇಳ್ಕೊಡು ಅನ್ನೋಕ್ಕೆ ಚಾನ್ಸೇ ಇಲ್ಲ. ಟ್ರೈನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಭಿನಯ ಮಾಡೋರನ್ನ ಟ್ರೈನ್ ಮಾಡೋದಕ್ಕಾಗಲ್ಲ. ಇಟ್ ಈಸ್ ವಿತಿನ್. ಪುಸ್ತಕ ಓದ ತಕ್ಷಣ ನಾನೇನು ಮಾಡಬೇಕು, ನೀನು ಇದನ್ನು ಹೇಗೆ ಅಭಿನಯಿಸಬೇಕು ಅನ್ನೋದು ನಿನ್ನ ಒಳಗಡೆ ಗೊತ್ತಾಗುತ್ತೆ. ನಿಮ್ಮ ಚಿಕ್ಕ ವಯಸ್ಸಿಂದನೂ ಆ್ಯಕ್ಟ್ ಮಾಡಬೇಕು ಅಂತ ನನ್ನ ಆಸೆ. ಯಾವನು ಗೊತ್ತಿತ್ತು ಬದುಕೆಲ್ಲೋ ಬಂದ್ರಿ ನೀವು? ಅಂದರೆ ನನ್ನ ಇದು ಮರ್ತೇ ಹೋಗ್ಬಿಟ್ಟಿದೆ. ಅದು ಹೆಂಗೆ ಬಂದು ಹೆಂಗಾಯಿತು ಇವತ್ತು ಹೆಂಗಿದೀನೋ ಯಾಕೆ ಗೊತ್ತಿಲ್ಲ. ಅಂದರೆ ಆ ನೆನಪಿಲ್ಲ ನಿಮಗೆ ಫಸ್ಟ್? ಅಂದರೆ ಅದೇನು ಗೊತ್ತಾ, ಇಟ್ ಈಸ್ ರಿಟನ್ ಅಷ್ಟೇ. ಬರ್ದಿದೆ, ನೀನು ಇರಬೇಕು, ನೀನು ಬಣ್ಣ ಹಚ್ಚಬೇಕು, ಬಣ್ಣದಲ್ಲೇ ನೀನು ಬದುಕಿದೆ ಅನ್ನೋದು, ನಿನ್ನ ಲೈಫ್ ಕಲರ್ಫುಲ್ ಆಗಿರುತ್ತೆ ಗುರು ಅಂತ ಬರ್ದಿದೆ. ಎಷ್ಟೇ ಕಷ್ಟ ಇರಲಿ, ಏನೇ ಇರಲಿ, ಖುಷಿಯಾಗಿ ನಗ್ಗಂಡು ತಿರ್ಗಾಡ್ಕೊಂಡಿರ್ತೀನಿ. ಅದಕ್ಕೆ ನನ್ನ ವೈಫಿಗೆ ಹೇಳ್ತಾ ಇರ್ತೀನಿ, ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದೆ? ಇಲ್ಲ ರೀ, ಇದೇನೋ ಪ್ರಾಬ್ಲಮ್ ಆಗಿದೆ, ಇದನ್ನು ಮಾಡಬೇಕು ಅಂತ. ಪ್ರಾಬ್ಲಮ್ ದುಡ್ಡಿಂದು ಇದ್ದೇ ಇರುತ್ತೆ. ದುಡ್ಡು ಬಿಟ್ಟು ನಿನಗೆ ಏನಾರು ಪ್ರಾಬ್ಲಮ್ ಇದೆ ಅಂತ ಕೇಳ್ತೀನಿ ನಾನು ಫಸ್ಟು. ನಾನು ಹೇಳ್ತೀನಿ ಅದೇ ಕೇಳೋದು, ದುಡ್ಡು ಬಿಟ್ಟು ಇನ್ನೇನಾರು ಪ್ರಾಬ್ಲಮ್ ಇದೆ ನಿನಗೆ ಅಂತ. ಇನ್ನೇನಿರಬೇಕು, ನಿಮ್ಮದಾಗಿದ್ದೀವಿ ಬಿಡು, ದುಡ್ಡು ಬರುತ್ತೆ, ನಿಮ್ಮದಾಗಿರುವ. ಅಪ್ಪ ಯಾವಾಗಲೂ ಒಂದು ಮಾತು ಹೇಳ್ತಿರ್ತೀವಿ, ಸರ್ವೇ ಜನ ನಮ್ಮ ಕಾಂಚನ ಮಾಶ್ರಯಂತಿ ಅಂತ. ನೀನು ಮನುಷ್ಯ ಅಂತ ಹುಟ್ಟಿದ ಮೇಲೆ ಬದುಕಲ್ಲಿ ನಿನಗೆ ಅತ್ಯಂತ ಬೇಕಾಗಿರುವಂಥದ್ದು ಪ್ರತಿಯೊಬ್ಬ ಮನುಷ್ಯನಿಗೂ ಕಾಂಚನ, ದುಡ್ಡು ಬೇಕೇ ಬೇಕು.
ಸರ್ವೇ ಜನಾನಾಂ ಕಾಂಚನ ವಿಶ್ರಂತಿ. ಬಟ್ ಏನು ಮಾಡೋದು, ಅವಳು ಚಂಚಲೆ, ಮನಸ್ಸು ಸಂಚಲವಾಗಿರುತ್ತೆ. ಮನಸ್ಸು ಚಂಚಲೆ, ಹಾಗೆ ಕಾಂಚನ ಚಂಚಲೆ. ಒಂದು ಸೆಕೆಂಡ್ ಬಂದು ನೋಡ್ತಾಳೆ, ಬಂತಾ ಇವನು ಇವಾಗೇನೋ ಸರಿ ಇದೆ ಆಮೇಲಿಂದು ಅಂತಾರೆ. ಸೊ ದಿಸ್ ಈಸ್ ಆಲ್ ಇಂಟರ್ ಕನೆಕ್ಟೆಡ್ ಇನ್ ಲೈಫ್. ಸೊ ಬಂದೇ ಬರುತ್ತೆ, ದುಡ್ಡು ಬರುತ್ತೆ, ಯಾಕಮ್ಮ ತಲೆ ಕೆಡಿಸ್ಕೊತೀಯ ಅಂತೀನಿ. ನಿಮ್ಗೆ ಆ ಒಂದು ಅದೇ ನೀವು ಬದುಕನ್ನ ನೀವು ರಂಗಭೂಮಿಯಿಂದ ಕಂಡ್ಕೊಂಡು ಬಂದ ರೀತಿ ನಿಮ್ಗೆ ಕರ್ಕೊಂಡು ಹೋಗಿ. ಹೌದು ಹೌದು, ನಾನು ಹೇಳೋದು ರಂಗಭೂಮಿಯವ್ರಿಗೆ ಮಾತ್ರ ಬರುತ್ತೆ ಅಂತಲ್ಲ, ದುಡ್ಡಿಲ್ಲ ಅಂದರೆ ಬರಬೇಕು. ಬರಬೇಕು. ಫಸ್ಟ್ ದುಡ್ಡು ಬರಬಾರ್ದು, ಬೇಸಿಕಲಿ ದುಡ್ಡು ಬರಬಾರ್ದು, ಕಷ್ಟಪಡಬೇಕು. ನಿನಗೆ ದುಡ್ಡಿಲ್ಲ ಅನ್ನೋ ಒಂದು ವಿಚಾರ ನಿನಗೆ ಕೊರಗಿಸ್ತಾ ಇದೆ, ಅದು ನನಗೆ ಅದು ಅಭ್ಯಾಸ ಆಗೋಗುತ್ತೆ. ಯಾರು ರವಿ ಸರ್ ಒಂದು ಜೋಕ್ ಹೇಳ್ತಿದ್ರು, ಸಕ್ಕತ್ತಾಗಿ, ಅಂದರೆ ಅದನ್ನು ಸೀರಿಯಸ್ಸಾಗಿ ಒಂದು ಕಾಮಿಡಿಲಿ ಒಂಥರ ಅರ್ಥ ಆಗುತ್ತೆ, ಸೀರಿಯಸಲ್ಲಿ ಒಂದು ಅರ್ಥ ಆಗುತ್ತೆ ಅಂತ. ಸರ್ ಒಂದು 7:30 ನಡೀತಿದೆ ಅಂತ. ಹೌದಾ? 7 ವರ್ಷ ಹೀಗೆ ಸರ್ ಅಂತ. ಆಮೇಲೆ ಅಭ್ಯಾಸ ಆಗೋಗುತ್ತೆ ಬಿಡು, ಇದು ನಗು ಬರುತ್ತೆ. ವಾಸ್ತವ ಆದರೆ ಹೌದು, ಕಷ್ಟ ಅಭ್ಯಾಸ ಆಗಬೇಕು. ಸುಖಕ್ಕೆ ಅಭ್ಯಾಸ ಬೇಕಾಗಿಲ್ಲ, ಕಷ್ಟಕ್ಕೆ ಅಭ್ಯಾಸ ಬೇಕು. ನನಗೆ ಅಡ್ಜಸ್ಟ್ ಆಗ್ತಿಲ್ಲ ಗುರಿ, ಕಷ್ಟ, ಈ ಜೋಬಲ್ಲಿ ದುಡ್ಡಿಲ್ಲ ಅಂತಂದರೆ ತಲೆ ಕೆಟ್ಟು ಹೋಗುತ್ತೆ. ದುಡ್ಡಿದ್ದಾಗ ಕೆಡುತ್ತೆ ಕೆಲಸ, ಹೆಂಗೆ ಕೆಡುತ್ತೆ, ಅದು ಹೋಗ್ತಾ ಇರುತ್ತೆ. ಸೊ ಯು ಶುಡ್ ನೆವರ್ ಬಾದರ್. ದುಡ್ಡಿಗಂತೂ ಯು ಶುಡ್ ನೆವರ್ ಬಾದರ್. ಇಲ್ಲ ದುಡ್ಡಿಲ್ಲ, ನನ್ನ ಜೋಬಲ್ಲಿ ಇವಾಗ ದುಡ್ಡಿಲ್ಲ, ಹುಡುಕೋದ್ರೆ ನಾಲ್ಕಣೆ ಸಿಗದೆ ಇರ್ಬೋದು. ಐ ಆಮ್ ದ ಹ್ಯಾಪಿಯೆಸ್ಟ್ ಪರ್ಸನ್ ಇನ್ ಲೈಫ್. ನಾನು ಹೇಳ್ತೀನಿ, ಅದೇ ಹೇಳ್ತೀನಿ, ತಲೆ ಕೆಡಿಸ್ಕೊಬೇಡ, ಬರುತ್ತೆ ದುಡ್ಡು. ಇವತ್ತಿಲ್ಲ ನಾಳೆ ಬರುತ್ತೆ, ನಾಡಿದ್ದಿಲ್ಲ ಆಚೆ ನಾಡಿದ್ದು ಬರುತ್ತೆ, ಅದ್ರ ಮಾರನೇ ದಿವಸ ಇಲ್ಲ, ಅದ್ರ ಮಾರನೇ ದಿವಸ ಬಂದೇ ಬರುತ್ತೆ. ಇಟ್ ಈಸ್ ಅನ್ ಆಲ್ಟರ್ನೇಟ್ ಲೈಫ್ ಐಸೆ. ಇವತ್ತಿನ ನಾಳೆ ಬಂದೇ ಬರುತ್ತೆ, ಅದಕ್ಕೆ ಯಾಕೆ ಅಷ್ಟು ಟೆನ್ಷನ್ ಮಾಡ್ಕೋಬೇಕು? ಇಲ್ಲ ಇವತ್ತು ತೀರಬೇಕಲ್ಲ, ಇವತ್ತು ತೀರಲ್ಲ ಅಂತಂದು ಪ್ರಾಣ ಹೋಗುತ್ತೆ, ನಾಳೆ ಬೆಳಗ್ಗೆ ತೀರಿರುತ್ತಲ್ಲ, ಅದು ಕಾಯಬೇಕು. ಕಾದರಲ್ಲಿ ಸುಖ ಇರೋದು, ತಲೆ ಕೆಡಿಸ್ಕೊಬಾರ್ದು ಅದಕ್ಕೆಲ್ಲ. ಮೇಜರ್ಲಿ ನಿಮಗೆ EMI ಪ್ರಾಬ್ಲಮ್ಮು, EMI ಒಂದು ಸಮಸ್ಯೆ ಇದ್ದೇ ಇರುತ್ತೆ. EMI ಇಟ್ ಇಸ್ ಈಸಿ ಮಂತ್ಲಿ ಇನ್ಸ್ಟಾಲ್ಮೆಂಟ್, ಅದು ಈಸಿ ಇದೆ, ಅದು ಈಸಿಯಾಗಿ ನೋಡಿದ್ರೆ ಈಸಿಯಾಗಿ ಕಾಣುತ್ತೆ. ಅದಕ್ಕೆ ಯಾಕೆ ಅಷ್ಟು ಅಯ್ಯೋ ನೆವರ್ ಡೂ ದ್ಯಾಟ್. ನೀನು ಬಾದರ್ ಮಾಡೋದಷ್ಟು ನೀನು ಬಾದರ್ ಆದಷ್ಟು ಅದು ಬಾದರ್ ಮಾಡ್ತಾ ಹೋಗುತ್ತೆ. ಅದು ದಟ್ ಈಸ್ ವೈ ಇಟ್ ಇಸ್ ಅ ಬಾದರ್. ತಲೆ ಟೆನ್ಷನ್ ಮಾಡ್ಕೊತೀನಿ ಅಂದರೆ ಅದಕ್ಕೆ ಹೆಸರು ಟೆನ್ಷನ್ ಅಂತ. ಇಲ್ಲ ಅದರ ಟೆನ್ಷನ್ ಅಲ್ಲ, ನಾನು ಕೂಲಾಗಿದ್ದೀನಿ, ಅದು ಕೂಲಾಗಿರುತ್ತೆ. ನೀವು ಇವತ್ತು ಪೇಮೆಂಟ್ ಕೊಡಲಿಲ್ಲ ಅಂದರೆ ಕಲ್ಲಲ್ಲಿ ಹೊಡಿತೀನಿ ನಿನಗೆ ಅಂದಿರ್ತಾನೆ. ಇಲ್ಲೇ KJ ಹೇಳಿದ್ರಿದ್ದೀನಿ ಬಾರಪ್ಪ, ಇಲ್ಲೇ ಬಂದು ಹೊಡೆದೋಗು ಅನ್ನಿ. ಅವನು ಗುರು ಇನ್ನು 2 ದಿವಸ ಟೈಮ್ ಕೊಡ್ತೀನಿ ಗುರು ಅಂತಾನೆ. ಸಿಂಪಲ್. ಟೇಕ್ ಇಟ್ ಅನ್ ಲೈಟರ್ ನೋಟ್ ಆಲ್ವೇಸ್ ಇನ್ ಲೈಫ್. ತುಂಬ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಾರ್ದು ಬದುಕಲ್ಲಿ. ನೀವು ಶ್ರೀನಿ ಸರ್, ನೀವು ಒಳ್ಳೆ ಸ್ನೇಹಿತರು ನೀವು. ಹ್ಞೂ ಸರ್, ಹ್ಞೂ ಸರ್. ನಿಮ್ಮ ಬಾಂಡಿಂಗ್ ಏನಿದೆ ಸ್ಕ್ರೀನ್ ಮೇಲೆ ಅಷ್ಟೇ ಸೂಪರ್ ಕಾಣುತ್ತೆ. ಹಾಂ, ನಾವು ತಿಕ್ಲುಗಳೇ ನಾವಿಬ್ರು, ನಾವು ಚೇಷ್ಟೆ ಜಾಸ್ತಿ. ನಮ್ಮ ಸ್ಕ್ರಿಪ್ಟ್ ಟೈಮಲ್ಲ ಹೆಂಗೆ ನೀವು ಅವ್ನು ಬರ್ದಿದ್ದು ಹೇಳಿದ್ರೆ ತಾನೆ. ಅವ್ನು ಬರ್ದಿರೋದು ಯಾವತ್ತು ಹೇಳಲ್ಲ, ಲೇ ಮಚ ಲೇ ಒಂದು ಹೇಳಿಲ್ವಲ್ಲ ಬರ್ದಿರೋದು, ಒಂದು ವರ್ಕ್ ಆಯ್ತಾ ನಿಂಗೆ ಅಂತ, ಹಾಳಾಗೋಗ್ಲಿ ಹೋಗಪ್ಪ ಅಂತ. ಅಂದರೆ ವೆನ್ ಟೂ ಲವಿಂಗ್ ಪೀಪಲ್ ಕಮ್ ಟುಗೆದರ್, ಇಂಥದ್ದೇನೋ ಒಂದು ಕ್ರಾಫ್ಟ್ ಆಗುತ್ತೆ. ಇಷ್ಟಪಡಬೇಕು ಬೇಸಿಕಲಿ ನಿನ್ನ. ಒಬ್ಬ ವ್ಯಕ್ತಿ, ನಟ ಅಲ್ಲ, ಒಬ್ಬ ವ್ಯಕ್ತಿ ಇಷ್ಟಪಡ್ಬೇಕು ನಿನ್ನ. ವೈ ಶುಡ್ ಐ ಕಮ್ ಗಿವ್ ಅನ್ ಇಂಟರ್ವ್ಯೂ ಟು ಯು? ಜೀವನದಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ, ಕ್ಯಾಮ್ರಾ ತಗೊಂಬಂದಿದ್ದೀರಾ, ಲೈಟ್ಗಳು ತಗೊಂಬಂದಿದ್ದೀರಾ, ಏನು ನಾವು ವೈ ಶುಡ್ ಐ ಗಿವ್ ಇಟ್? ನಾನೇನು ದೊಡ್ಡ ದರಗಳಿದ್ದು ದೇವ್ರೆ, ಅಥವಾ ಸುಮ್ಮನೆ ನನ್ನ ಬಗ್ಗೆ ನಾನು ಹೇಳ್ಕೊಳ್ಳೋದಾದ್ರೆ ಏನಕ್ಕೆ ನಾನು ಇಂಟರ್ವ್ಯೂ ತಗೋಬೇಕು? ವಾಟ್ ಹ್ಯಾವ್ ಐ ಡನ್ ಇನ್ ಲೈಫ್? ಯಾಕೆ ತಗೋಬೇಕು? ಪ್ರೀತಿ, ಒಂದು ಗೌರವಕ್ಕೆ ಬಂದಿದ್ರೆ ಹೌದು, ಅದಕ್ಕೆ ನಾವು ಮಾತಾಡಬೇಕಾ? ಅಷ್ಟೇ ಲೈಫು. ಇಟ್ಸ್ ಎ ರೆಸಿಪ್ರೊಕೇಟಿಂಗ್ ಅಲ್ವಾ? ಸಾಕಷ್ಟು. ಅವನು ಹಾಗೆ ಅಷ್ಟೇ ಮುದ್ದಾಗಿ ರೆಸಿಪ್ರೊಕೇಟ್ ಮಾಡ್ತಾನೆ. ಮಚ್ಚ ಕೈಯಲ್ಲೆಲ್ಲ ಹಾಕೊಂಡು ಹಿಂಗೆಲ್ಲ ಅನ್ಕೊಂಡು ಮುದ್ದಾಡ್ಕೊಂಡಿರ್ತಾನೆ ಯಾವಾಗಲೂ. ಹಿ ಲವ್ಸ್ ಮೀ ಆ್ಯಂಡ್ ಐ ಲವ್. ಎಷ್ಟು ವರ್ಷ ಪರಿಚಯ ಸರ್ ನಿಮಗವ್ರಿಗೂ? 2007ರಿಂದ. 2007ರಿಂದ? ಹಾಂ, ಅಂದರೆ ರೇಡಿಯೋ. ಹೌದು, ರೇಡಿಯೋಕ್ಕಿಂತ ಮುಂಚೆ ಅದನ್ನು ಹೇಳಿದ ಬರೆಯೋ ಟೈಮಲ್ಲಿ ಅವಾಗಿಂದ ಪರಿಚಯ. ಸೊ ನಾನು ರಂಗಭೂಮಿ ಅಂತ ಅವನಿಗೆ ಗೊತ್ತಿತ್ತು, ಬಿಕಾಸ್ ಅದಕ್ಕೆ ಕಾಸ್ಟಿಂಗ್ ಕೂಡ ಹೆಲ್ಪ್ ಮಾಡ್ತಾಯಿದ್ವಿ. ಬಿರುಗಾಳಿ ಟೈಮಲ್ಲಿ ಕಾಸ್ಟಿಂಗಿಗೂ ಹೆಲ್ಪ್ ಮಾಡ್ತಾಯಿದ್ವಿ. ಸೊ ಆ ಟೈಮಲ್ಲಿ ಇಟ್ ವಾಸ್ ಕೇಪಬಿಲಿಟಿ ಇದೆಯೇನೋ ಅನ್ನಿಸ್ತಾ ಇರ್ತೇನೆ ಅವನಿಗೆ. ಸೊ ಇಟ್ ಮೇಡ್ ಈಸಿ ಇವನ್ನ ಕಾಸ್ಟ್ ಮಾಡೋದಕ್ಕೆ. ನಾನು ಆವಾಗಲೂ ಹೀಗೆ, ಇವಾಗಲೂ ಹೀಗೆ, ಆವಾಗಲೂ ಹೀಗೇನೆ. ಸೊ ಬಟ್ ಬೆಲ್ ಬಾಟಮಲ್ಲಿ ನೀವು ಬೇರೆನೇ ಕಾಣಿಸ್ಕೊಂಡ್ರೆ ಸರ್? ಆಗಬೇಕು, ಹಾಗೇ ಆಗಬೇಕು. ಅದು ಅದೇಗಾಯಿತು ಅಂತ ಆ ಜರ್ನಿ? ತುಂಬ ಮುಖ್ಯವಾಗಿ ಅದ್ರ ಪ್ರೊಡ್ಯೂಸರು ನಾವೆಲ್ಲ ಬ್ಯಾಚ್ಮೇಟ್ಸು. ಓಕೆ. ಅಂದರೆ ಇವಾಗ ನಾನು, ಪ್ರಮೋದ, ಪ್ರದೀಪ್ ಅಂದರೆ ನನ್ನ ಸಿನಿಮಾ ಮ್ಯೂಸಿಕ್ ಡೈರೆಕ್ಟ್ರು ಪ್ರದೀಪ್ ಅಂತ, ನನ್ನ ಸಿನಿಮಾ ರೈಟರ್ ರಾಜ್ಗುರು ಅಂತ, ನಾವೆಲ್ಲ ಬ್ಯಾಚ್ಮೇಟ್ಸು. ರಿಷಬ್ ಶೆಟ್ಟಿ ಅವೆಲ್ಲ ಒಂದೇ. ಸಂತೋಷ್ ಬೆಲ್ ಬಾಟಮ್ ಪ್ರೊಡ್ಯೂಸರು. ನಾನು ಪ್ರಮೋದ್ ಎಲ್ಲ ಕ್ಲಾಸ್ಮೇಟ. ರಿಷಬ್ ಅವರು ನಿಮ್ಮ ಕ್ಲಾಸ್ಮೇಟ? ಹೌದು. ನಾನು ಫೇಲ್ ಆದ ಅವ್ನು ಪಾಸ್ ಆದ ಅಷ್ಟೇ.
ಹೌದು. ಅವ್ರು ಪಾಸಾಗಿ ಬಂದರು, ನಾನು ಫೇಲ್ ಆಗಿದ್ದೆ. ಹಾಂ. ಸೊ ಹಿಂಗೆ ಕನೆಕ್ಟ್ ಆಗ್ತಾ ಹೋಯಿತು. ಸರಿ, ಸಂತೋಷು, ಪ್ರದೀಪ್, ರಾಜ್ಗುರು ಇವರೆಲ್ಲ ಸುರಾನ ಕಾಲೇಜು, ನಮ್ಮ ಬ್ಯಾಚಿನೇ. ಎಲ್ಲ ಟಗ್ ಆಫ್ ಅವರು. ನಮ್ಗೆ ಸುರಾನ ಕಂಡ್ರಾಗಲ್ಲ, ಸುರಾನಾಗ ನಮ್ಮ ಕಂಡ್ರಾಗಲ್ಲ. BHS ನಾವು ನಮ್ಮ ಕಂಡ್ರಾಗಲ್ಲ. ಅಂದರೆ ಬದುಕು ಯಾವ ಹಂತಕ್ಕೆ ತಗೊಂಡು ಹೋಗುತ್ತೆ ಅಂತ ಗೊತ್ತಿರಲಿಲ್ವಲ್ಲ. ಕಾಂಪಿಟೇಷನ್, ನಾಟಕದ ಕಾಂಪಿಟೇಷನ್ಗಳು ನೀವ ನಾನು ಅಂತ. ಅದು ಯಾವಾಗ ಅದು ಸ್ನೇಹಿತ ತಿರ್ಕೊಂಬಿಡ್ತೋ ಗೊತ್ತಾಗಲಿಲ್ಲ. ಎಲ್ಲ ಒಂದೇ ಸದ್ಯ ಕೊಲೈಡ್ ಆಗ್ಬಿಟ್ವಿ. ಆಗ ಸಂತೋಷ್ ಕ್ಲಾರಿಟಿ ಏನು ಅಂತಂದರೆ, ನಾನು ಪ್ರೊಡ್ಯೂಸರ್ ಆಗಬೇಕು, ನಾನು ಹೀರೋ ಆಗಬೇಕು ಅಂತ ತಬಲ ನುಡಿಸ್ತಿದ್ದು ಸಂತೋಷು. ಬೇಸಿಕಲಿ ಅವ್ರ ಬ್ಯಾಕ್ಗ್ರೌಂಡೇ ಮ್ಯೂಸಿಕ್ಕು. ಅವ್ನು ಇವಾಗಲೂ ಸುಮ್ಮನೆ ಹಿಂಗೆ ಅಂತಲೇ ಇರ್ತಾನೆ. ಅದಲ್ಲ, ಅವನಿಗೆ ಅದು ಆಗಬೇಕಾಗಿರಲಿಲ್ಲ. ಅವ್ನು ಕ್ಲಾರಿಟಿ ಇತ್ತು, ನಾನು ಪ್ರೊಡ್ಯೂಸರೇ ಆಗೋದು ಗುರು. ನೀ ತಿಪ್ಪಲ್ ಆಗೋದು, ನಾನು ಆ್ಯಕ್ಟರ್ ಆಗಲ್ಲ, ನಾನು ಮ್ಯೂಸಿಷಿಯನ್ ಆಗಲ್ಲ, ನಾನು ಟೆಕ್ನಿಷಿಯನ್ ಆಗಲ್ಲ, ನಾನು ಪ್ರೊಡ್ಯೂಸರೇ ಆಗೋದು ಅಂತ. ಬಟ್ ನಿಮಗೆ ಪ್ರೊಡ್ಯೂಸರೇ ಆದ. ದ ಫಸ್ಟ್ ಫಿಲ್ಮ್ ವಾಟ್ ಹಿ ಡಿಡ್ ಇಸ್ ಅ ಬ್ಲಾಕ್ ಬಸ್ಟರ್ ಫಾರ್ ಆಲ್ ಟೈಮ್. ಕಲ್ಟ್ ಆಗ್ಬಿಡ್ತು ಬೆಲ್ ಬಾಟಮ್. ಎಂತೆಂಥ ಕ್ಯಾರೆಕ್ಟರ್ಗಳು ಬಂದಿದೆ ಅದರಲ್ಲಿ, ಅತ್ಯದ್ಭುತವಾದ್ದು. ಸೊ ಅದು ಏನಾಯಿತು ಅಂದರೆ, ನಾನು ಶ್ರೀನಿವಾಸ ಕಲ್ಯಾಣ ಮಾಡಿದಾಗ ಪ್ರಸನ್ನ, ನೀರು ದೋಸೆ ಪ್ರೊಡ್ಯೂಸರ್ ಪ್ರಸನ್ನ ಅವರು ಜಯತೀರ್ಥ ಅವ್ರಿಗೆ ಏನೋ ಬ್ಯೂಟಿಫುಲ್ ಮನಸ್ಸುಗಳು ಪ್ರೊಡ್ಯೂಸರ್ ಅವರೇ ಅಲ್ಲ, ಜಯತೀರ್ಥ ಅವ್ರಿಗೆ ಹೇಳಿದ್ರು, ಹೊಸ ಹುಡುಗ ಬಂದೇನು, ಹೋಗಿ ನೀನು ಮೀಟ್ ಮಾಡೋಕ್ಕೆ ಹೇಳಿದ್ದೀನಿ, ನಾನು ಮೀಟ್ ಮಾಡಿ. ಈ ಕಡೆಯಿಂದ ಪ್ರಮೋದ, ಇವನು ಸಂತೋಷು, ಸರ್ ನಮ್ಮ ಹುಡುಗ ಒಬ್ಬ ಇದ್ದಾನೆ ಸರ್, ಒಂದು ಸತಿ ನೀವು ನೋಡಬೇಕು, ಅವ್ನು ಆ್ಯಕ್ಟಿಂಗ್ ನೀವು ನೋಡಬೇಕು, ನೀವು ಭಾಳ ಖುಷಿ ಪಡ್ತೀರಾ ಅಂತ. ಹಾಂ ಕರೀರಿ, ಅದರಲ್ಲಿದೆ. ಎರಡು ಸೈಡಿಂದ ನಾನೇ ಹೋಗಿದ್ದೀನಿ. ಎರಡೂ ವ್ಯಕ್ತಿ ನಾನೇ ಅಂತ ಜೊತಿರ್ತಾರೋ ಗೊತ್ತಿಲ್ಲ. ನಾನು ಬರೋ ಅಷ್ಟೊಳಗೆ ಅದು ಯಾರಿಗೆ ಹೋಗಿತ್ತು, ಶಿವರಾಜ್ KRP ಅವ್ರು ಮಾಡಬೇಕು ಅಂತ ಟಿ ಕೆ ದಯಾನಂದವರು ಹೇಳಿದ್ದಿತ್ತು. ಮಾತಾಡಿದ್ರು ಇಲ್ವೋ ನನಗೆ ಗೊತ್ತಿಲ್ಲ. ಸರಿ ಬಾ ಹೋಗು ಒಂದು ಸರಿ ಮಾತಾಡಿ ನೋಡೋದು. ಇಟ್ ಎವ್ರಿಥಿಂಗ್ ಈಸ್ ಟೈಮ್. ಅಂದರೆ ಕರೆಕ್ಟ್ ಟೈಮು ನಾನು ಹೋದೆ, ಸಗಡಿ ಬಿಟ್ಟು ಸಿಕ್ತು ಅಷ್ಟೇ. ಒಂಚೂರು ಅಪ್ಪಿತಪ್ಪ ಲೇಟಾಗಿ ಹೋಗಿದ್ರೆ, ಇಲ್ಲ ಒಂದು ಟೈಮ್ ಸೆನ್ಸ್ ಇಲ್ಲ ಈ ಹುಡುಗನಿಗೆ, ಬೇಡ ಬಿಡಿ ಶಿವರಾಜ್ KRP ಹಾಕೊಂಡಿರೋಣ, ಮುಂದಿನ ಸಿನಿಮಾದಲ್ಲಿ ನೋಡೋಣ, ನಾವು ಬೇಜಾರು ಮಾಡ್ಕೊಬಿಡಿ ಸರ್ ಅಂದಿದ್ರು ಯಾರು ಏನೂ ಕೇಳ್ತಿರಲಿಲ್ಲ. ಬಿಕಾಸ್ ಈಸ್ ಅ ಡೈರೆಕ್ಟರ್ ಆ್ಯಂಡ್ ಈಸ್ ಅ ಪ್ರೊಡ್ಯೂಸರ್. ನನಗೇನು ಚೆನ್ನಾಗಿ ಆಗ್ಬೇಕು ಅಷ್ಟೇ ಗುರು ಅನ್ನೋದಿರುತ್ತೆ. ಐ ವಾಸ್ ಆನ್ ದ ರೈಟ್ ಟೈಮ್ ಅಷ್ಟೇ. ಅಲ್ಲಿ ಹೋಗಿ ಮಾತಾಡಿದೆ, ಸರ್ ನಮಸ್ಕಾರ ಸರ್, ಪ್ರಸನ್ನ ಅವರು ಬಗ್ಗೆ ಮಾತಾಡಿದ್ರು. ಹಾಂ 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 ಸರಿ 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 ಆಗಲಿ ಆಗಲಿ, ಏನು ಮಾಡ್ಕೊಂಡಿದ್ದೀರಿ? ನಾನು ಹಿಂಗೆ ಸರ್, ಹಿಂಗೆ ಹಾಂ ಓಕೆ ಓಕೆ, ನೈಸ್ 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 ನೈಸ್. ರಂಗಭೂಮಿನಾ? ಹ್ಞೂ ಸರ್, ಹ್ಞೂ ಆಗಲಿ ಆಗಲಿ ಅಣ್ಣ, ಹಾಂ ಆಗಲಿ, ನಿಂಗೆ ಹೇಳ್ತೀನಿ ನಾನು. ಹಾಂ ಓಕೆ ಸರಿ ಸರಿ, ಅಲ್ಲಿಂದ ಹೊರಟೆ, ಬರ್ತೀನಿ ಸರ್ ಅಂತ ಹೊರಟು. ಅಪ್ಪಿ ಹೋದ್ಯಾನಾ? ಹ್ಞೂ ಹೋಗಿದ್ದೀನಿ ಅಪ್ಪಿ ಅಂತ. ಹಾಂ ಜಯತೀರ್ಥ ಅವ್ರಿಗೆ ಫೋನ್ ಕೊಡು ಸರ್, ತೊಗೊಳ್ಳಿ ಸರ್. ಯಾರು? ಸಂತೋಷ್ ಅವರು. ಸಂತೋಷ ಯಾರು? ಅದೇ ಹಾಂ ಸಂತಮ್ಮ ಹೇಳಿ ಅಂತಂದರೆ, ಸರ್ ನಾನು ಹೇಳಿದ್ರೆ ಹುಡುಗ ಇವನೇನೆ, ಇವನಾಗಲೇ ಬಂದು ಹೋಗಿದ್ದಾನಲ್ಲ. ಹಾಂ ಏನಾಯಿತು? ಅಲ್ಲ ನೀವು ಕಳಿಸಿರೋದಾ? ಹೌದು. ಅಂದರೆ ಪ್ರಸನ್ನ ಅವ್ರು ಕಳಿಸಿರಿ ಅಂತಂದ್ರೆ, ಓ ಇಬ್ಬರು ಇವನೇ ಕಳಿಸಿರೋದು. ಓ ಹಂಗಾ, ಓಕೆ ಓಕೆ ಓಕೆ, ಕೂತ್ಕೊಂಬ ನಿಮಿಷ ಕೂರಿಸಿದ್ರು. ಅಣ್ಣ ಏನು ಮಾಡ್ತೀಯ ನೀನು ಹೇಳು ಒಂದ್ಸತಿ, ನೀನು ತುಂಬ ಮೆಚ್ಚಿಸ್ತಾರಲ್ಲ ಯಾಕೆ ಅಂತ ಗೊತ್ತಿಲ್ಲ ಸರ್ ನನಗೆ. ಶ್ರೀನಿವಾಸ ಕಲ್ಯಾಣ ಒಂದು ಸತಿ ನೋಡಿ ಸರ್, ಸಿನಿಮಾ ಇಷ್ಟ ಆಗ್ಬೋದೇನೋ ನಿಮಗೆ. ಹಾಗೆ ನೋಡಿದ್ರು ಅವರು, ನಂಗೆ ಹಿಂಗೆ ಇಷ್ಟ ಆಯ್ತಣ್ಣ ನಿನ್ನ ಅಭಿನಯ, ಬೇರೆ ಥರ ಇದೆ ಒಂಚೂರು ಅಂತ. ನನಗೆ ಅದನ್ನು ಬೇರೆ ಥರ ಅಂತಂದರೆ ಗೊತ್ತೇ ಆಗಲ್ಲ ನನಗೆ. ಅಂದರೆ ಎಲ್ಲ ಮಾಡಿಬಿಟ್ರದ್ದು ನಾವು ಮಾಡ್ತಾಯಿದ್ವಿ, ನನ್ನ ಅಭಿಪ್ರಾಯ ಅದು. ಸೊ ಹಾಗಾಗಿ ಇಷ್ಟ ಆಯಿತು ಅವ್ರಿಗೆ, ಮಾಡೋಣ ಅದನ್ನ ಅಂತ. ಅಷ್ಟೇ ಮಜವಾಗಿತ್ತು ಅದು. ಆ್ಯಕ್ಚುಲಿ ನಿಮ್ಮ ಕ್ಯಾರೆಕ್ಟರ್ ಆಗಲಿ, ನಮ್ಗೆ ವಸ್ತು, ನಮಗೆ ನಾವು ಶ್ರೀನಿವಾಸ ಕಲ್ಯಾಣ ನೋಡಿದ್ವಿ ನಿಮ್ಮನ್ನು, ಅದಾದಮೇಲೆ ನಿಮ್ಮನ್ನು ಇದು ಯಾರು ಎಲ್ಲೋ ನೋಡ್ದಂಗೆ ಇದೆಯಲ್ಲ ಈ ಮುಖ ಅಂತ ಮಜಾ ಆಯಿತು. ಬಟ್ ಮಜಾ ಇತ್ತು ಸರ್ ಅದು. ಅದಾದ್ಮೇಲೆ ಡೈರೆಕ್ಷನ್ ಮಾಡ್ತೀರಾ? ಅದು ದೊಡ್ಡ ಜರ್ನಿ ಅನ್ಕೊತೀನಿ ಅದು. ಆ್ಯಕ್ಚುಲಿ ನಾನು ಹೇಳಿದೆ, ನನ್ನ ಪ್ರದೀಪ್ ಅಂತ ನನ್ನ ಫ್ರೆಂಡು ಮ್ಯೂಸಿಕ್ ಮಾಡ್ತೇನೆ ಸಿನಿಮಾಗೆ, ಈಸ್ ಅ ಮ್ಯೂಸಿಕ್ ಡೈರೆಕ್ಟರ್ ಬೇಸಿಕಲಿ. ಇವು ಪ್ಲಾಟನ್ನು ತೊಗೊಂಡೋಗಿ ನಮ್ಮ ಪ್ರೊಡ್ಯೂಸರ್ಗೆ ಹೇಳಿದ್ರು. ಅವರು ಹೆಸರು ಕೇಳಿದ ತಕ್ಷಣ ಖುಷಿ ಆಗೋಯ್ತು. ಬಟ್ ಆಮೇಲೆ ಇವನು ಹಿ ಕುಡಂಟ್ ಡೂ ಇಟ್, ಬೇಕಾದ್ರೆ ಅವನು ಕಂಪ್ನಿ ಓಪನ್ ಮಾಡ್ಕೊಂಡು ಮೀಟಿಂಗ್ ಮೈಂಡ್ಸ್ ಅಂತ ಎರಡೂ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ ನೀನು ಮಾಡಿರು, ಮುಂದೊಂದು ದಿವಸ ಮಾಡೋಣ ಅಂತ ಆಯಿತು. ಹಾಗಾಗಿ ಆಕ್ಸಿಡೆಂಟಲ್ಲೇ ಬಿಕಮ್ ಡೈರೆಕ್ಟರ್. ಉದ್ದೇಶ ಇರಲಿಲ್ಲ ನನಗೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಡೈರೆಕ್ಟ್ ಮಾಡಬೇಕು ಅಂತ. ಅವ್ನು ಮಾಡೋಕ್ಕಾಗಲಿಲ್ಲ ಅಂಥೇಳಿ. ಹೆಂಗಿತ್ತು ಅದು ಹೆಂಗಿತ್ತು ಆ ಜರ್ನಿ? ಡೈರೆಕ್ಷನಲ್ಲಿ ಸ್ಕ್ರಿಪ್ಟ್ ಬರೀಬೇಕು, ಹಿಂಗೆ ಇದ್ದಿಲ್ಲ, ಹಾಗೆ ಇರ್ತೀನಿ ಅಲ್ಲೂ ಅಷ್ಟೇ. ಟೆನ್ಷನ್ ಇಲ್ಲ, ಮಾಡ್ಕೋಬಾರ್ದು. ಸಿ ಕಣ್ಣು ಪ್ರಾಬ್ಲಮ್ ಇದ್ದಾಗ ಮಾತ್ರ ನೀನು ಕನ್ನಡಕ ಹಾಕೋಬೇಕು. ಸುಮ್ಮ ಕನ್ನಡಕ ಹಾಕೊಂಡು ಶೋಕಿ ಅಂತಾರೆ. ಕಣ್ಣು ಪ್ರಾಬ್ಲಮ್ ಇದೆ ಅನ್ನಲ್ಲ, ಕನ್ನಡಕ ಹಾಕಬೇಕು ಅಂತಂದರೆ ನಿನಗೊಂದು ಐಬ್ ಇರಬೇಕು.
ಆ ಕ್ಷಣಕ್ಕೆ ನನಗೇನು ಐಬ್ ಇರಲಿಲ್ಲ. ಬಂದೆ ಸರಾಗವಾಗಿ ಬರ್ತಾಯಿತ್ತು, ಮಾಡ್ಕೊಂಡು ಹೋಗ್ತಿದ್ದೆ. ನನಗೆ ಅದು ಹಿಂಗಿರಬೇಕು, ಹಂಗಿರಬೇಕು, ಹಂಗೆ ಮಾಡಬೇಕು. ಬಿಕಾಸ್ ದಟ್ ವಾಸ್ ನಾಟ್ ಮೈ ಇಂಟೆನ್ಷನ್. ನನ್ನ ಫಸ್ಟ್ ಸಿನಿಮಾ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಆಗಿರಬಾರ್ದಾಗಿತ್ತು. ನಂಗೆ ಇನ್ನೂ ಟೈಮ್ ಬೇಕಾಗಿತ್ತು. ನನಗೆ ಗೊತ್ತಿಲ್ಲ ಹಿಟ್ಟಾಗ್ಬಿಡ್ತು ಸರ್ ಅದು. ಅಂದರೆ ವ್ಯಾವಹಾರಿಕವಾಗಿ ಹಿಟ್ಟಾಯಿತು. ಅಲ್ಲ, ಅದು ತುಂಬ ಹಿಟ್, ಆಲ್ಮೋಸ್ಟ್ OTT ಬಂತು, ಸಿಕ್ಕಾಪಟ್ಟೆ ಟಾಕ್ ಆಗಿ ಸಿನಿಮಾ ಅದು. ಸೌಂಡ್ ಆಯ್ತದ. ಹೌದು, ಅಮೆಝಾನ್ ಅವ್ರು ತಗೊಂಡ್ರು, ಅದು ತುಂಬ ಓಡ್ತು. 2019 ಕೋವಿಡ್ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಓಡ್ತು. ಟ್ವಿಟ್ಟರು, ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲೆಲ್ಲ ಖುಷಿಪಟ್ಟೆ ಶೇರ್ ಮಾಡೋರು. ಏನೋ ಅದೊಂದು ಬೇರೆ ಥರ ಕಾಮಿಡಿ ಆಯಿತು, ಖುಷಿಪಟ್ಟರು ಜನ. ಹಂಗಾಯ್ತು ಅಷ್ಟೇ. ಯಾವ್ದು ನೋಡಿ ಸರ್ ಪ್ರಾಜೆಕ್ಟ್ಸ್ ಇವಾಗ? ಈಗ ಎಲ್ಲರ ಕಾಲ ಹೇಳುತ್ತೆ ಕಾಲ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಆಗ್ತಾ ಇದೆ. ಸದ್ಯದಲ್ಲಿ ರಿಲೀಸ್ ಆಗುತ್ತೆ. ಡೈರೆಕ್ಟ್ ಮಾಡಿ ನನ್ನ 2ನೇ ಸಿನಿಮಾ ಆ್ಯಸ್ ಎ ಡೈರೆಕ್ಟರ್. ಇದು ಬೇರೆ ಥರ ಸಿನಿಮಾ. ಅದು ಕಾಮಿಡಿ ಅನ್ನೋದಕ್ಕಿಂತ ಬದುಕಿಗೆ ಒಂದು ಹತ್ತಿರವಾಗಿದೆ. ಅಂದರೆ ಮಣ್ಣಿನ ಕನೆಕ್ಟ್ ಅದು ಸೊಗಡು. ಅಂದರೆ ಒಂದು ವಾಟ್ ಬಾದರ್ಸ್ ಯು ಅನ್ನೋದು ಒಂದು ವಿಚಾರ. ಅದು ಈ ಸಿನಿಮಾದ ಒಂದು ಜೀವಾಳ ಆಗುತ್ತೆ. ಮತ್ತು ಈ ಸಿನಿಮಾ ಜರ್ನಿಲಿ ನಿಮ್ಮ ಒಂದು ಖುಷಿ ಇದೆ, ನಿಮಗೆ ಒಂದು ನೋವಿರುತ್ತೆ, ಅದ್ರ ಬಗ್ಗೆ ನಿಮ್ಗೆ ಏನಾದರೂ ನೋವು ಕಟ್ಕೊಂಡು ಜನಕ್ಕೆ ಏನಾಗಬೇಕು? ಖುಷಿಯಾಗಿದ್ದಾನೆ, ಹೌದು ಖುಷಿಯಾಗಿದ್ದಾನೆ. ಗಡ್ಡ ಬಿಟ್ಟೇನೆ, ಏನು ಗಡ್ಡ ಬಿಟ್ಟೇನೆ ಕೇಳಲ್ಲ. ಕ್ಯಾರೆಕ್ಟ್ರಿಗೆ ಅನ್ಕೋತಾರೆ, ಹೌದು ಸರಿ ಹಂಗೆ ನಾನು. ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ? ಯಾರಿಗೂ ಬೇಡ ಅದು. ನೀವು ಇದು ಚಿನ್ನ ಅನ್ಕೋತಾರೆ. ನಿಮ್ಗೇನು ಅನ್ಸುತ್ತಿದ್ದು? ಚಿನ್ನ ಅಂತ ಅನ್ಸುತ್ತೆ ಅನ್ಕೊಳ್ಳಿ. ವಾಸ್ತವ ನನಗೆ ಗೊತ್ತಿದ್ರೆ ಸಾಕು. ಅದು ಚಿನ್ನನೇ, ವಾಸ್ತವ ನನಗೆ ಗೊತ್ತಿದ್ರೆ ಸಾಕು. ಇಟ್ ಡಸಂಟ್, ಅಂದರೆ ಪ್ರೀತಿ ತೋರಿಸ್ತಾರೆ. ಆ ಪ್ರೀತಿ ಮಾತ್ರ ನಾವು ಖುಷಿ ಪಟ್ಕೋಣ. ನನ್ನ ಕಷ್ಟಗಳು, ನನ್ನ ದುಗುಡ ದುಮ್ಮಾನಗಳು ಅವ್ರಿಗೆ ಬೇಡ. ದೇ ಆರ್ ಹ್ಯಾಪಿ ಪೀಪಲ್. ಲೆಟ್ ಮೀ ಬಿ ಹ್ಯಾಪಿ ವಿತ್ ದೆಮ್. ಕಷ್ಟದ ದಿನಗಳು, ನೋವು, ನಲಿವುಗಳು ಇದ್ದೇ ಇರುತ್ತೆ. ಯಾವಾಗಿಲ್ಲ? ನೀವು ಹೇಳ್ತಿದ್ರೆ, ನೀವು ಕೇಳ್ತಿದ್ರೆ ನಿಮಗಿಲ್ವೇ? ಎಲ್ಲರಿಗೂ ಇದ್ದೇ ಇರುತ್ತೆ. ಮತ್ತು ಮೊಲಾಜು ದಟ್ ಈಸ್ ಹೌ ಇಟ್ ಈಸ್. ಅಂದರೆ ಇಟ್ ಈಸ್ ಗಿವಿಂಗ್ ಯು ಜಸ್ಟ್ ಹ್ಯಾವ್ ಟು ರೆಸಿಪ್ರೊಕೇಟ್. ಯು ಹ್ಯಾವ್ ಟು ಗಿವ್ ಇಟ್ ಬ್ಯಾಕ್ ಟು ಇಟ್. ಅಂದರೆ ನೀವು ಪ್ರೀತಿ ತೋರಿಸ್ತಾ ಇದ್ದಾರೆ, ಅಷ್ಟು ಪ್ರೀತಿ ವಾಪಸ್ ತೋರಿಸ್ಬೇಕು. ನೀವು ಬಂದಾಗ ತಬ್ಗಣ್ಣ ಮಾತಾಡಿಸ್ತೀನಿ, ಹಾಂ ಸರ್ ಕಾಫಿ ಕುಡಿತೀರಾ? ಇಲ್ಲ ಬೇಡ ಸರ್. ಕುಡಿತೀರಾ ಅಂತ ಕೇಳಿದೆ, ಇಲ್ಲ ಅಂದರೆ ಸಿಂಪಲ್ ಅಷ್ಟೇ ಅದು. ಅಂದರೆ ಬೇಕು ಅಂತ ಕುಡಿತೀರಾ, ಬೇಡ ಅಂದರೆ ಅಷ್ಟೇ ಬಿಟ್ಟು ಮುಗಿದೋಯ್ತು. ಮತ್ತೆ ಇನ್ನೊಂದ್ಸತಿ ಫೋರ್ಸ್ ಮಾಡಬಾರ್ದು ನಿಮ್ಮನ್ನು. ಸರ್ ಅಷ್ಟೇ ಪ್ರೀತಿ ಅದು. ಅಂದರೆ ಅವ್ರು ಪ್ರೀತಿ ತೋರ್ಸೋಕೆ ಸುಮ್ಮನೆ ಎಂಜಾಯ್ ಮಾಡಿಬಿಡಬೇಕು. ತುಂಬ ಖುಷಿ ಪಡ್ತೀವಿ. ಯೂಟ್ಯೂಬ್ ಕಾಮೆಂಟ್ಗಳಲ್ಲಿ ತುಂಬ ಇಷ್ಟಪಡ್ತಾರೆ. ಹೌದೌದು. ಶಾಕಾಹಾರಿ ಸಿನಿಮಾ ಪ್ರಮೋಷನ್ ನಡೀತಾ ಇದೆ. ಅದೊಂದು ತುಂಬ ಚೆನ್ನಾಗಿರೋ ಸಿನಿಮಾ ಇವಾಗ. ಕೊಂಡಾಣ ಅಂತ ಒಂದು ಮೂವಿ. ಹಾಂ, ಅದ್ರಲ್ಲಿ ನಾನು ಮಾಡಿಲ್ಲ, ಬಟ್ ಶಾಕಾಹಾರಿ ನಾನು ಮಾಡಿದ್ದೀನಿ. ಹಾಂ, ತುಂಬ ಚೆನ್ನಾಗಿರೋ ಸಿನಿಮಾ ಅದು. ಫೆಬ್ರವರಿ 16ಕ್ಕೆ ರಿಲೀಸ್ ಆಗುತ್ತೆ, ಇನ್ನೊಂದು 2 ದಿವಸದಲ್ಲಿ. ನೀವು ಅದರಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಸೊ ಅದು ಕಮೆಂಟ್ಸಲ್ಲಿ ಓದ್ತಾ ಇದ್ದೆ. ಶಾಸ್ತ್ರಿ, ನಿಮಗೆ ತುಂಬ ಅವಕಾಶಗಳು ಬರಬೇಕು, ಇನ್ನೂ ಹೆಚ್ಚೆಚ್ಚು ಅವಕಾಶ ಬರಬೇಕು ನಿಮಗೆ, ನೀವು ಮಿಸ್ ಆಗ್ತಿದೆ ನಿಮಗೆ ಅಂತ. ಹಾಂ, ಬರುತ್ತದು. ಇಟ್ ಈಸ್ ದುಡ್ಡು ಅವಕಾಶ ಹುಡ್ಕೊಂಡು ಹೋಗಬಾರ್ದು. ನೆವರ್ ಆಸ್ಕ್ ಫಾರ್ ಅನ್ ಆಪರ್ಚುನಿಟಿ, ಆಸ್ಕ್ ಫಾರ್ ಅ ಜಾಬ್. ಯು ಶುಡ್ ಆಲ್ವೇಸ್ ಆಸ್ಕ್ ಫಾರ್ ಅ ಜಾಬ್, ನಾಟ್ ಫಾರ್ ಅನ್ ಆಪರ್ಚುನಿಟಿ. ಬಿಕಾಸ್ ನೀನು ಹುಟ್ಟಿರೋದೇ ಆಪರ್ಚುನಿಟಿ ನಿನಗೆ. ಕಾಮನ್ ಸೆನ್ಸ್. ನೀನು ಪ್ರತಿಯೊಂದು ಕಡೆ ಸರ್ ನಂಗೊಂದು ಅವಕಾಶ ಕೊಡಿಸಿ, ಯಾಕೆ ಕೊಡ್ಬೇಕು ನಿನಗೆ? ನಂಗೊಂದು ಚಾನ್ಸ್ ಕೊಡಿ ಸರ್, ಯಾಕೆ ಕೊಡ್ಬೇಕು ನಿನಗೆ? ಅಂದರೆ ತುಂಬ ಬ್ಲಂಟಾಗಿ ಹೇಳೋದು, ತುಂಬ ಸ್ಟ್ರೈಟಾಗಿ ಹೇಳೋದಾದರೆ ಯಾಕೆ ಕೊಡ್ಬೇಕು ನಿನಗೆ? ಇಟ್ ಈಸ್ ನಾಟ್ ದ ಕ್ವೆಶನ್ ನೀನೇನು ಮಾಡಿದ್ಯಾ ಅನ್ನೋದು, ಅಥವಾ ನಿನ್ನ ಎಕ್ಸ್ಪೀರಿಯೆನ್ಸ್ ಏನಿದೆ. ನೋ, ಇಫ್ ಎಟ್ ಆಲ್ ನೀನು ಬೇಕು ಅಂತಾಗಿದ್ದಿದ್ರೆ ಶರ್ಟಿನ ಕೊಳ್ಪಟ್ಟು ಹಿಡ್ಕೊಂಡು ಬಂದಿರೋ ನಾವು ಇಷ್ಟೊತ್ತಿಗೆ. ಸರ್ ನಮ್ಮ ಹುಡುಗ ಇದ್ದಾನೆ, ಇದು ಮಾಡಿ. ಸರ್ ಕರೆಂಟ್ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಕರೆಂಟ್ ನಾನು ತುಂಬ ಕಡೆ ಈ ಮಾತು ಹೇಳಿದ್ದೀನಿ, ರಿಪೀಟ್ ಆದರೂ ಬೇಜಾರಾಗಲ್ಲ ನನಗೆ. 2 ಗಂಟೆ ಕರೆಕ್ಟ್ ಹೋಗುತ್ತೆ ಅಂತ ಹೋಗುತ್ತೆ ಎಲ್ಲರಿಗೂ. ಶಾರ್ಪ್ ಟೈಮ್ ಸ್ವಿಚ್ ಆಫ್, ಕರೆಂಟ್ ಹೋಗುತ್ತೆ. ಕರೆಂಟ್ ಬರೋ ಹೊತ್ತಿಗೆ ಅವನೇನು ಬಿಡಿ ಸೇದಕ್ಕೆ ಹೋಗಿರ್ತಾನೆ. 3:01, 3:02, 3:03. ಅಯ್ಯೋ ಲೋಫರ್ಗಳು ಇನ್ನೂ ಕೊಟ್ಟಿಲ್ವಲ್ಲ ಗುರು, ಬದುಕಿ ಹೀಗಾಗೋಯ್ತಲ್ಲ ಆ ತಕ್ಷಣ ಬರುತ್ತೆ. ಬದುಕಿ ಹೀಗಾಗಿಲ್ಲ ಗುರು ಅನಿಸುತ್ತೆ. ಯು ನೆವರ್ ನೋ. ಹಿಂಗೆ ಸ್ಪಾರ್ಕ್ ಆಗುತ್ತೆ ಸರ್. ಎಷ್ಟೋ ಜನ ನಿಮ್ಮ ಸುತ್ತಮುತ್ತ ಎಷ್ಟೋ ಜನ ಲೈಫ್ ಹಿಂಗಿರುತ್ತೆ ಅಂತ ನನಗೆ ಗೊತ್ತಿರಲ್ಲ ನಿಮಗೆ. ತುಂಬ ದೊಡ್ಡ ಸ್ಟುಡಿಯೋ ಮಾಡ್ಕೊಂಡಿದ್ದೆ ನಾನು. 2,000 ಸ್ಕ್ವೇರ್ ಫೀಟ್ ಇದೆ, ಸಕ್ಕದಾಗಿದೆ ನನ್ನ ಸ್ಟುಡಿಯೋ. ಬಂದ ತಕ್ಷಣ ಖುಷಿಯಾಗುತ್ತೆ ಬರೋದಕ್ಕೆ. ಸೆಟ್ ಹಾಕಿದ್ದೀನಿ, ಮತ್ತೊಂದು ಸ್ಟುಡಿಯೋ ಇದೆ, ಎಲ್ಲವೂ ಇದೆ, ಖುಷಿಯಾಗಿದೆ. ಗೊತ್ತಿತ್ತೆ ಇಟ್ ವಿಲ್ ಹ್ಯಾಪನ್, ಡೋಂಟ್ ಮೇಕ್ ಇಟ್, ನೆವರ್. ಆಗತ್ತೆ, ಅದ್ರ ಪಾಡಿಗೆ ಅದಾಗುತ್ತೆ. ಇಟ್ ಇಸ್ ಅ ಡ್ಯೂ ಕೋರ್ಸ್. ನಿಧಾನ ಪ್ರಾಸೆಸ್ ಇದೆ ಅದರದ್ದು, ತುಂಬ ಗೌರವಾನ್ವಿತ ಪ್ರಾಸೆಸ್ ಇದೆ. ಅದನ್ನು ಮಿಸ್ ಮಾಡ್ಕೊಂಡು ನೀನು ಶಾರ್ಟ್ಕಟಾಗಿ ಜಂಪ್ ಮಾಡ್ತೀನಿ ಅಂತಂದರೆ ವರ್ಕ್ ಆಗಲ್ಲ. ದಟ್ ಈಸ್ ಆಲ್ ದ ಪ್ಲೇಸಸ್. ನನ್ನ ಇಷ್ಟಪಡ್ತೀನಿ. ನಾನು ಪ್ರತಿಯೊಂದು ಸಿನಿಮಾನೂ ಇಷ್ಟಪಟ್ಟಿರೋ ನಾನು ಅಂಥ ಅದೃಷ್ಟವಂತ ಅಂತಂದರೆ ಆ ವಿಚಾರದಲ್ಲಿ. ಶ್ರೀನಿವಾಸ ಕಲ್ಯಾಣ ಬೆಂಕಿ 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 ಅನ್ನೋರು, ಬೆಲ್ ಬಾಟಮ್ಮು, ಸಗಣಿ ಪಿಂಡು ಅನ್ನೋರು.
ಗುಬ್ಬಿನ ನಾಣಿ 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 ಅನ್ನೋರು, ಬನಾರಸಲ್ಲಿ ಶಂಭು 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 ಅನ್ನೋರು ನನ್ನ ಪ್ರತಿಯೊಂದು ಸಿನಿಮಾದಲ್ಲೂ ಇಷ್ಟಪಟ್ಟಿರು ನನ್ನ. ದಟ್ ಈಸ್ ಹೌ ಇಟ್. ಅಂದರೆ ಅದನ್ನು ಬಿಟ್ಟು ಏನು ನಾವು ನಿರೀಕ್ಷೆ ಮಾಡಬಾರ್ದು ಜನಗಳು. ಅದೇ ಇವತ್ತು ಅದೇ ಒಂದು ಕ್ಯಾರೆಕ್ಟರ್ನ ನೀವು ಯೂಟ್ಯೂಬಲ್ಲಿ ಮಾಡ್ತೀನಿ ಅಂದಾಗ ನೋಡ್ತಾರೆ. ಅಂದರೆ ನನಗೆ ಅದು ಹಿರ್ತಕ್ಕೆ ಸಿಕ್ಕಿಲ್ಲ ನನಗೆ. ಅಂದರೆ ಇಫ್ ಇಟ್ ಆಲ್ ಇಫ್ ಯು ಆಸ್ಕ್ ಮೀ ವಿಲ್ ದಿಸ್ ಬಿ ಯುವರ್ ಅತ್ಯದ್ಭುತವಾದ ಕ್ಯಾರೆಕ್ಟರ್ ನೀವು ಮಾಡಿರೋದು ಅಂತ, ನನಗೆ ಯಾವುದೂ ಮಾಡೇ ಇಲ್ಲ, ಏನೋ ಮಾಡೋದೂ ಇಲ್ಲ. ಒಂದು ಅದ್ಭುತವಾದ್ದು ಅನ್ನೋದಕ್ಕಾಗಲ್ಲ ಯಾವುದೂ. ಮುಗಿದ ಮೇಲೆ ಸರ್ವಶ್ರೇಷ್ಠವಾದ್ದು ಅಂತ ಒಂದು ಪ್ರಶ್ನೆ ಬರುತ್ತೆ ನಾನು ನಿಲ್ಲಿಸಿದ ಮೇಲೆ. ಆವಾಗ ಇದರಲ್ಲಿ ಬೆಸ್ಟ್ ಯಾವುದು ಅಂತ ಕೇಳಬಹುದು. ಇಲ್ಲಿವರೆಗೂ ಮಾಡಿರೋದ್ರಲ್ಲಿ ಯಾವುದೂ ಮಾಡಿಲ್ಲ. ನಾಣಿ ನೋಡೋಕ್ಕೆ ಚೆನ್ನಾಗಿರ್ಬೋದು, ಅವನು ರೂಪ ಚೆನ್ನಾಗಿಲ್ಲ, ಸಂಗಡಿ ಪಿಂಟು ಕ್ಯಾರೆಕ್ಟರ್ ಚೆನ್ನಾಗಿರ್ಬೋದು, ವೇಷಭೂಷಣ ಸಂಬಂಧನೇ ಇದಕ್ಕೂ ಇದಾಕತ್ತಾನೆ, ಒಂದು ಕ್ರಾಸ್ ಹಾಕತ್ತಾನೆ, ಯಾವುದು ಒಂದಕ್ಕೊಂದಕ್ಕೆ ಸಂಬಂಧವೇ ಇಲ್ಲ. ಅಂದರೆ ದಟ್ ಈಸ್ ಹೌ ಇಟ್ ಇಸ್. ನಿಮಗೆ ಪ್ರೀತಿ ತಗೊಳ್ಳೋದು ಅಭ್ಯಾಸವಾಗಿರಬೇಕು ಹೊರತು ಇಟ್ಸ್ ಅ ಬ್ಯೂಟಿಫುಲ್ ಗಿವ್ ಆ್ಯಂಡ್ ಟೇಕ್. ಅದು ಹಾಗೇ ಇರಬೇಕು, ಚಂದ. ಅದು ಕಷ್ಟ ಕೂಡ ಇದ್ದೇ ಇರುತ್ತೆ, ಆದರೆ ಅದ್ರ ಬಗ್ಗೆ ಚಿಂತೆ ಮಾಡೋಕ್ಕೆ ಹೋಗಬಾರ್ದು. ನೀವು ಚಿಂತೆ ಮಾಡಿದಷ್ಟು ಜಾಸ್ತಿ ಮಾಡುತ್ತೆ. ಕಮ್ ಬ್ಯಾಕ್ ಟು ದ ಸೇಮ್ ಪಾಯಿಂಟ್ ಆಗಿ ಹಾಗೆ. ಸೂಪರ್ ಸರ್. ಈ ನಿಮ್ಮದು ಸ್ಕ್ರಿಪ್ಟ್ ಫಾರ್ಮೆಟಲ್ಲ ಹೆಂಗಿರುತ್ತೆ ಸರ್? ನೀವು ವರ್ಕ್ ಮಾಡೋ ಸ್ಟೈಲು ಯಾರು ಬರೆಯೋದು? ನೀವು ಬರೆಯೋದನ್ನ ಹೇಳಿ. ಬರ್ದಿದ್ದಾಗ ನಾಲ್ಕು ನನಗೆ ಪ್ಲಾಟ್ ಇಟ್ಕೊಂಡೆ ಹೊರಟ ಶೂಟಿಂಗಿಗೆ. ಏನು ಪ್ಲ್ಯಾನ್ ಮಾಡ್ಕೊಂಡು ಹೋಗಲ್ವ ನೀವು? ಹಂಗಾಗಲ್ಲ ಅದು. ನೀವು ಅಷ್ಟು ಮಾಡ್ಕೊಂಡಿದ್ದು ಅಷ್ಟೇ ಹೇಳ್ತೀರಾ? ಗೊತ್ತಿಲ್ಲ. ನೋಡಿ, ಏನೋ ದುಡ್ಡು ನಮ್ಮಲ್ಲಿ ಒಂದು ಗಾದೆ ಇದೆ, ತಾನೇ ತಿರ್ಕ ದಾನ ಧರ್ಮ ಬೇರೆ ಅಂತ. ನೆನ್ನೆ ಎಪಿಸೋಡಲ್ಲಿ ಹೇಳಿದ್ದೀನಿ ಅದನ್ನು, ನಾನೇ ಎಪಿಸೋಡಲ್ಲಿ. ಅವಳೇ ಇನ್ಶೂರೆನ್ಸ್ ಮಾಡಿಸ್ಕೊಂಡಿಲ್ಲ, ಇನ್ಶೂರೆನ್ಸ್ ಮಾಡಿಸ್ಕೊಳ್ಳೋದಕ್ಕೆ ಅಂತ ಹೇಳಿದ್ರೆ ಈ ಅಪ್ಪನೇ ರೆಡಿಯಾಗಿ ಬಂದಿಲ್ಲ, ನನ್ನನ್ನು ಕೇಳ್ತಾನೆ ನೋಡಿ, ಲೆಕ್ಕ ಹಾಕಳಿ. ನೋಡಿದ್ರ ಹೆಂಗೆ ಸಿಗಾಕ್ಸ್ಬಿಟ್ರಲ್ಲ ನಮ್ಮ ನೀವು. ಹಂಗೆ ಅದು ನೀನು ಪ್ರಿಪೇರ್ ಮಾಡಿದ್ರೆ ಅಷ್ಟೇ ಮಾಡ್ತೀರಾ. ಹೌದು. ಅನ್ಪ್ರಿಪೇರ್ಡಾಗಿ ಹೋದರೆ ತುಂಬ ಮಾಡ್ತೀರಾ. ಏನಾದ್ರು ಒಂದು ಬಟ್ ಅದು ಚೌಕಟ್ಟಿರುತ್ತೆ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ನೀವು ಏನು ಯೂಶಲಿ ನೀವೇನೋ ಪ್ಲಾನ್ ಮಾಡ್ಕೊಂಡು ಹೋಗಲ್ಲ. ಅಲ್ಲ, ಅಂದರೆ ಪ್ಲಾನ್ ಮಾಡ್ಕೊಂಡು ಹೋಗಲ್ಲ ಅನ್ನೋದು ಅಡ್ಜಸ್ಟ್ ಮಾಡ್ಕೊಂಡು ಮಾಡೋದು. ಅಲ್ಲ, ಹಂಗಲ್ಲಮ್ಮ. ಪ್ಲಾನ್ ಮಾಡ್ಕೊಂಡು ಹೋಗಲ್ಲ ಅನ್ನೋದು ತಪ್ಪು. ಪ್ಲಾನ್ ಇದ್ದೇ ಇರುತ್ತೆ. ಅಲ್ಲ, ಈಗ ಅಂದರೆ ಔಟ್ಲೈನ್ ರೆಡಿ ಇರುತ್ತೆ. ಹೌದು. ಅಲ್ಲಿ ಹೋದಾಗ ಬರ್ದಿರೋದಕ್ಕಿಂತ ಇನ್ನೇನು ಹೊಳೆಯುತ್ತೆ, ಗೋಚರ ಆಗುವಂಥದ್ದು. ಈ ಕ್ಷಣಕ್ಕೆ ಹಿಂಗೆ ಹೋಗೋದು ನನಗೆ ಗೋಚರ ಆಗುತ್ತೆ, ನಿಮಗೆ ಒಂದು ಅಪಿಯರ್ ಆಗುತ್ತೆ ನಿಮಗೆ. ಇಲ್ಲ, ಇವಾಗ ತಡಿ ಇದನ್ನು ಮಾಡೋಣ ಅನಿಸುತ್ತೆ. ಹೌದು, ಎಲ್ಲ ಈ ತಡಿ ಅವ್ರು ನಿಮಿಷ ತಡಿ ಅವ್ರು ವರ್ಕ್ ಆಗ್ತಿದೆ ಇದು ಅನಿಸುತ್ತೆ ನಿಮಗೆ. ಇನ್ನೊಂದೇನೋ ಬರುತ್ತೆ, ಪಟ್ ಅಂತ ಹೊಡೆದು ಬಿಡ್ಬೇಕು ಅದನ್ನು. ಏನೆವರ್ನೂ ವರ್ಕ್ ಆಗ್ಬಿಡುತ್ತದು. ವರ್ಕ್ ಆಗಲ್ಲ ಅಂತಲೂ ಇರುತ್ತೆ, ಬಟ್ ವರ್ಕ್ ಆಗಿಬಿಡುತ್ತೆ ಕೆಲವು ಸತಿ. ಕಾಮಿಡಿನಲ್ಲಿ ನಂಗೆ ವರ್ಕ್ ಆಗೋಗುತ್ತೆ. ಪಳ್ಳಂತ ಅಕ್ಕಪಕ್ಕದ ನಗ್ತಾರೆ, ಅವ್ನು ನಗ್ತಾ ವರ್ಕ್ ಆಯ್ತು ಇಟ್ಕೊಂಬಿಡು ಪಟ್ ಅಂತ, ಹಂಗೆ ಆಗ್ಬಿಡುತ್ತೆ. ಅದು ಔಟ್ಲೈನ್ ರೆಡಿ ಮಾಡ್ಕೋಬೇಕು ಈ ಥರ ಸಿನಿಮಾಗಳಿಗೆ. ಬಟ್ ಕೆಲವು ಸಿನಿಮಾಗಳು ಬರುತ್ತೆ ನೀನು ಹಾರ್ಡ್ ವರ್ಕ್ ಮಾಡಲೇಬೇಕು ಅಂತ. ಆ ಸಿನಿಮಾಗಳಿಗೆ ಸಿದ್ಧತೆ ಬದ್ಧತೆ ಜಾಸ್ತಿ ಕೇಳುತ್ತೆ. ಇವಾಗ ಅದು ಮಾಡಲೇಬೇಕು, ಮಾಡೋಣ. ಗುಬ್ಬಿಬೇಲೆ ಬ್ರಹ್ಮಾಸ್ತ್ರ ಸಿನಿಮಾಲ್ಲಿ ಅಂಥ ಒಂದು ಮಜವಾದ ಒಂದು ಇನ್ಸಿಡೆಂಟ್ ನಿಮ್ಮ ಅದೇ ಏನು ಗೊತ್ತಾ, ಅದು ಸಿಚುವೇಶನ್ ಆಗ್ತಾ ಹೋಯ್ತು. ಕಾಮಿಡಿ ಸಿಚುವೇಶನಲ್ಲಿ ಕಾಮಿಡಿ ಸೃಷ್ಟಿ ಆಗ್ತಾ ಹೋಯ್ತದು. ಅಂದರೆ ಪ್ರಸನ್ನ ಅಂತ ಅದನ್ನು ಡೈಲಾಗ್ಸ್ ಬರ್ತಿರೋದು ಚಂದ ಬರ್ದಿದ್ದ. ಉಪ್ಪಿಟ್ಟಿಗೆ ಫೋರ್ಕ್ ಹಾಕೊಂಡು ಕಾಮನ್ ಸೆನ್ಸು ಅಗೇನ್, ಬೇರೆ ಏನೂ ಅಲ್ಲ. ಫೋರ್ಕಿಗೆ ಹಿಂಗೆ ಹಾಕೊಂಡು ಉಪ್ಪಿಟ್ಟು ತಿನ್ಬೇಕಾದ್ರೆ ಇಲ್ಲೆಲ್ಲ ಚೆಲ್ಲೋಗಲ್ವ. 1 2 3 ಇಷ್ಟೇ ಉಪ್ಪಿಟ್ಟು ಉಳ್ಕೊಳುತ್ತೆ. ಅದನ್ನು ಏನು ಬರಲೇ ಇಲ್ಲ ಅಂತ ಆಮೇಲೆ ನೋಡೋದು. ಸ್ಪೂನ್ ಇದೆ, ಸ್ಪೂನಲ್ಲಿ ತಿನ್ನಬೇಕು. ತುಂಬ ಚೊಂಬು ಸಿಗುತ್ತೆ, ಕ್ಲೀನಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಫೋರ್ಕ್ ಹಾಕೊಂಡು ಹಿಂಗೆಲ್ಲ ಬಿದ್ದು ಇದನ್ನು ಬರಲೇ ಇಲ್ಲ ಅನ್ನೋದು. ಈ ಥರದ್ದು ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಹೋದ್ವಿ. ಅದು ಮಜಾ ಆಯ್ತು ಸರ್. ಅದು ಇನ್ನೊಂದು ಡೈಲಾಗ್ ಇದೆಯಲ್ಲ ಅದರಲ್ಲಿ, ಸೊ ಸರಿಯಾಗಿ ಹೇಳೋ ಅಂತ ಏನೋ ಹೇಳ್ತಿರಲ್ಲ, ಏನಕ್ಕೆ ನೀವು ಯಾವುದೋ ವಿಷಯಕ್ಕೆ ನೀನೇನು ಶಾರುಖ್ ಖಾನ್ ನೋಡಿ ನೀನೇನು ಶಾರುಖ್ ಖಾನ್ ಥರನೇ ಇದೆಯಾ, ಬ್ಯಾಂಕ್ ಜನರದನ್ನು ಕೊನೆ ತಮ್ಮ ಥರ ಇದೆಯಾ ಅಂತ. ಅದೇನೋ ಅಂದರೆ ಅಗೇನ್ ಅದು ಒಂದು ಚೂರಿತ್ತು, ಅದು ಅಲ್ಲಿ ಹೋಗಿ ಜಾಸ್ತಿ ಆಯಿತು. ನಮ್ಮ ರಾಜ್ ಶೆಟ್ಟಿ ಅವರು ಹೇಗಿದ್ರು ಸರ್? ನಿಮ್ಮ ಅವರ ಡೈರೆಕ್ಟ್ರು ಆವಾಗ ಅವ್ರಿಗೆ ಅಂದರೆ ಕೆಲವ್ರು ಇರ್ತಾರೆ, ಅವ್ರು ಚೇಂಜ್ ಆಗಲ್ಲ. ಕೆಲವ್ರು ಚೇಂಜ್ ಆಗಲ್ಲ, ಅವ್ರು ಇರೋ ಹಾಗೆ ಇರಬೇಕು ಅಂತ ಅನ್ಸುತ್ತೆ ಅವ್ರಿಗೆ. ಅವರು ಎಷ್ಟೇ ಯಶಸ್ಸಿನ ಉತ್ತುಂಗ ನೋಡಲಿ, ಐ ವಾಂಟ್ ಟು ಬಿ ಹ್ಯಾಪಿ, ಐ ವಾಂಟ್ ಟು ಬಿ ಹಂಬಲ್, ಐ ವಾಂಟ್ ಟು ಬಿ. ಎಲ್ಲ ರಸ್ತೆ ನಾಯಿ ಸಿಕ್ಕಿದ್ರು ಅಂತ ಶುರು ಮಾಡ್ತಾರೆ. ಆವಾಗಲೂ ಅದೇ ಮಾಡ್ತಿದ್ರು. ಒಂದಿಷ್ಟು ನಾಯಿಗಳನ್ನು ಗುಡ್ಡ ಹಾಕೊಂಡು ಕೂತ್ಕೊಂಡ್ಬಿಡೋರು. ಓನಿ ತಿಂಗ್ ತಲೆ ಸೋರ್ಕೊಂಡು ಕೂರಿಸ್ಕೊಂಬಿಡೋರು. ಇವಾಗಲೂ ಅದೇ ಮಾಡ್ತಾನೆ ಮನುಷ್ಯ. ಅಂದರೆ ಹ್ಯುಮೇನ್ ಆಗಿ ತುಂಬ ಇರ್ತಾರಲ್ಲ ಅವ್ರಿಗೆ ಈ ಯಾರು ನನ್ನ ನೋಡ್ತಾರೆ ಆ ಕಡೆ ಹೋಗೋಣ, ಇಲ್ಲ ಆಯಪ್ಪ ರಸ್ತೆಯಲ್ಲಿ ಆರಾಮಾಗಿ ಪಂಚೆ ಗಿಂಚೆ ಹೊಡ್ಕೊಂಡು ಓಡಾಡ್ತಿದ್ದೆ. ಪಂಚೆ ಆಗ್ತಿರಲಿಲ್ಲ,
ಒಂದು ಚೆನ್ನ ಪ್ಯಾಂಟೇನೋ ಹಾಕೊಂಬರೋರು, ಆರಾಮಾಗಿ ಸರಳವಾಗಿ ಓಡಾಡ್ಕೊಂಡಿರೋರು ಆಯಪ್ಪ. ಸೊ ಅಂದರೆ ಟ್ಯಾಂಟ್ರಮ್ ಥರ ಏನೂ ಕಾಣಿಸ್ಲಿಲ್ಲ ಆಯಪ್ಪನ ನನಗೆ. ಬಟ್ ಯೂಸ್ ಟು ಗಿವ್ ವಾಟ್ ಐ ವಾಂಟೆಡ್, ಅದು ತುಂಬ ಮುಖ್ಯ. ಒಂದು ಸೂಪರ್ ಹಿಟ್ ಸಿನಿಮಾ ಮಾಡಿದ್ಮೇಲೆ ಸೆಕೆಂಡ್ ಸಿನಿಮಾ ಅವ್ರದ್ದು, ರಾಜ್ ಶೆಟ್ರದ್ದು ಗುಬ್ಬಿ ಸೆಕೆಂಡ್ ಸಿನಿಮಾ ಆ್ಯಸ್ ಎ ಲೀಡ್. ಸೊ ಆವಾಗ ಅದು ಆ ಥರದಿನ್ನು ಆ ಥರ ಅವಕಾಶ ಕೊಟ್ಟಿರಲಿಲ್ಲ ನಾನು. ಮಜವಾಗಿ ಖುಷಿಯಾಗಿ ತಬ್ಕೊಂಡು ತಿರುಗಾಡೋದಕ್ಕೆ ನಾನು ಅಂದರೆ ನನಗೇನು ಖುಷಿಯಾಗಿರಬೇಕು, ನನ್ನ ವಾತಾವರಣ ನನ್ನ ಸುತ್ತಮುತ್ತ ಖುಷಿಯಾಗಿರಬೇಕು ಅನ್ನೋದು ನನ್ನ ಧ್ಯೇಯೋದ್ದೇಶ ಯಾವಾಗಲೂ. ಅದಕ್ಕಿಂತ ಹೆಚ್ಚು ನನಗೇನು ಕಾಣೋದಿಲ್ಲ ಬೇರೆ. ಹಾಗಾಗಿ ಅವ್ರಲ್ಲೂ ಅದನ್ನೇ ಅವ್ರ ಜೊತೆನೂ ನಾನು ಅಷ್ಟೇ ರಾತ್ರಿ 12 ಗಂಟೆಗೆ ಹೋಗೆಲ್ಲೂ ತಿಂಡಿ ತಿನ್ಕೊ ಊಟ ಮಾಡ್ಕೊಂಬರೋದು. ಅವ್ರಿಗೆ ನಾನ್ ವೆಜ್ ಅಂದರೆ ಇಷ್ಟ, ನನಗೆ ವೆಜ್ ಅಂದ್ರೆ ಇಷ್ಟ. ಈಚ್ ಸ್ಟ್ರೀಟಿಗೆ ಹೋಗ್ಬಿಟ್ಟು ರೊಟ್ಟಿ ತಿನ್ಕೊಂಬರ್ತಾಯಿದ್ವಿ, ಸೋಡಾ ಕುಡ್ಕೊಂಬರ್ತಾಯಿದ್ವಿ. ಎಂಪೈರ್ಗೆ ಹೋಗಿ ಅವರು ಏನು ಐ ರಿಮೆಂಬರ್ ಎಂಪೈರ್ ಎಲ್ಲೋ ಒಂದು ಕಡೆ ಹೋಗಿ ತಿಂಡಿ ತಿನ್ನೋರು, ನಾನು ಅದನ್ನು ನೋಡ್ಕೊಂಡು ಕೂತಿರುವೆ. ನೀವೇನಾರು ತಿನ್ನಿ, ಇಲ್ಲ ಸರ್ ನೀವು ತಿನ್ನಿ ಸಾಕು. ಆ ಥರ ಪ್ರೀತಿ ಅಂದರೆ ಏನೋ ಸುಮ್ಮನೆ ನಂಗೆ ಒಂದು ಕ್ರಾಕ್ಸ್ ಕೊಡಿಸಿದ್ರು. ಇನ್ಫ್ಯಾಕ್ಟ್ ನಾನೇನು ಕೊಡಿಸಿಲ್ಲ ನಾಯಪ್ಪಂಗೆ, ಏನೋ ಒಂದು ಇರಬೇಕು, ಏನೋ ವಾಟ್ ಎವರ್ ಈ ಥರ. ಅಂದರೆ ಗಿವ್ ಆ್ಯಂಡ್ ಟೇಕ್ ತುಂಬ ಚೆನ್ನಾಗಿದೆ ಅವ್ರ ಜೊತೆ. ಮನುಷ್ಯ ಆಯಪ್ಪ ಆ ಥರ. ಮತ್ತು ಡೈರೆಕ್ಷನ್ ಮಾಡೋ ಪ್ಲ್ಯಾನ್ ಸರ್ ನೆಕ್ಸ್ಟ್? ಹಾಂ, ಬರಿತಾಯಿದ್ದೀನಿ, ನೋಡೋಣ. ಅದು ತಕ್ಷಣಕ್ಕೆ ಏನು ಗೊತ್ತಾಗಲ್ಲ. ಅದು ನಾನು ಅಪಿಯರ್ ಆಗಬೇಕು, ಅದು ಚೆನ್ನಾಗಿ ಮಾಡಬಲ್ಲೆ ಇದನ್ನು, ಅಥವಾ ಇದು ಮಜಾ ಇದೆ ಯಾವ ಥರ ಸಿನಿಮಾಗಳು ಮಾಡಬೇಕು ಅಂತ ನೀವು? ಹಾಂ, ಅದು ಡಿವಿಷನ್ ಏನಕ್ಕೆ ಮಾಡ್ಕೋಬೇಕು ಅಂದರೆ ಫಸ್ಟ್ ಆಫ್ ಆಲ್ ನಾನು ಅದನ್ನೇ ಮೊನ್ನೆ ಶಾಕಾಹಾರಿ ಪ್ರಮೋಷನಲ್ಲೂ ಅದೇ ಹೇಳಿದೆ, ನಮ್ಗಳನ್ನ ಬ್ರ್ಯಾಂಡ್ ಮಾಡಿಬಿಡ್ತಾರೆ ನೀವು ಕಾಮಿಡಿ ಅಂತ. ಅದು ಹೊರತುಪಡಿಸೇ ಮಾಡಬೇಕಾಗುತ್ತೆ. ಹಾಂ, ಅದು ಏನಕ್ಕೆ ವೈ ಡು ಯು ಡಿಸೈಡ್? ಅದೇ ಅಂದರೆ ಬೇರೆ ಬರಲ್ಲ ಅನ್ನೋದೇ ನಿಮ್ಮ ಕ್ಲಾರಿಟಿನ? ಅಲ್ಲ, ಹಂಗಲ್ಲ, ನಾನು ಅದನ್ನೇ ಕೇಳ್ತಿರೋದು ನಿಮಗೆ. ಈಗ ಅದೊಂದು ಫಿಕ್ಸ್ ಆಗಿರುತ್ತೆ. ಈಗ ನಿಮ್ಮನ್ನು ನೋಡಿ ಕಾಮಿಡಿಯನ್ ಇವರು ಒಂದು ಕಾಮಿಡಿ ಚೆನ್ನಾಗಿ ಮಾಡ್ತಾರೆ, ಕಾಮಿಡಿ ಸಿನಿಮಾ ಮಾಡಿದ್ದಾರೆ, ಡೈರೆಕ್ಷನ್ ಕಾಮಿಡಿನೇ ಮಾಡ್ತಾರೆ ಅನ್ನೋದು ಬಿಟ್ಟು ನಿಮಗೆ ಬೇರೆ ಈ ಥರ ಸಿನಿಮಾಗಳನ್ನ ಮಾಡಬೇಕು ನಾನು, ಅದೊಂದು ಆಸೆಗಳಿರುತ್ತಲ್ಲ, ಈ ಕ್ಯಾರೆಕ್ಟರ್ಗಳನ್ನ ಯೂಸ್ ಮಾಡಬೇಕು ನಾನು ಈ ಥರ ಒಂದು ಸಿಚುವೇಶನ್ಸಲ್ಲಿ. ಆ ಒಂದು ಕ್ಯಾರೆಕ್ಟರ್ ಡಿಪೆಂಡೇ ಒಂದು ಕತೆಗಳನ್ನ ಬರೀತಾರೆ. ನಿಮ್ಗೆ ಆ ಥರ ಒಂದು ವಿಷನ್ ಏನಾದರೂ ಇದೆಯಾ, ಈ ಥರ ಕತೆಗಳನ್ನ ಮಾಡಬೇಕು ನಾನು? ಮಾಡ್ಬೋದೇನೋ, ಗೊತ್ತಿಲ್ಲ ಇನ್ನು, ಈ ಕ್ಷಣಕ್ಕಂತೂ ಹಾಗನ್ಸಿಲ್ಲ. ಬಟ್ ಅದೇ ಈಗ ನನ್ನ ಆಯ್ಕೆ ಎಲ್ಲವೂ ಅದೇ ನಟನಾಗಿ ನನ್ನನ್ನು ಆಯ್ಕೆ ಮಾಡ್ಕೋತಿರೋದೆಲ್ಲ ನಗಿಸುವಂಥ ಒಂದು ಮೀಡಿಯಮಲ್ಲೇ ಇದೆ. ನೀವು ನಗಿಸ್ಬೇಕು, ನೀವು ಇನ್ನೂ ತುಂಬ ಜನ ನಗಿಸ್ಬೇಕು. ವಿಲನ್ನಾಗಿ ನೋಡಬೇಕಂದ್ರೆ ಅದು ಆ ಥರದ್ದು ಏನಾದ್ರು ಒಂದು ಡಿಮಾಂಡ್ ಇದೆ ಅಂತಂದರೆ ಅದು ಮಾಡಬಹುದು. ಅಂದರೆ ವಿಲನ್ ಥರ ಇದೆ ಅಂತ ಯಾವುದೋ ಬಂದಿತ್ತು ಮೊನ್ನೆ ಒಂದು ಸಿನಿಮಾ, ವಿಲನ್ನಾಗಿ ನಿಮ್ಮನ್ನು ಮಾಡ್ತೀವಿ ಅಂತ. ಯಾಕಂದರೆ ನಗಿಸೋರಿಗೆ ಎಲ್ಲವನ್ನೂ ಮಾಡ್ತಾರಂತೆ. ಹಾಂ, ಅಂದರೆ ಏನು ಗೊತ್ತಾ, ರಂಗಭೂಮಿ ಅವ್ರಿಗೆ ಎಲ್ಲವೂ ಇದೆ, ನಾನು ಅದನ್ನು ನಂಬ್ತೀನಿ. ನಗಿಸೋರಿಗೆ ಅಳಿಸ್ಬಹುದು, ನಗಿಸೋರಿಗೆ ಕೋಪ ಬರೆಸ್ಬೋದು, ರಚ್ಚತ್ತಿಸ್ಬೋದು, ನಗಿಸೋರಿಗೆ ಯಾವ ಥರ ಬೇಕಾದ್ರೆ. ಹಾಂ, ನಾನು ಲಾಸ್ಟ್ ಪಾಯಿಂಟ್ ಮಾತ್ರ ಬೆಲ್ ಬಾಟಮಲ್ಲೂ ಆಲ್ಮೋಸ್ಟ್ ಒಂದು ಸ್ವಲ್ಪ ಸಿಮಿಲರ್, ಅದು ವಿಲನಿಶ್ ಟೈಪೇ ಅಲ್ವಾ? ಹಾಂ, ವಿಲನಿಶ್, ಬಟ್ ಅವನು ಫನ್ ನೋಟ್ ಅಷ್ಟೇ. ಬಟ್ ಬನಾರಸ್ಸಲ್ಲಿ ಬೇರೆ ಥರ ಇತ್ತು, ಅಂದರೆ ಬನಾರಸ್ಸಲ್ಲಿ ಅಳಿಸೋಂಥ ಥರ ಇತ್ತು. ಬಟ್ ಅಗೇನ್ ಶಾಕಾರಿ ಸ್ವಲ್ಪ ಬೇರೆ ಥರ ಇದೆ. ಅದೇ ಹೇಳ್ತಾ ಇದ್ದೆ, ನಾನು ಮಾಡಿರೋಂಥ ಪಾತ್ರಗಳಲ್ಲಿ ನಗದಿಕ್ಕೆ ಅಥವಾ ನಗಿಸೋದಕ್ಕೆ ಅಂತಂದರೆ ಒಂದು ಕಥೆ ಇಟ್ಕೊಂಡು ಮಾಡ್ತಿರೋಂಥ ಒಂದು ಸಿನಿಮಾ ಇದಾಗುತ್ತೆ. ಅಂದರೆ ನಾರ್ಮಲಿ ನೀವು ನಗಿಸ್ಬೇಕು ಅಂತಂದರೆ ಬೇಕಾದ್ರೆ ಏನು ಬೇಕಾಗಲ್ಲ, ಸುಮ್ಮನೆ ಏನಾರು ಬೇಕಾದ್ರೆ ನಗಿಸ್ಬೋದು. ಅದೆಲ್ಲ ಒಂದು ಕಡೆ ಆದರೆ ಈ ನಗಿಸೋದೊಂದು ಕ್ಯಾರೆಕ್ಟರ್ ಆಗುತ್ತೆ, ಮತ್ತು ಇನ್ನೊಂದು ಕಡೆ ಹೊಟ್ಟೋಗ್ಬಿಡುತ್ತೆ. ಬಟ್ ಈ ಶಾಕಾರಿನ ನಗಿಸೋದ್ರಿಂದನೂ ಒಂದು ಹಿಂದೆ ಕಥೆ ಇದೆ, ಏನಕ್ಕೆ ನಗಿಸ್ತಾ ಇದ್ದೀನಿ ಅಂತ. ಅದಕ್ಕೆ ಒಂದು ವಿಶೇಷವಾದ ಸಿನಿಮಾ ಆಗುತ್ತೆ. ಅದು ತುಂಬ ಚೆನ್ನಾಗಿದೆ ಸಿನಿಮಾ, ಅದು ಆ ಥರ ಬರುತ್ತೆ. ಬಟ್ ಆ್ಯಂಡ್ ಈ ವಿಲನಿಶ್ ಅಂದರೆ ಯಾವ ವಿಲನಿಶ್ ನೀವು ನೋಡ್ತಾ ಇದ್ದೀರಾ ಅಂತ ಪ್ರಶ್ನೆ ಬರುತ್ತೆ ಅಗೇನ್. ಅಂದರೆ ತೀರಾ ಕ್ರೂರವಾಗಿರುವಂಥದ್ದು, ಅಥವಾ ತೀರಾ ಸೈಡಿಸ್ಟಿಕ್ ಬಿಹೇವ್ ಆಗಿರುವಂಥದ್ದು, ಅಥವಾ ಯಾವ ಥರದ್ದು ನೋಡ್ತಾ ಇದ್ದಾರೆ ಅಂತ ಕತೆ ಡಿಮ್ಯಾಂಡ್ ಮಾಡಿದಾಗ ನಮ್ಮ ಹಳೆಯ ಸಿನಿಮಾಗಳಲ್ಲಿ ಒಂದಷ್ಟು ಇದ್ರು ಸರಿ. ಅದು ಆ ಥರದ್ದು ಇವಾಗ ಅಕ್ಸೆಪ್ಟ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಈಗ ಗೊತ್ತಿಲ್ಲ ನನಗೂ. ನಾನು ಅದೇ ಅನ್ಕೊಳ್ಳೋದು ಯಾವಾಗಲೂ, ಎಲ್ಲ ಬಂದ ತಕ್ಷಣ ಹೊಡೆಯೋದು, ಕೊಚ್ಚೋದು, ಸಾಯಿಸೋದು, ಶೂಟ್ ಮಾಡೋದು ಇವೇ ಇದೆ. ಇದ್ರ ಮಧ್ಯೆ ಒಂದು ಇನ್ನೊಬ್ಬ ಯಾರೋ ಬೇರೆ ಥರ ಪಾತ್ರಗಳಾಗಲಿ, ವಿಲನ್ನಲ್ಲೇ ಮುಖ್ಯಮಂತ್ರಿ ಚಂದ್ರಗೌಡ ಸರ್ ಅವರು ಮತ್ತೆ ನಾನು ಹೇಳೋದು ಅಗೇನ್, ಯು ಕೇಮ್ ಬ್ಯಾಕ್ ಟು ಥಿಯೇಟರ್ ಅಗೇನ್. ಅಂದರೆ ರಂಗಭೂಮಿ ನೋಡಿ, ಇವಾಗ ಅಣ್ಣವರು ಒಂದೊಂದು ನಾನೊಬ್ಬ ಕಳ್ಳ ಅಂತ ಒಂದು ಸಿನಿಮಾ ಮಾಡ್ತಾರೆ. ಅಕ್ಕ ಹಿಂಗೆ ಅಂದ್ಕೊಂಡು ಎಲ್ಲಮ್ಮ ಇದ್ದ ನಾನೊಬ್ಬ ಕಳ್ಳನ ದಾರಿ ತಪ್ಪಿದ ಮಗ, ಇದು ಕಟ್ಟಿ ಏನಾದ್ರು ಗಾಡಿ ಹೋಗಿದ್ದು ನೋಡಿದೆ. ಯಾವ ಗಾಡಿ ಹೋಯ್ತು? ಯಾರೋ ಗಾಡಿ ಹೋದಂಗೆ ಆಯಿತು. ಕಳ್ತನ ಏನದು ಕಳ್ತನ ಆಗೋಗಿದೆ? ಕಳ್ತನ ಏನು ಕಾಲ ಬಂತಪ್ಪ ಅನ್ಕೊಂಡು ಹೋಗ್ತಾರೆ. ಅಂದರೆ ಕಳ್ಳನಲ್ಲಿರೋ ವರ್ಚಸ್ಸದ, ಯು ಹ್ಯಾವ್ ಟು ಕೇಟರ್ ದ್ಯಾಟ್. ಇವು ಕಳ್ತನ ನೋಡಿದ್ರೆ ಎಷ್ಟು ಮುದ್ದೆ ಕಳ್ತನ ಮಾಡ್ತಾರಲ್ಲ ಈ ವರ್ಷ ಅಂತ ಅನಿಸುತ್ತೆ. ಅಂದರೆ ಫಸ್ಟ್ ಆ ವರ್ಚಸ್ ಬೆಳೆಸ್ಕೊಳ್ಳೋಣ.
ಅಂದರೆ ಅಲ್ಲಿ ಮುಟ್ಟಕ್ಕಾಗದೇ ಇದ್ರೂ ಪ್ರಯತ್ನ ಮಾಡೋಣ. ಜಸ್ಟ್ ಗೋ ದೇರ್. ನಾನು ತಿರುಪತಿಗೂ ನಾನು ಬೆಟ್ಟ ನಡ್ಕೊಂಡು ಹೋಗ್ತೀನಿ, ನಡ್ಕೊಂಡು ಟ್ರೈ ಮಾಡಿ. 150-200 ಮೆಟ್ಲು ಹತ್ತಿ ಯಾಕೋ ಕಣ್ಣು ಬಂತು ಗುರು, ಒಂದು ನಿಮಿಷ ಇರು, ರೆಸ್ಟ್ ತಗೋ, 10 ನಿಮಿಷ ರೆಸ್ಟ್ ತಗೋ, ತಿರುಗಿ 10 ತಕ್ಷಣ ಮಾಡ, ರೆಸ್ಟ್ ತಗೋ, ತಿರುಗಿ 10 ತಕ್ಷಣ ಮಾಡ, ಒಂದು ದಿವಸ ಅಂತ ತಿರುಪಿಗೆ ಹೋಗೇ ಹೋಗ್ತೀಯ. ದಟ್ ಈಸ್ ಹೌ. ಅಂದರೆ ಆ ವರ್ಚಸ್ಸಿಗೆ ತಲುಪಕ್ಕದಕ್ಕೆ ಟ್ರೈ ಮಾಡೋಣ. ಆಗ ನಮಗೆ ಅದು ದರ್ಶನ ಹೇಗಾಗುತ್ತೆ ಅನ್ನೋದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ ಥರ ಅದು ಕರೆಕ್ಟ್ ಸರ್. ಬಟ್ ಆದರೆ ನಾವು ಕಾಯ್ತಾ ಇದ್ದೀವಿ ನಿಮ್ಮನ್ನು ಬೇರೆ ಬೇರೆ ಪಾತ್ರಗಳಲ್ಲಿ. ನನಗೆ ಆ್ಯಕ್ಚುಲಿ ನಾನು ನನಗೆ ಅನಿಸಿದೆ ಅದೇ, ನಿಮ್ಮನ್ನು ಈಗ ಹೇಳಿದ್ನಲ್ಲ ಮುಖ್ಯಮಂತ್ರಿ ಚಂದ್ರಗೌಡ ಅವ್ರನ್ನ ನೋಡಿದಾಗ ನನಗೆ ಆ ಥರ ವಿಲನ್ಗಳನ್ನ ನಾನು ನೋಡೋದೇ ಇಲ್ಲ. ಈಗ ಎಲ್ಲರೂ ಬೇರೆ ಬೇರೆ ಆ್ಯಕ್ಷನ್ ಸಿನಿಮಾಗಳಂತ ಬಂದಾಗ ನನಗೆ ಗೊತ್ತಿಲ್ಲ, ತಪ್ಪ ಸರಿನೋ ನನಗೆ ಗೊತ್ತಿಲ್ಲ, ಅದು ನಡೀತಾ ಇದೆ, ಅದು ನೋಡ್ತಾ ಇದ್ದಾರೆ ಜನ. ಬಟ್ ಒಂದು ಚೇಂಜ್ ಬೇಕಲ್ಲ ಅಂತ. ಹೌದು, ನಟನಲ್ಲಿ ಏನಾಗುತ್ತೆ ಗೊತ್ತಾ, ಇದು ಸರಿನೋ ತಪ್ಪ ಗೊತ್ತಿಲ್ಲ, ಬಟ್ ನೀನು ಇದೇ ಮಾಡ್ಕೊಂಬಂದ್ರೆ ಚೆನ್ನಾಗಿರುತ್ತೆ ಕಣ ಅಂತಾರೆ. ಇದನ್ನೇ ಮಾಡ್ಕೊಂಡು ಬಾ, ಚೆನ್ನಾಗಿದೆ, ನೀನು ಹೋಗ್ತಿರೋದು ಕರೆಕ್ಟಾಗಿ, ದಾರಿ ಕರೆಕ್ಟಾಗಿದೆ, ಸುಮ್ಮನೆ ಇದ್ಬಿಡು, ಬೇರೆ ಎಕ್ಸ್ಟ್ರಾ ಮಾಡೋಕೆ ಹೋಗ್ಬೇಡ. ಅಪ್ಪತ್ತಪ್ಪ ನೀನು ಚಾನ್ಸ್ ತಗೊಂಡೇನೋ ಆಗಲೇ ವಾಪಸ್ ಬರೋಕ್ಕೂ ಆಗ್ದಿಲ್ಲ, ಅಲ್ಲೂ ಕಚ್ಕೊಳಕ್ಕೆ ಬೇಡ ಬಿಡು, ಸುಮ್ಮನೆ ಆರಾಮಾಗಿ ಹೆಂಗೆ ಹೋಗ್ತೀವಿ ಹೋಗು. ಹಾಗತ್ತೆ ನೀನು 100-200 ಸಿನಿಮಾ 100 ಸಿನಿಮಾ ಮಾಡಿದ್ದೀನಿ, ಇಲ್ಲ ನಾನು ಮಾಡಿದ 10-12 ಸಿನಿಮಾ ಆಗಿರ್ಬೋದು ಅಷ್ಟೇ. ಬಟ್ ನಾನು ಅದೊಂದು ನಾನು ಕ್ರೆಡಿಟ್ ತಗೋಬಲ್ಲೆ. ಬಟ್ ನಾನು ಮಾಡಿರೋ 10-12 ಸಿನಿಮಾನೂ ಹಿಟ್ಟೇನೆ. ಅದೊಂದು ಅಂದರೆ ಚಿಕ್ಕ ಪುಟ್ಟ ಪಾತ್ರದ್ದೆಲ್ಲ ಓಕೆ, ಬಟ್ ಒಂಚೂರು ಮೇಯ್ನಾಗಿ ನಾನು ಮಾಡಿರೋ ಅಷ್ಟು ಸಿನಿಮಾಗಳನ್ನು ಹಿಟ್ಟೇನೆ. ಅಂದರೆ ನೀನು ಸೆಕೆಂಡ್ ಲೀಡ್ ಅಂತ ಒಂದು ಪರಿಗಣನೆಗೆ ಬರುತ್ತಲ್ಲ, ಆ ಥರ ಸಿನಿಮಾ ಅಷ್ಟು ನಾನು ಮಾಡಿರೋದೆಲ್ಲ ಹಿಟ್ಟೇನೆ. ಸೊ ಹಾಗಾಗಿ ಆ ಕ್ರೆಡಿಟ್ ನಾನು ತೊಗೋಬಲ್ಲೆ. ಅಂದರೆ ಅಫ್ಕೋರ್ಸ್ ಡೈರೆಕ್ಟ್ರು ಮಾಡಿಸಿರ್ತಾರೆ, ಅದ್ರ ಮೇಲೆ ಒಂದು ಚೇಷ್ಟೆನೂ ನಿರೀಕ್ಷೆ ಮಾಡಿರ್ತಾರೆ. ನನಗೆ ಸಿಕ್ಕಿರೋಂಥ ಅಷ್ಟು ಡೈರೆಕ್ಟರ್ಗಳು ಚೇಷ್ಟೆ ನಿರೀಕ್ಷೆ ಮಾಡ್ತಾರೆ, ಚೇಷ್ಟೆ ನಾನು ಮಾಡಿದ್ದೀನಿ. ಇಂಪ್ರೂವ್ಮೆಂಟ್ಸ್ ಆಗ್ತಾನೆ ಇರುತ್ತೆ, ಅಂದರೆ ಆಗಬೇಕು ಕೂಡ. ಆ ಕ್ಷಣಕ್ಕೆ ಅದು ಹೊಳೆಯುತ್ತದ, ಇದು ಹಿಂಗೆ ಮಾಡ್ಬೋದಾ ಅಂತ ಮಾಡಿ ಚೆನ್ನಾಗಿದೆ ರೆಡಿ ರೋಲ್, ಆ ಥರ ಸಖತ್ ಎಂಜಾಯ್ ಮಾಡೋದಂಥ ಟೈಮ್ ಯಾವ್ದು ಸರ್ ಸಿನಿಮಾ ಇದರಲ್ಲಿ? ಗುಬ್ಬಿ ಅನ್ಬೋದು, ಗುಬ್ಬಿ ಅನ್ಬೋದು. ಕಂಪ್ಲೀಟಾಗಿ ನೀವು ಇದ್ದಿದ್ದ ಕಾರಣ ಕಂಪ್ಲೀಟಾಗಿ ಅಂದರೆ ಎರಡೂ ಡೈರೆಕ್ಷನು ಆ್ಯಕ್ಟಿಂಗ್ ಎರಡೂ ಇದನ್ನಲ್ಲ. ಸೊ ಅದು ಗುಬ್ಬಿನ ಅದನ್ನೇ ಅಷ್ಟು ಮಜಾ ಮಾಡಿದ್ದು ಅದನ್ನೇ. ಬಟ್ ದಟ್ ಈಸ್ ನಾಟ್ ಮೈ ಬೆಸ್ಟ್ ಕ್ಯಾರೆಕ್ಟರ್. ಸಗಣಿ ಪೆಂಡನ್ನು ತುಂಬ ಇಷ್ಟಪಡ್ತಾರೆ. ನಾನು ಸಂತೋಷ್ ಅವ್ರಿಗೆ ಅದನ್ನೇ ಹೇಳ್ತಿದ್ದೆ, ಐ ಡೋಂಟ್ ನೋ ನಾನು ಚೆನ್ನಾಗಿ ಮಾಡಿದ್ದೀನ ಇಲ್ವಾ ಅಂತ. ಅದು ಸಗಣಿ ಪಿಂಟು ಎಲ್ಲ ಇಷ್ಟಪಡ್ತೀವಿ, ಅಷ್ಟು ಚೆನ್ನಾಗಿದೆ ಅದು ಕ್ಯಾರೆಕ್ಟ್ರು. ಯು ಡೋಂಟ್ ಬಿಲೀವ್, ನನಗೆ ಯಾವತ್ತೂ ಅಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂತ ಅನಿಸೇ ಇಲ್ಲ ಕ್ಯಾರೆಕ್ಟ್ರು. ಇನ್ನೂ ಮಾಡಬೇಕು ನಾನು ಅಂದರೆ ಅದು ಇನ್ನೂ ಏನೋ ಕೇಳ್ತಿತ್ತ, ಅಥವಾ ಅದು ಜಯತೀರ್ಥ ವಾಸ್ ವೆರಿ ಹ್ಯಾಪಿ. ಅಣ್ಣ ಅಣ್ಣ ನೀನು ಯಾವ ಹದದಲ್ಲಿದೆ ಅದೇ ಹದದಲ್ಲಿ ಇದ್ಬಿಡು, ಮೇಲೂ ಹೋಗ್ಬೇಡ ಕೆಳಗಡೆ ಬರಬೇಡ, ಅದೇ ಹದ ತುಂಬ ಚೆನ್ನಾಗಿದೆ ಹಾಗೆ ಇದ್ಬಿಡು. ಅದು ನಾನು ಸರಿ ಸರ್, ದಣಿ ಅನ್ನೋ ಅಷ್ಟೇ ಸಾಕು, ಓಕೆ ರೈಟ್, ದಣಿ ಬೇಡ, ಓಕೆ ದಣಿ ಬೇಡ, ದಣಿ ಅಷ್ಟರಲ್ಲಿರು. ಈ ಮಾತಿಗೆ ಕುವೆಂಪು ಏನು ಹೇಳ್ತಾರೆ, ಅಷ್ಟೇ ಸಾಕು, ಅದೇ ಹದದಲ್ಲಿರು, ಓಡಾಡ್ತಿರ್ಬೇಕು, ಪಟ್ಟ ರೆಡಿ ರೋಲ್ ಅನ್ನೋ ಅಗೇನ್ ಹಂಗೆ ಅನಿಸುತ್ತೆ. ಬಟ್ ನಾನಿನ ಹಾಗಲ್ಲ, ನಾನಿಟ್ಟು ಮತ್ತು ಡೌನ್ ಸೈಡ್ ತೀರಲ್ಲ, ಇಷ್ಟೇ ಹೇಳ್ದಾಕೊಂಡು ಯಾರು ನೋಡ್ತಾರೆ ಸರ್, ಎಷ್ಟೊತ್ತು ಬರೀ ಹೇಳ್ದಾಕೊಂಡ್ಲ ಹಿಂಗೆ ಅನ್ಕೊಂಡು ನೋಡ್ತಿದ್ರೆ ಅವ್ನು ಪಾಪ ಗಿರಿ ಕೇಳ್ತಾನೆ, ನಾನು ನೋಡ್ತಾ ಇದ್ದೀರಾ ಅಂತ. ನಿಮ್ಮನ್ನೇ ನೋಡ್ತಾ ಹಾಗಾದ್ರೆ ಓಕೆ ಅಂತಾನೆ, ಎಲ್ಲೋ ನೋಡ್ಕೊಂಡು. ಅಂದರೆ ಪ್ರತಿಯೊಂದು ಕ್ಯಾರೆಕ್ಟ್ರಲ್ಲೂ ಹಾಗಾಗ ಅನಿಸುತ್ತೆ. ಬಟ್ ನಾನಿ ವಾಸ್ ಮಚ್ ಆಫ್ ಎಂಜಾಯಿಂಗ್ ಸೈಡಲ್ಲಿತ್ತು. ಹಾಗಾಗಿ ಬಟ್ ಇವತ್ತು ಸಿನಿಮಾ ಆಚೆಯಿಂದ ನೋಡ್ತಿದ್ರು ಒಂದು ಟೈಮಲ್ಲಿ ಎಲ್ಲ ಆಚೆ ಬರೀ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಚೆನ್ನಾಗಿದೆ ಕಣೆ ಆ ಸಿನಿಮಾ, ಇಲ್ಲ ಚೆನ್ನಾಗಿರೋ ಸಿನಿಮಾ ಅಂತ ಹೋಗೋರು. ಬಟ್ ಇವತ್ತೇನಂದರೆ ಎಲ್ಲ ಕ್ರಿಟಿಕ್ಸ್ ಕೊಡೋಕೆ ಶುರು ಮಾಡಿಬಿಟ್ಟಿದ್ದಾರೆ. ಸಿನಿಮಾಗೆ ಬರ್ತಿದ್ದಂಗೆ ಹೋಗಿದ್ದಂಗೆ ಫಸ್ಟ್ ಹಾಫು ಸೆಕೆಂಡ್ ಹಾಫು ಇಲ್ಲ ಇಂಟ್ರೋಲ್ ಸರಿ ಇಲ್ಲ, ವಿಲನ್ ವರ್ಕೌಟ್ ಆಗ್ತಾಯಿಲ್ಲ, ಎಲ್ಲನೂ ಹೇಳೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಈ ಥರ ಆಡಿಯನ್ಸ್ಗೆ ಯಾವ ಥರ ಅಪ್ರೋಚ್ ಮಾಡ್ಬೋದು? ಅಲ್ಲ, ಫಸ್ಟ್ ಆಫ್ ಆಲ್ ಒಬ್ಬ ಮನುಷ್ಯ ಜಡ್ಜ್ ಮಾಡಬಾರ್ದು. ಹಂಗಾಗ್ಬಿಟ್ಟಿದೆಯಲ್ಲ, ಎಲ್ಲ ಜಡ್ಜ್ ಮಾಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಅದು ಮಾಡಬಾರ್ದು. ನೀವು ಅವ್ರಿಗೆ ಗೊತ್ತಿರಬೇಕು, ನೀವು ಸಿನಿಮಾನ ಜಡ್ಜ್ ಮಾಡ್ತಿದ್ದೀರಾ, ಆ ಶಕ್ತಿನ ಜಡ್ಜ್ ಮಾಡ್ತಿದ್ದೀರಾ. ಅಂದರೆ ಆರ್ ಯು ಜಡ್ಜಿಂಗ್ ಅ ಸಿನಿಮಾ ಆರ್ ದ ಎಲಿಜಿಬಿಲಿಟಿ ಆರ್ ದ ಕೇಪಬಿಲಿಟಿ ಆಫ್ ಎ ಡಿರೆಕ್ಟರ್? ಯಾರನ್ನು ಜಡ್ಜ್ ಮಾಡ್ತಾಯಿದ್ದೀರಾ ನೀವು? ಅದು ಕ್ಲಾರಿಟಿ ಇರಬೇಕು. ಸಿನಿಮಾ ಓಕೆ ಯಾರು ಕೇಳಿದ್ರು? ನಂಬರ್ 1. ನಂಬರ್ 2, ಸಿನಿಮಾ ಇಂಚೂ ಚೆನ್ನಾಗಿ ಮಾಡ್ಬೋದಾಗಿತ್ತು, ದುಡ್ಡು ತೊಗೊಂಬ ಇನ್ನೂ ಹೆಚ್ಚು ಮಾಡೋಣ.
ಹಂಗೆ ಆಗಲ್ಲ. ರಿವ್ಯೂವರ್ಸ್ ಅಂದರೆ ನೀವು ರಿವ್ಯೂ ಮಾಡ್ತಾಯಿದ್ದೀರಾ ಅಂತಂದರೆ ಅದಕ್ಕೊಂದು ಅಥಾರಿಟಿ ಇರಬೇಕು. ಅಂದರೆ ನೀವು ಈ ಶಾರ್ಟಲ್ಲಿ ಅವರು ಈ ಕಡೆ ಬಲಗಡೆ ತಿರುಗಿದ್ದಾಗ ಅಲ್ಲೊಂಚೂರು ಲೈಟ್ ಎಕ್ಸ್ಟ್ರಾ ಯಾರು ಗುರು ಯಾಕೆ ಅಂದರೆ ನನಗಿಷ್ಟ ಆಯಿತು. ಅವನು ಸಿನಿಮಾದವನಾಗಿರ್ತಾನೆ. ನಿನ್ನ ಎಲ್ಲ ಹತಾಶ ಮನೋಭಾವನೆಲ್ಲ ತಗೊಂಡು ರಿವ್ಯೂ ಹಾಕಿದ್ರೆ ನೀನು ನನಗೆ ಇದೊಂದು ಇನ್ನೊಂಚೂರು ವರ್ಕ್ ಆಗಬೇಕಾಯ್ತು. ನಿನಗೆ ವರ್ಕ್ ಆಗಬೇಕು, ಜನಕ್ಕೆ ವರ್ಕ್ ಆಗಬೇಕು, ನಿನ್ನೊಬ್ಬನಿಗೆ ವರ್ಕ್ ಆಗಬೇಕು. ನೋ, ಡೋಂಟ್ ಜಡ್ಜ್. ರಿವ್ಯೂಗಳು ಮಾಡಬಾರ್ದು ಸರ್. ಫಸ್ಟ್ ಆಫ್ ಆಲ್ ರಿವ್ಯೂಗಳು ಮಾಡಬಾರ್ದು. ನಾನು ಹೇಳ್ತೀನಿ, ನನಗೆಲ್ಲ ಸಿನಿಮಾನು ಇಷ್ಟ. ನಾನು ಹೇಳ್ತೀನಿ, ಇದು ನನ್ನ ರಿವ್ಯೂ. ಕನ್ನಡದಲ್ಲಿ ಬರೋ ಎಲ್ಲ ಸಿನಿಮಾಗಳು ನೋಡೋಕ್ಕಾಗದಿರ್ಬೋದು, ಬಟ್ ನಾನು ಕನ್ನಡದಲ್ಲಿ ಬರೋ ಅಷ್ಟು ಸಿನಿಮಾಗಳು ನನಗಿಷ್ಟ. ಇದು ನನ್ನ ಒನ್ ಟೈಮ್ ರಿವ್ಯೂ. ಕಿತ್ತೋಗಿದೆ ಸಿನಿಮಾ ಅಂತಾರೆ, ನೋಡ್ಕೊಂಬನ್ನಿ ಹೋಗಿ ಒಂದು ಸತಿ ನೋಡ್ಕೊಂಬ ಫಸ್ಟು. ನೀವು ನಂಬಲ್ಲ, ಪ್ರತಿ ಸಿನಿಮಾಗೆ ಹಿಂಗೆ ಹೇಳ್ತೀನಿ ನಾನು. ನೀವು ನಂಬಲ್ಲ, ಒಂದು ಸತಿ ನೋಡ್ಕೊಂಬ. ಒಂದು ಸತಿ ನೋಡ್ಕೊ ಒಬ್ರಿಗೊಬ್ರಿಗೆ ನಾನು ಸುಳ್ಳೇ ಹೇಳಿರಲಿ. ಒಬ್ರಿಗೊಬ್ರಿಗೆ ನೋಡಿದ್ರೆ ಒಂಚೂರು ದುಡ್ಡು ಬಂದ್ಬಿಡ್ತು ಪ್ರೊಡ್ಯೂಸರ್ಗೆ. ಸಿಂಪಲ್. ಸುಳ್ಳು ಹೇಳ್ಬೋದು, ಇನ್ನೊಂದು ಬಟ್ ಒಳ್ಳೆ ಉದ್ದೇಶಕ್ಕೆ ಹೇಳ್ತೀನಿ. ಹೇಳ್ಕೋಗುರು, ಹೇಳ್ಕೋಗು. ಫಸ್ಟ್ ಸಿನಿಮಾ ನೋಡಿ ನೋಡ್ಬಿಡು. ಗುರು ಡಬ್ಬ ಥರ ಇತ್ತು ಸಿನಿಮಾ, ಹೌದಲ್ಲ ಅನ್ನಿಸ್ತು ಇವಾಗ ನನಗೆ. ಬೇಜಾರಿಲ್ಲ, ನೋಡ್ಬಿಡು ಸಿನಿಮಾನ. ಸುಮ್ಮನೆ ನೀನು ಮನೇಲಿ ಕೂತ್ಕೊಂಡು ಕನಸಲ್ಲಿ ನನಗೆ ನೀನು ರಾತ್ರಿ ಕನಸು ಬಿದ್ದಿತ್ತು ಸಿನಿಮಾ ಡಬ್ಬ ಥರ ಇದೆ ಅಂತಂತೆ ಮೆಟ್ಟಲ್ಲಿ ಹೊಡಿತೀನಿ ನಿನಗೆ ಅಂತೀನಿ ನಾನು. ಬೇಡ, ಅವ್ನು ಯಾರೋ ಹೇಳ್ದ ಬೇಡ, ತಲೆಯಲ್ಲೇ ಕೂತ್ಬಿಟ್ಟಿರ್ತೆ ಇಲ್ಲೊಂತೆ ಗುರು. ಓಕೆ ಅಂತೆ ಸಿನಿಮಾ, ಹೌದಾ ನಾನು ನೋಡ್ಕೊಂಬಂದು ನೀನು ಸಖತ್ತಾಗಿದೆ, ಹೌದಾ ಸೀರಿಯಸ್ಲಿ, ಹ್ಞೂ ಗುರು ಏನು ಎಂಟ್ರಿ ಗೊತ್ತಾ ಅದು, ಹೌದಾ ಆ ಎಂಟ್ರಿಗೆ ಅನಿಸುತ್ತೆ ನೋಡಬೇಕು ಅನಿಸುತ್ತೆ, ಬುಕ್ ಮಾಡಲಾ ಮಾಡಿ ಹೇಳ್ತೀನಿ. ಹೊರಡೋ ಟೈಮ್ಗೆ ಗುರು ಇಲ್ಲ ಗುರು ಒಂಚೂರು ಅರ್ಜೆಂಟಾಗಿ ಹೋಗ್ಬರ್ಬೇಕು, ಮುಗಿಸ್ಕೊಂಬಂದ್ಬಿಡೋದು, ಹೌದಾ ಎರಡು ಬುಕ್ ಮಾಡಿದ್ದೀನಿ, ಯಾರು ಫ್ರೆಂಡೇ ತಗೊಂಡು ಹೋಗು, ಓಕೆ ಬಾಯ್, ಸದ್ಯ 2 ಟಿಕೆಟ್ ಹೋಯ್ತು, ಸಾಕು ಸೇಫ್. ಏನು ತಮಾಷೆ ಮಾತಾ ಒಂದು ಸಿನಿಮಾ ಮಾಡೋದು? ಹೆಂಗೆ ರೀ ಒಬ್ಬ ಮಾತನ್ನು ಕೇಳ್ಕೊಂಡು ಸಿನಿಮಾಗೆ ನೀವು ನೋಡೋದಕ್ಕೆ ಹೋಗೋಕ್ಕಾಗೋದು? ಎಷ್ಟು ದಿವಸ ನಿದ್ದೆ ಮಾಡಿರಲ್ಲ ಡೈರೆಕ್ಟ್ರುಗಳು, ಕತೆ ಮಾಡೋಣ ಇಷ್ಟೆಲ್ಲ ಮಾತಾಡ್ತೀವಲ್ಲ. ಒಬ್ಬ ಸಂಭಾಷಣೆ ಬರೆಯೋನು, ಒಬ್ಬ DOP, ಒಬ್ಬ ಡೈರೆಕ್ಟ್ರು, ಒಬ್ಬ ಮ್ಯೂಸಿಕ್ಕು, ಅಂದರೆ RR ಮ್ಯೂಸಿಕ್ ವಾಟ್ ಎವರ್, ಒಬ್ಬ ಎಡಿಟ್ರು, ಎಲ್ಲರ ಹೋರಾಟ ಹೇಗಿರುತ್ತೆ ಗೊತ್ತಾ? ತಮಾಷೆ ಮಾತಾ? ಕಾಡಾಗಿ ಶಿರೋಗ್ಬಿಡ್ತೀರಿ ರಾತ್ರಿ ಹೊತ್ತು ಸಿನಿಮಾ. ತಮಾಷೆ ಮಾತೇ ಅಲ್ಲ. ಪೀಪಲ್ ಹ್ಯಾವ್ ಟೇಕನ್ ಥಿಂಗ್ಸ್ ಫಾರ್ ಗ್ರಾಂಟೆಡ್. ನೋ, ಸಿನಿಮಾ ಅಂದರೆ ಚೆನ್ನಾಗಿಲ್ಲ ಗುರು ಸಿನಿಮಾ, ಹೌದು ಚೆನ್ನಾಗಿಲ್ಲ. ಕನ್ನಡಕ್ಕೆ ನೋಡಿ, ಹೌದು ಚೆನ್ನಾಗಿಲ್ಲ ಸಿನಿಮಾ, ಡಬ್ಬಾ ಥರ ಇದೆ. ಕನ್ನಡಕ್ಕೆ ನೋಡಿ ಅಷ್ಟೇ, ಸಿಂಪಲ್. ಕನ್ನಡ ಇಂಡಸ್ಟ್ರಿ ಇದು ತಗೊಳ್ಳಲ್ಲ ರೀ ನೆಟ್ಫ್ಲಿಕ್ಸ್ ಇವಾಗ. ನಾವೇನು ಪಾಪ ಮಾಡಿದ್ದೀವಿ? ಗೂಗಲಲ್ಲಿ ಓಡಿರೋಗಿ ಹೈಯೆಸ್ಟ್ ಸಬ್ಸ್ಕ್ರೈಬರ್ಸ್ ಯಾವ ಊರಲ್ಲಿರೋದು ಅಂತ. ಅದಕ್ಕೊಂದು ಕಾರಣ ಬೇಕಾಗಿದೆ ಸರ್ ತುಂಬ ಜನಕ್ಕೆ. ನನಗೆ ನನ್ನ ಕಟ್ಟಾಕ್ಬಿಡುತ್ತೆ ಬಾಯಿ ಕೆಲವು ಸಲ, ತುಂಬ ಜನ ಏನು ಕೇಳ್ತಾರೆ ಅಂದರೆ ಈಗ ಅಂದರೆ ಹೇಳಿ ಅದೇ ಈಗ OTT ಅಂತ ಬಂದ ತಕ್ಷಣ ಈಗ ನೆಟ್ಫ್ಲಿಕ್ಸಲ್ಲಿ ತಮಿಳ್ ತೊಗೊತಾರೆ, ತೆಲುಗು ತೊಗೊತಾರೆ, ಯಾವುದಾದ್ರು ತೊಗೊತಾರೆ, ಮಲಯಾಳಂ ತೊಗೊತಾರೆ, ನಮ್ಮ ಕನ್ನಡ ಏನಕ್ಕೆ ಹೋಗಲ್ಲ ಅನ್ನೋ ಒಂದು ಪ್ರಶ್ನೆ ಇದೆ. ತುಂಬ ಜನಕ್ಕೆ ಗೊತ್ತಿಲ್ಲ. ಎಲ್ಲರ ಕಾಲ ಎಳೆಯುತ್ತೆ ಕಾಲ, ಬರ್ತಾರೆ ಎಲ್ಲ ಹೋಗ್ತಾರೆ. ಇಡೀ ದೇಶನೇ ತಿರುಗಿ ನೋಡುತ್ತೆ ಒಂದೇ ಒಂದು ಸಿನಿಮಾಯಿಂದ, ಬರ್ತಾರೆ ಎಲ್ಲ ಹೋಗ್ತಾರೆ. ಹಂಗೆ ಐ ವುಡ್ ಲೈಕ್ ಟು ಇಗ್ನೋರ್ ದೋಸ್ ಪೀಪಲ್. ನನಗೆ ಕೆಟ್ಟಗಳು ನನ್ನ ಭಾಷೆಯನ್ನು ನೀನು ಸ್ವೀಕರಿಸಲ್ಲ ಅಂತಂದರೆ ನೀನು ತಿರಸ್ಕೃತ ನನ್ನ ಮುಂದೆ. ಕನ್ನಡದವರೇ ಆ ಥರ ಮಾಡಿದಾಗ ಇನ್ನೂ ಬೇಜಾರಾಗುತ್ತೆ. ನೀನು ನನ್ನ ಮುಂದೆ ತಿರಸ್ಕೃತ. ನನ್ನ ಭಾಷೆಯನ್ನು ನೀನು ತೊಗೊಳ್ಳಲ್ಲ, ಕನ್ನಡನ ಅಂತ ನಾನು ನೋಡೋಲ್ಲ ನೀನು. ಸಿಂಪಲ್. ಏನು ತಮಾಷೆನಾ? ಒಂದು ಭಾಷೆಯನ್ನು ತಿರಸ್ಕಾರ ಮಾಡೋದಷ್ಟು ಸುಲಭ ನಿಮಗೆ? ಹೇಗೆ ಅನಿಸುತ್ತೆ ರೀ? ಹೆಂಗೆ ಅನಿಸುತ್ತೆ ನಿಮ್ಗೆ ಒಂದು ಭಾಷೆನ ತಿರಸ್ಕಾರ ಮಾಡೋದಕ್ಕೆ? ಹೌ ಡೇರ್ ಯು ಡೂ ಇಟ್ ಅನಿಸುತ್ತೆ ನಿಮಗೆ. ಬಟ್ ಅಗೇನ್ ಅವ್ರದ್ದೇ ಒಂದು ಅಂದರೆ ಅವ್ರದ್ದೇ ಒಂದು ಪ್ರಾಬ್ಲಮ್ ಇರುತ್ತೆ, ಅವ್ರದ್ದೇ ನಾರ್ಮ್ಸ್ ಇರುತ್ತೆ, ಅದನ್ನು ರೆಸ್ಪೆಕ್ಟ್ ಮಾಡಬೇಕು. ಬಟ್ ಹಾಗಂತ ಯಾವುದೂ ತಗೊಳ್ಳಲ್ಲ ಅನ್ನೋದಿದೆಯಲ್ಲ, ಅದು ನನಗಿಷ್ಟ ಆಗಲಿಲ್ಲ. ನಾಟ್ ಎಟ್ ಆಲ್ ರೈಟ್. OTTಗೆ ಅಂತಲೇ ಸಿನಿಮಾ ಮಾಡೋ ಕಾಲ ಬಂತಿತ್ತು, ಬರ್ತಾ ಒಂದು ಸ್ವಲ್ಪ ಶುರುವಾಗಿತ್ತು, ಮಧ್ಯದಲ್ಲಿ ಇವಾಗ ಅದೊಂಚೂರು ಇದೆ, ಒಂದು ಕಾಲ ಮತ್ತೆ ಶುರುವಾಗುತ್ತೆ ಬರೀ ಥಿಯೇಟ್ರಿಗೆ ಸಿನಿಮಾ ಮಾಡಬೇಕು ಅಂತ. ನೋಡಿ ಬರ್ಕಳಿ ಬರುತ್ತೆ, ತುಂಬ ಮೊಬೈಲ್ ನೋಡಿಬಿಟ್ಟು ಸಾಕಾಗೋಗುತ್ತೆ. ಗಿರಿ ಅಂದರೆ ಇದನ್ನು ಆರ್ಟಿಸ್ಟ್ ಗಿರಿ, ತಲೆ ಕೆಡಿಸ್ಕೊಬಿಡೋಣ ಒಂದು ಸ್ವಲ್ಪ ದಿವಸ ಮತ್ತೆ ಶುರುವಾಗುತ್ತೆ.
ಬರೀ ಥಿಯೇಟ್ರನ್ನೇ ಸಿನಿಮಾ ನೋಡಬೇಕು ಅಂತ ನಾವು ಕಾಲ ಇರುತ್ತೆ. ಎಷ್ಟೊಂದು ಮೊಬೈಲ್ ನೋಡೋಣ ಸಾಕಾಯ್ತು ಬಿಡು, ಎಷ್ಟೊಂತ ಕಂಪ್ಯೂಟರ್ ನೋಡೋಣ ಬೇಡ, ಬಾಗುರು ದೊಡ್ಡ ಸ್ಕ್ರೀನ್ ನೋಡ್ಕೊಂಬರೋಣ, ಬಾಗುರು ಒಂದು 200 ರೂಪಾಯಿ ಹೋದ್ರೂ ಪರ ಇಲ್ಲ ನೋಡೋಣ ನಡಿಗುರು ಅಂತ ಕಾಲ ಬರುತ್ತೆ. ನೋಡ್ತಾ ಇರಿ ಅಂತ ಅವಲಂಬಿತನ ನಾವುಗಳು. ತಪ್ಪು ಸರ್. ಎಂತೆಂಥ ಸಿನಿಮಾಗಳು ನಾವು ಇದುವರೆಗೂ ವೀಕ್ಷಣೆ ಮಾಡ್ಕೊಂಬಂದಿದ್ದೀವಿ. ಸಾಕಾಗಲ್ವಾ ಅಣ್ಣವ್ರ ಸಿನಿಮಾಗಳು ಥಿಯೇಟ್ರಲ್ಲಿ? ಸಾಕಾಗಲ್ವ ವಿಷ್ಣುವರ್ಧನ್ ಸಿನಿಮಾಗಳು, ರವಿಚಂದ್ರನ್ ಸಿನಿಮಾ ಸಾಕಾಗಲ್ಲ? ಥಿಯೇಟ್ರ್ಗಳು ಹೋಗ್ತಾ ಇದೆ ಅಲ್ಲ ಬರುತ್ತೆ. ಆವಾಗ ಇಮ್ಯಾಜಿನ್, ಸುಮ್ಮನೆ ನಾನು ಹೇಳೋದು, ಅಣ್ಣವ್ರು ಹೇಗಿದ್ದಿದ್ರೆ, ಡಾಕ್ಟರ್ ರಾಜ್ಕುಮಾರ್ ಅವ್ರು ಇವಾಗಿದ್ದಿದ್ರೆ, ಕನ್ನಡ ಭಾಷೆನ ಯಾರಪ್ಪ ತಿರಸ್ಕಾರ ಮಾಡೋದು, ಕರೀರಿ ಅವ್ರನ್ನ ಮನೆಗೆ. ಸಿಂಪಲ್ ಒನ್ ಸ್ಟೇಟ್ಮೆಂಟ್. ಅಂದರೆ ಆಗಿನ ಕಾಲದಲ್ಲಿ ಹಂಗೆ ನಡೀತಿತ್ತಲ್ಲ ಸರ್. ಮೊನ್ನೆ ರವಿ ಸರ್ ಹತ್ರ ಮಾತಾಡ್ತಿದ್ದೆ, ಜಡ್ಜ್ಮೆಂಟ್ ಅಂತ ಶೂಟಿಂಗು, ಮತ್ತು ಅದೇ ಮೊನ್ನೆ ಪರವಶ ಅಂತ ಇನ್ನೊಂದು ಮಂಗಳೂರಲ್ಲಿ ಶೂಟಿಂಗ್ ನಡೀತಿತ್ತು, ಅಲ್ಲದೇ ಪ್ರಸ್ತಾಪ ಮಾಡ್ತಿದ್ವಿ. OTT ಅವ್ರು ತಗೊಳ್ಳಲ್ಲ ಅಂತಂದರೆ ಅವರೇ ನಮ್ಮ ತಗೊಳ್ಳೋದು. ಒಂದು ಸ್ಟೇಟ್ಮೆಂಟ್ ಪಟ್ಟ ಇನ್ಸ್ಟೆಂಟಾಗಿ ಹೊಡೆದ್ರು, ಅವರೇ ನಮ್ಮನ್ನು ತಗೊಳ್ಳೋದು. ಯೋಗ್ಯತೆ ಇರಬೇಕಲ್ವ ನಾವು ತಗೊಳ್ಳೋದಕ್ಕೆ. ಅಂಥ ಶ್ರೀಮಂತ ಭಾಷೆ ನಮ್ಮದು, ಅವರೇ ನಮ್ಮ ತಗೊಳ್ಳೋದು. ಅಷ್ಟೇ, ಬರುತ್ತೆ ಕಾಲ, ಬರುತ್ತೆ ಎಲ್ಲ ತಿರುಗುತ್ತೆ, ತಿರುಗ್ತಾ ಇರುತ್ತೆ, ಬರುತ್ತೆ ಎಲ್ಲ ಹೋಗುತ್ತೆ ವಾಪಸ್ ಹಾಗೆ. ಈಗ ಒಂದು ಹೊಸ ಕಾಲ ಬೇರೆ ಶುರು ಆಗಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ಅಯ್ಯೋ ನಂಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ತುಂಬ ಸುಲಭನದು. ಏನದು? ಅದೇ ಈಗ ನಿಮ್ಮ ವಾಯ್ಸ್ನ ಬೇಕಾದ್ರೆ ನಾನು ಮಾತಾಡ್ಬೋದು. ಆ ಕಾಲ ಬಂದಿದೆ ಈಗ. ಓಹೋ ಪಾಪ, ನಿಮ್ಮ ವಾಯ್ಸ್ ಇಟ್ಕೊಂಡು ಹಾಡ್ಬೋದು ನಾನು. ಹೌದಾ? ಸಿನಿಮಾ ತುಂಬ ಈಸಿ ಆಗ್ತಾ ಇದೆ. ಏನಂತ ಇದಕ್ಕೆ ನೀವು ಗೊತ್ತಿಲ್ಲ ಅದ್ರ ಬಗ್ಗೆ ಸ್ವಲ್ಪ ನನ್ನ ಅಂದರೆ ಅಷ್ಟು ಸುಲಭವಾಗಿ ಏನೂ ಆಗಲ್ಲ, ಕಷ್ಟ ಇರಲೇಬೇಕು. ಶ್ರಮ ಇಲ್ಲದಿದ್ದರೆ ನಿಮ್ಗೇನು ನೋಡಲ್ಲ. ಶ್ರಮ ಇಲ್ಲದೆ ಇದ್ದರೆ ನಿಮ್ಮನ್ನು, ನನ್ನ ಪ್ರಕಾರ ಶ್ರಮ ಇಲ್ಲದೆ ಇದ್ದಾಗ ಕ್ರಿಯೇಟಿವಿಟಿನೇ ಇರಲ್ಲ ಅಂತ. ಹಾಂ, ಮತ್ತೆ ಇದೇನೋ ಬಟನ್ ಒತ್ತಿದ ತಕ್ಷಣ ಆಗೋಗುತ್ತೆ ಅಂತೀರಾ? ಅದೇಂಗ ಬಿಡುತ್ತೆ ಶ್ರಮ ಇಲ್ಲಿದೆ ಅದರಲ್ಲಿ. ಬಟ್ ಅದು ಬರ್ತಾ ಇದೆಯಲ್ಲ ಮುಂದೆ, ಅದೇ ಏನು ಮಾಡೋದು ಈಗ ನಾಷ್ಟಕ್ಕೆ ದಾರಿ ಏನಾದರೂ ಯಾರು ನಿಮಗೆ ಇದ್ರ ಬಗ್ಗೆ ಅಲ್ಲ, ಇದ್ರ ಬಗ್ಗೆ ಮಾಡಲ್ಲ ನೀವು. ಬೇಡ ಸರ್ ಅವೆಲ್ಲ. ತುಂಬ ಅಡ್ವಾನ್ಸ್ಡ್ ಆಗ್ಬಿಟ್ರೆ ನಿಮ್ಮ ಲೈಫ್ ಇದಾಗ್ಬಿಡುತ್ತೆ. ಮುಂಚೆ ಕಿಕ್ ಸ್ಟಾರ್ಟ್ ಮಾಡಬೇಕಾಗಿತ್ತು, ಗಾಡಿ ರಿಚ್ ಆಗ್ಬಿಟ್ರದು, ಬಗ್ಸ್ಬಿಟ್ಟು ಪಟ್ಟಂತ ಹೊಡಿಯೋರು, ಅವು ಗಾಡಿ ಸ್ಟಾರ್ಟ್ ಆಗೋದು. ದರ್ರು ಸ್ಕೂಟ್ರ್ಗಳು ಅವಾಗ ಶುರು ಆಗ್ಬಿಡೋದು. ಅವಾಗ ಬೇಗ ಗುಡ್ಗುಡ್ಗುಡ್ಗುಡು ಅಂತ ಹೊಡೋಗ್ಬಿಟ್ರ. ಇವು ಬಟನ್ ಒತ್ತಿದ್ರೆ ಆಗೋಗುತ್ತೆ, ಹಿಂಗಂದ್ರೆ ಆಗೋಗುತ್ತೆ. ಈಗ ಸೌಂಡೇ ಬರಲ್ಲ ಗಾಡಿ ಇವಾಗ. ಹಿಂಗಂದ್ರೆ ಅಂದರೆ ಅಡ್ವಾನ್ಸ್ ಆದಷ್ಟು ಇಡಬಟ್ಟೆ, ತುಂಬ ಅಡ್ವಾನ್ಸ್. ಏನಕ್ಕೆ ಅಷ್ಟೊಂದು ಬಳಸಬೇಡಿ, ಅವಾಗ ಅದಕ್ಕೆ ತಿರಸ್ಕಾರ ಆಗುತ್ತೆ. ಈಸಿ ಆಗ್ತದೆ. ಶಾರ್ಟ್ಕಟ್ ಏನಾಗುತ್ತೆ ಗೊತ್ತಾ, ನೀವು ಹೇಳ್ದಂಗೆ ಬಟನ್ ಒತ್ತಿದ ತಕ್ಷಣ ಮ್ಯೂಸಿಕ್ ಆಗಿ ಅದಾಗದೇ ಬಂದುಬಿಡುತ್ತೆ ಅಂತಂದರೆ ಎಷ್ಟು ಕಲಾವಿದರು ಸತ್ರು. ಸಿನಿಮಾನು ಮಾಡಿಬಿಡ್ಬೋದು ಅದರಲ್ಲಿ. ಅದೇ ಮಾತಾಡ್ತಿರೋದೀಗ ತುಂಬ ಜನ ಏನಂದರೆ, ಈಗ ನೆಕ್ಸ್ಟ್ ಇನ್ ಫ್ಯೂಚರ್ ಒಂದು 5 to 10 ಇಯರ್ಸಲ್ಲಿ ನೀವು ಜಸ್ಟ್ ಪ್ರಾಂಪ್ಟ್ ಮಾಡಿದ್ರೆ, ನಾವು ಟೈಪ್ ಮಾಡಿ ನನಗೆ ಈ ಥರ ಸ್ಕ್ರಿಪ್ಟ್ ಬೇಕು, ಈ ಥರ ಸೀನ್ ಬೇಕು ನನಗೆ ಅಂದರೆ ಸೀನ್ ರೆಡಿಯಾಗಿ ಬರುತ್ತೆ ನಮಗೆ. ಓಹೋ, ರೈಟ್ರಿಗೆ ಏನು ಮಾಡಬೇಕಂತೆ? ಆಯ್ಬೇಕಷ್ಟೇ. ಬೇಡ ಬಿಡಿ, ಬಳಸೋದೇ ಬೇಡ ಅದನ್ನ. ಕೊಟ್ಟು ಕಾಸು ಕೊಟ್ಟು ಬರ್ಸೋಣ, ಕಡಿಮೆ ಆದರೂ ಪರ ಇಲ್ಲ, ಕಾಸು ಕೊಟ್ಟೇ ಬರ್ಸೋಣ. ಏನು ಮಹಾ ಬೆಳೆದಾಯ್ತದು, ಎಷ್ಟು ಮಹಾ ಬೆಳೆದಾಯ್ತದ. ತಿರಸ್ಕಾರ ಮಾಡ್ಬೇಕು ಸರ್ ಇವೆಲ್ಲ. ಬಳಸಬಾರ್ದು ಅಷ್ಟೇ, ಬಳಸ್ತಿದ್ರೆ ಅವಾಗ ಸರಿ ಹೋಗುತ್ತೆ. ನಾನು ತುಂಬ ಟೆಕ್ನಾಲಜಿ ಬಳಸ್ಬಿಟ್ಟು ಸಿನಿಮಾ ಮಾಡಿದ್ದೀನಿ ಅಂತ. ಫಸ್ಟ್ ಇಡೀ ಸೌತ್ ಇಂಡಿಯಾನ ಸೌತ್ ಏಷ್ಯಾದಲ್ಲೂ ಫಸ್ಟ್ ಟೈಮ್ ಅಂಡರ್ ವಾಟರ್ ಶೂಟ್ ಮಾಡಿದ್ದು ನಾವೇನೆ, ಕನ್ನಡದವರು. ಮತ್ತು ಏನು ಅಡ್ವಾನ್ಸ್ ಇತ್ತು ಅವಾಗ, ಇತ್ತು, ಮುಳುಗಿದ್ರು ಪಾಪ. ಕಾಮನ್ ಸೆನ್ಸ್, ಸುಮ್ಮನೆ ಪ್ರಯೋಜನ ಇಲ್ಲ. ನಾನು ಬಹುಶಃ ಐ ಮೈಟ್ ಬಿ ರಾಂಗ್, ಅಥವಾ ನಾನು ತುಂಬ ಇದಾಗಿ ಮಾತಾಡ್ತಾ ಇದ್ದೀನೇನೋ, ಕ್ಷಮೆ ಇರಲಿ. ಬಟ್ ಐ ವಿಲ್ ನಾಟ್ ರೆಸ್ಪೆಕ್ಟ್ ಇಟ್. ಅಂತ ತೀರಾ ಅಡ್ವಾನ್ಸ್ ಆದರೆ ತೊಂದರೆ ಆಗುತ್ತೆ ಸರ್. ತೀರಾ ಅಡ್ವಾನ್ಸ್ಡ್ ಆದಾಗ ತೊಂದರೆ ಆಗುತ್ತೆ, ಆಗಬಾರ್ದು ಅಡ್ವಾನ್ಸು. ಪ್ರತಿಯೊಂದಕ್ಕೂ ಅದಕ್ಕೊಂದು ಶ್ರಮ ಇರುತ್ತೆ, ಆ ಶ್ರಮಕ್ಕೆ ನೀವು ಬೆಲೆ ಕೊಡಲೇಬೇಕು. ಆ ಶ್ರಮ ಚೆನ್ನಾಗಿರುತ್ತೆ ಕೂಡ. ಮತ್ತು 10 ನಿಮಿಷ ಟೈಮ್ ತಗೊಂಡ್ರಿ ನೀವು ಬಂದು ಇದೆಲ್ಲ ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ. 10 ನಿಮಿಷ ಬಂದು ಪಟಕ್ಕಂತ ಬಿಡುತ್ತಾ? ಶ್ರಮಕ್ಕೆ ನೀವು ಚೆನ್ನಾಗಿ ಕೂತ್ಕೊಂಡು ಮಾತಾಡೋದು. ನಾವು ಆ ಶ್ರಮನೇ ಇಲ್ಲದೆ ಇದ್ರೆ ಏನು ಬಂತು ಭಾಗ್ಯ? ವರ್ಕ್ ಆಗಲ್ಲ. ಶ್ರಮ ಇರಬೇಕು ಮನುಷ್ಯನಿಗೆ. ಸುಲಭವಾಗಿ ಬರೋದು ಯಾವತ್ತೂ ಶಾಶ್ವತ ಅಲ್ಲ, ಅಣ್ಣವ್ರು ಹೇಳಿದ್ದಾರೆ. ಭಾಳ ತುಂಬ ಸೀರಿಯಸ್ ವಿಷಯಗಳು ಮಾತಾಡ್ಬಿಟ್ವಿ ಅವಾಗಿಂದ. ಅಂದರೆ ಏನಾಗುತ್ತೆ ಗೊತ್ತಾ, ನೀವು ಅದಕ್ಕೆ ತುಂಬ ಭಾವ ಕೊಟ್ಟರಷ್ಟು ಮುಗಿದ್ರೆ ಸರಿ ಹೋಗುತ್ತೆ ಅವಾಗ. ಅದು ತಿರಸ್ಕಾರ ಮಾಡ್ಬೇಕಷ್ಟೇ.
ಸುಜಯ್ ಶಾಸ್ತ್ರಿ ಅಂದ ತಕ್ಷಣ ನಮಗೆ ತಮಾಷೆ ನೆನಪಾಗೋದು. ಇವತ್ತು ಯಾಕೋ ಸೀರಿಯಸ್ ಆಗ್ಬಿಡ್ತಾರೆ. ತಮಾಷೆನೂ ಬರ್ಬೇಕು ಇವಾಗ. ಏನಮ್ಮ ಏನು ಯಾರು ಹೊಡಿಬೇಕು ಹೇಳಿ. ಒಂಚೂರು ಮೇಲ್ಗಡೆ ಕೂತ್ಕೊಂಡ್ರೆ ಪುಚ್ಕೊಂಡು ಬೀಳ್ತೀರ ನೋಡೋದು. ಸೀರಿಯಸ್ ತೊಗೊಂಡ್ರೆ ನೋಡಿದ್ರಾ ಇದು MI ಇಲ್ಲ, ಇದು MI ಇದು ಮೈಂಡ್ ಸುಮ್ಮನೆ ಅಂದೇ ಎಳೆದೇ ಬಿಟ್ರು ಪಾಪ ಅವರು. ಏನಿವೆ ಅದೇ ಹೇಳಿ ಸರ್, ಇನ್ನೇನು ನಡೀತಾ ಇದೆ? ಏನು ನಡೀತಾ ಇದೆ ಇವಾಗ ಹೇಳ್ತಾ ಇದ್ರೆ ನಾವು ಕೇಳ್ತಾ ಇರ್ಬೇಕು. ಈಗ ಕಾಮೆಂಟ್ರಿನಲ್ಲಿ ಒಂಚೂರು ಕುಣಿಯಕ್ಕೆ ಶುರು ಮಾಡಿದ್ದೀನಿ. ಹೌದು, IPL ಅದೇ ಹೆಂಗೆ ಶುರು ಆಯ್ತು? ಹೌದು, ನಾನು ಅದು ನೋಡಿ ಕೇಳಿಲ್ಲ ನಿಮ್ಗೆ. ಸೊ IPL ಒಂದು ಅದೇ RJ ಆಗಿದ್ದೆ ನಾನು. RJ ಆದಾಗ ಒಂದು ಸ್ಟಾರ್ ಸ್ಪೋರ್ಟ್ಸಿಗೆ ಒಂದು ಹಂಟ್ ನಡೀತಾ ಇತ್ತು. ಮಾತಾಡೋರು ಬೇಕು, ಮಾತಾಡಿದ್ರೆ ಏನಾಗುತ್ತೆ ಹೇಗೆ ಎತ್ತ ಅಂತ. ಅಂದರೆ ಹೂ ನೋಸ್ ಅಬೌಟ್ ದ ಸ್ಪೋರ್ಟ್ ಅನ್ನೋದು. ನನಗೆ ಸ್ಪೋರ್ಟ್ ಬಗ್ಗೆ ಏನು ಗೊತ್ತಿಲ್ಲ, ಸುಮ್ಮನೆ ಹೋಗಿ ಬರ್ಡೇ ಬಿಟ್ಟೆ. ಸರ್ ನನಗೆ ಆ್ಯಕ್ಚುಲಿ ಸರ್ ಫುಟ್ಬಾಲ್ ಬಗ್ಗೆ ಎಲ್ಲ ಗೊತ್ತು ಸರ್ ನನಗೆ ಅಂತ ಹೋದೆ. ಓಕೆ, ಹೌದಾ, ಕಮಾನ್ ಲೆಟ್ಸ್ ಡೂ ಇಟ್ ಅಂದು ಕೂತ್ಕೊಂಡೆ. ಚೆನ್ನಾಗಿ ಮಾಡ್ತೀಯ ಅಂತ ಮನ್ಸಲ್ಲಿ ನಾ ಕಾಣಿ ಬರ್ದಿನೂ ಪಾಸ್ ಆದ್ನಲ್ಲಯ್ಯ ಅಂತ. ಕಾನ್ಫಿಡೆಂಟ್. ನಿಮ್ಮ ಕಾನ್ಫಿಡೆನ್ಸ್ ಇರ್ತಾನೆ ಮಜಾ ಇರೋದು. ಬಂಡ ಧೈರ್ಯ, ಬಂಡಾ ನನ್ನ ಮಗ ನಾನು. ಬಂಡ ನನ್ನ ಗಂಡ ಅಲ್ಲ, ಬಂಡಾ ನನ್ನ ಮಗ ನಾನು. ನನಗೆ ಎಲ್ಲ ಗೊತ್ತು ಅಂತ ಹೋಗೋದು, ಮಾಡಿ ಬರ್ತಾ ಇರೋದು, ಜೈಸ್ ಬರ್ಬೇಕಷ್ಟೇ. ಇವಾಗ ಜಿಯೋದಲ್ಲಿ ನಡೀತಾ ಇದೆ ಕಾಮೆಂಟ್ರಿ. ವಿ ಹ್ಯಾವ್ ಅ ವೆರಿ ಗುಡ್ ಟೀಮ್. ನಾನು ವೆಂಕಟೇಶ್ ಪ್ರಸಾದ್ ಅವರು, ಅನಿಲ್ ಕುಂಬ್ಳೆ ಅವ್ರು ಬರ್ತಾರೆ, ಜಾನಿಯವ್ರು ಬಂದಿದ್ದಾರೆ, ಭರತ್ ಚಿಪ್ಲಿಯವರು ಬಂದಿದ್ದಾರೆ. ಕ್ರಿಕೆಟರ್ಸಲ್ಲಿ ನಮ್ಮ ಯಂಗ್ ಕ್ರಿಕೆಟರ್ಸಲ್ಲಿ ಈಗ ಶರತ್ ಅಂತಿದ್ದಾರೆ, ಆಮೇಲೆ ಅಮಿತ್ ವರ್ಮ ಅಂತಿದ್ದಾರೆ. ನಾನ್ ಕ್ರಿಕೆಟರ್ ಆಗಿ ನಾನಿದ್ದೀನಿ, ನನ್ನ ಜೊತೆ ರಾಘವೇಂದ್ರ ಅಂತಿದ್ದಾರೆ. ನಿಮ್ಗೆ ಆಡೋಕ್ಕೆ ಬರಲ್ಲ ಹಾಂ ಕ್ರಿಕೆಟ್? ನಾ ಬಾರಿಸಿದ್ರೆ ಅನ್ಬಾರ್ದು, ಬಾರಿಸಿದ್ರೆ ಮಗನ ಹಂಗೆ ಹೋಗ್ಬಿಡುತ್ತೆ. ನನ್ನ ಮಗ ಸಿಕ್ಕಾಬಿಟ್ಟು ಬ್ಯಾಟಿಗೆ ತಾಕ್ಬೇಕು ಅಷ್ಟೇ. ನನಗೆ ಬಾಲ್ ಆಚೆನೆ ಹೋಗೋದೇನೆ, ಬಾಲ್ ಬ್ಯಾಟಿಗೆ ತಾಕ್ಬೇಕು ಅಷ್ಟು. ಏನಕ್ಕೆ ಬಿಡ್ಬೇಕು ಬಾಲ್ನ? ಅಲ್ಲ ಸರ್, ತಾಕ್ಬಿಡ್ಬೇಕು. ತಾಕಿದ್ರೆ ಮಾತ್ರ ಆಕಾಶದಾಗೆ ಯಾರೋ ಮಾಯಗಾರನ್ನು ಅಲ್ಲೋಗಿ ನೋಡಿ ಬಾಲ್ ನೋಡ್ಬಿಟ್ಟು ಸೂಪರ್ ಗುರು ಅಂತ ಬಂದು ಬಿಡಿತ್ತು ಅಷ್ಟು ನನ್ನ ಮಗ. ನಾನು ಬಾಲಿಂಗ್ ಅದ್ರ ಬಗ್ಗೆ ಗಮನ ಕೊಟ್ಟಿಲ್ಲ. ಕ್ರಿಕೆಟ್ ಅಂದ್ರೆ ಇಷ್ಟ ಬೇಸಿಕಲಿ. ಸೊ ಅಲ್ಲಿ ಇಲ್ಲಿ ಅದನ್ನೇ ರಾಜ್ ಕಪ್ಗೆ ಹೋಗ್ಬೇಕಾಯಿತು. ಹಾಗೇನು ಕಾಮೆಂಟ್ರಿಗೆ ಹೋಗಿದ್ದೆ, ಅದಕ್ಕೆ ರಾಜ್ ಕಪ್ಗೆ ಹೋಗೋಕ್ಕಾಗಲಿಲ್ಲ. TPL TCL ನಡೀತಿದ್ದಿಲ್ಲ, ಅವಾಗ ಹೋಗ್ತೀನಿ. ಬ್ಯಾಟಿಂಗು ಬೌಲಿಂಗ್ ಏನು ಕೊಡೋಲ್ಲ. ಮಂಜು ಪಾಪ್ಗಾಣ ಅಂತಿದ್ದಾನಲ್ಲ ಅವನು, ಬ್ಯಾಟಿಂಗು ಬೌಲಿಂಗ್ ಕೊಡಲಿಲ್ಲ ಸರ್ ಅವನು. ಪಾಪಿ ಕ್ಯಾಪ್ಟನ್ ನಮಗೆ ಎಂಥ ಪಾಪಿ ಅಂದರೆ, ಅಣ್ಣ ನಿನ್ನ ಕೆಲ ಆಗೋದಕ್ಕೆ ಸುಮ್ಮನಿರೋಣ, ನಿನ್ನ ಕೆಲ ಫೀಲ್ಡಿಂಗ್ ಮಾಡೋಣ ಅಂತಂದ್ಬಿಟ್ಟು ಬ್ಯಾಟಿಂಗು ಬೌಲಿಂಗ್ ಏನೂ ಕೊಡಲಿಲ್ಲ ಸರ್. ವಯಸ್ಸಾಗಿದೆ ಅಂದ್ಕೊಂಡ್ಬಿಡ್ತಾರೆ ಲೋಫರ್ಸ್. ಬ್ಯಾಟಿಂಗು ಬೌಲಿಂಗೆ ಕೊಡಲಿಲ್ಲ ಪಾಪಿ. ನಾನು ಬಿಡ್ಡೆಲ್ಲ ಹಂಗೋಗಿದ್ದೀನಿ. ನಾನು ಸಖತ್ತಾಗಿ ಆಡ್ತೀನಿ, ನಾನು ಚೆನ್ನಾಗೇ ಆಡ್ತೀನಿ, ನನ್ನ ನಂಬಲಿಲ್ಲ ಪಾಪಿಗಳು. ಓಕೆ, ಸೊ ಹಂಗೆ ಅಂದರೆ ನಾವು ಅವಕಾಶ ವಂಚಿತರು ನಾವು. ಬಟ್ ಆದರೆ ನನಗೆ ಇನ್ನೊಂದು ಪ್ರಶ್ನೆ ನಿಮಗೆ. ನೀವು ಹೀರೋ ಆಗಿ, ನನಗೆ ಆ ಹೀರೋನ ಪದನೇ ಭಯ ನನಗೆ. ಅಂದರೆ ನಮ್ಗೆ ನಾನು ಯಾವಾಗಲೂ ತುಂಬ ನನ್ನ ಸುತ್ತಮುತ್ತ ಇರೋ ಲೀಡ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದರಿಂದ ನಾನು ಯಾವಾಗಲೂ ಒಂದು ಮಾತು ಹೇಳುವೆ. ನಿನಗೆ ಗೊತ್ತಾ ನೀನು ಹೀರೋ ಆಗಬಲ್ಲಿಯಾ ಅನ್ನೋದು ನನ್ನ ಪ್ರಶ್ನೆ. ನೀನು ಹೀರೋ ಅಂತ ನಿನಗೆ ಅನಿಸುತ್ತಾ? ಅಂದರೆ ಜನ ನಿನ್ನ ಪ್ರೀತಿ ಮಾಡ್ಬೇಕಾದ್ರೆ ಇಷ್ಟಪಡ್ತಾರಾ? ನೀನು ಕ್ರೋಧದಲ್ಲಿದ್ದಾಗ ಇಷ್ಟಪಡ್ತಾರಾ? ನೀನು ಹಾಸ್ಯ ಮಾಡಿದಾಗ ಇಷ್ಟಪಡ್ತಾರಾ? ನೀನು ಫೈಟಿಂಗ್ ಮಾಡಿದಾಗ ಇಷ್ಟಪಡ್ತಾರಾ ಅನ್ನೋ ಕ್ಲಾರಿಟಿ ನಿಂಗಿರಬೇಕು. ಹಾಂ, ಮೇನ್ ಲೀಡ್ ಆಗುವಂಥ ಕ್ಷಮತೆ ನನಗಿರಬಹುದು, ಇದೇ ಅನ್ನೋದಕ್ಕಿಂತ ಹೆಚ್ಚಾಗಿ ಇರಬಹುದು. ನನಗೆ ಮಾಡಬಲ್ಲೆನೋ ಮುಂದಕ್ಕೆ ಗೊತ್ತಿಲ್ಲ. ಅದಕ್ಕೆ ಸೂಕ್ತವಾದದ್ದು ಯಾವ್ದಾದ್ರು ಸಿಕ್ಕಿದಾಗ ಮಾಡಬಲ್ಲೆ ಅಂತಂದರೆ, ಇವಾಗ ನಾನು ಅದನ್ನೇ ಮೊನ್ನೆ ಯಾರೋ ಒಬ್ಬರು ಬಂದರು, ಇಲ್ಲ ಸರ್ ನಿಮ್ಮನ್ನ ಒಂದು ಸೀರಿಯಸ್ ಆಗಿರೋ ಕ್ಯಾರೆಕ್ಟರ್ ನಾನು ನೋಡಬೇಕು ಅಂತ ಆಸೆ ಆಗಿದೆ, ಮಾಡಬೇಕು. ಮಾಡೋಣ ಸರ್, ವ್ಯಾವಹಾರಿಕವಾಗಿ ಇದು ವರ್ಕ್ ಆಗುತ್ತಾ ಹೇಗೆ ನೋಡಬೇಕು. ಯಾಕೆಂದ್ರೆ ನಮ್ಮದು ಹೊಟ್ಟೆ ಪಾಡಿದೆಯಲ್ಲ, ವ್ಯಾವಹಾರಿಕವಾಗಿ ಇದು ಮಾಡಬೇಕು. ಅದೆಲ್ಲವೂ ಮೀರೇನಾರು ಆಗಬೇಕು. ಸುಮ್ಮನೆ ಬಂದು ನಾನು ನಿಮ್ಮನ್ನು ಸರ್ ನಿಮ್ಮ ನೀರು ಹಾಕ್ಕೊಂಡು ನಾನು ಒಂದು ಸಿನಿಮಾ ಮಾಡ್ತಿದ್ದೀನಿ ಅಂತಂದರೆ ಹಂಗನ್ಸುತ್ತೆ. ಹಂಗೆ ಮಾಡಬಾರ್ದು. ಬೇಸಿಕಲಿ ಹಂಗೆ ಆಗಲ್ಲ. ನಿಮ್ಮ ನೀರು ಹಾಕ್ಕೊಂಡು ಮಾಡಬೇಕು ಅಂದ್ಕೊಂಡಿದ್ದೀನಿ. ನಿಮ್ಮದೊಂದು ನೊಂದಣೆ ಎಪಿಸೋಡ್ ನೋಡಿದೆ ನಾನು, ಭಾಳ ಇಷ್ಟ ಆಗೋಯ್ತು. ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅನ್ನೋದೆಲ್ಲ ಇದೆಯಲ್ಲ, ನಾನು ಐ ವಿಲ್ ನಾಟ್ ಬಿಲೀವ್ ಇಟ್. ನಂಗೆ ಕ್ಲಾರಿಟಿ ಇದೆ, ನಂಗೆ ತುಂಬ ಕ್ಲಾರಿಟಿ ಇದೆ. ನಾನು ಹೀರೋ ಅಲ್ಲ ಅನ್ನೋ ಮೆಟೀರಿಯಲ್ಲು. ನಾನು ನಿಮ್ಮನ್ನು ನಗಿಸ್ಬಲ್ಲೆ, ನನಗೆ ಆ ಶಕ್ತಿ ಇದೆ. ನಮ್ಮನ್ನು ಅಳಿಸ್ಬಲ್ಲೆ, ನನಗೆ ಆ ಶಕ್ತಿ ಇದೆ. ನಾನು ನನ್ನ ಕ್ಯಾರೆಕ್ಟ್ರು, ನಾನು ಮಾಡ್ತಿರೋಂಥ ಕ್ಯಾರೆಕ್ಟ್ರು ನಿಮಗೆ ಇಷ್ಟ ಆಗುತ್ತೆ, ನಿಮ್ಮನ್ನು ನಾನು ತುಂಬ ಹೊತ್ತು ಕ್ಯಾರಿ ಮಾಡ್ಕೊಂಡು ಹೋಗಬಲ್ಲೆ ಅನ್ನೋ ಶಕ್ತಿ, ಅನ್ನೋ ಕ್ರೆಡಿಬಿಲಿಟಿ ನನಗಿದೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಆದರೆ ನಾನು ಒಬ್ಬ ಹೀರೋ ಆಗ್ತೀನ ಅನ್ನೋದು ನನಗೆ ಗೊತ್ತಿಲ್ಲ.
ಅಂದರೆ ಫಸ್ಟ್ ಆಫ್ ಆಲ್ ಆ ಪದನೇ ಹೇಳಿದ್ನಲ್ಲ, ಭಯ ಆಗುತ್ತೆ ನನಗೆ. ಮೇನ್ ಲೀಡ್ ಅನ್ನೋ ಪದಕ್ಕಾದರೆ ನನ್ನ ಸಮ್ಮತಿ ಇದೆ, ನೀನು ಹೀರೋ ಅಂತ ನಂಗೆ ಭಯ ಆಗುತ್ತೆ. ಆ ಥರ ಪಾತ್ರಗಳು ಬಂದಾಗ ಮಾಡಬೇಕು ಅಂತ ಅನಿಸುತ್ತೆ. ಎಷ್ಟೋ ಅನ್ಸುತ್ತೆ. ನಾನು ಈ ಶಾಕಾರಿನಲ್ಲೂ ಅದನ್ನೇ ಹೇಳಿದೆ, ಹೀರೋ ಅಂದ ತಕ್ಷಣ ಬರೀ ಆ್ಯಕ್ಷನ್ ಅಂದರೆ ಹೀರೋ ಅಲ್ಲ. ಹೀರೋ ಒಂದು ಕತೆಗೆ ಯಾರು ಇಂಪಾರ್ಟೆಂಟ್ ಆಗಿರ್ತಾರೋ ಅವ್ರು ಹೀರೋ ಆ್ಯಕ್ಚುಲಿ. ಅಂದರೆ ಆ ಥರದಲ್ಲಿ ಮಾಡಬೇಕು ಅಂತ ತುಂಬ ಆಸೆ ಇದೆ. ನೀವು ಯಾವ್ದಾರು ಬರ್ದಿದ್ದೀರಾ ಸ್ಕ್ರಿಪ್ಟ್ ನಿಮಗೆ ಅಂತ ಅನ್ಕೊಂಡು, ಇಲ್ಲ ನಾನು ಈ ಥರ ಮಾಡಿ ಚೆನ್ನಾಗಿ ಕ್ಯಾರೆಕ್ಟರ್ ತಗೊಂಡು ಅನಿಸುತ್ತೆ. ಆ ಥರ ತುಂಬ ಬರ್ದಿದ್ದೀನಿ ಆ ಥರ ರೆಡಿನೇ. ಒಂದು ಸುಮಾರು ಒಂದು 12-13 ಸ್ಕ್ರಿಪ್ಟ್ ರೆಡಿ ಇರುತ್ತೆ. ಅಂದರೆ ಯಾವಾಗಲೂ ನೀವು ಬ್ಯಾಂಕಿಂಗ್ ಬಗ್ಗೆ ಮಾತಾಡ್ತಿರಲ್ಲ, ನನ್ನ ಸ್ಕ್ರಿಪ್ಟ್ ಬ್ಯಾಂಕಿಂಗ್ ಇರುತ್ತೆ ನನ್ನ ಹತ್ರ. ಒಂದು ಇದೊಂದು ಕಾರ್ಡು ಈ ಮೂರಲ್ಲಿ ಯಾವ್ದು ಆಯ್ಕೆ, ನಂಗೆ ಇದು ಆಯ್ಕೆ ಆಗಿದೆ, ಸರಿ ನಾನು ಮಾಡಿದ್ರೆ ಓಕೆ ನಾನು ನಿಮಗೆ ಅಂತ ನಾನು ಮಾಡಬೇಕು ಅಂದ್ಕೊಂಡಿದ್ದೀನಿ ನಾನು ಪ್ರೊಡ್ಯೂಸರ್ ಹತ್ರ. ನನ್ನ ಎಲ್ಲರ ಕಾಲ ಇಳಿತ ಕಾಲ ಪ್ರೊಡ್ಯೂಸರು ಅಷ್ಟೇ, ಗೋವಿಂದರಾಜ್ ಅಂತ ತುಂಬ ಒಳ್ಳೆ ಮನುಷ್ಯ. ಒಬ್ಬ ಪ್ರೊಡ್ಯೂಸರ್ ಆ ಥರ ಸಿಗ್ಬೇಕ್ರಿ, ಭಾಳ ಖುಷಿ ಪಡ್ತೀರ. ಒಬ್ಬ ನಿರ್ದೇಶಕ ತುಂಬ ನೆಮ್ಮದಿಯಾಗಿರ್ತಾನೆ ಅಂಥ ಪ್ರೊಡ್ಯೂಸರ್ ಸಿಕ್ಕಾಗ. ಕೋಪ ಮಾಡ್ಕೊಳ್ಳಲ್ಲ. ಎಷ್ಟಾಗತ್ತೆ ರೀ, ಆಯ್ತು ಹೋಗ್ರಿ, ಮಾಡಿ ಹೋಗ್ರಿ. ಅವ್ರು ಹೇಳೋಕ್ಕಿಂತ ಜಾಸ್ತಿ ಖರ್ಚು ಮಾಡಿದ್ದೀನಿ ನಾನು. ಒಂದು ದಿವಸ ಯಾವತ್ತೂ ಒಂದು ಮಾತಂದಿಲ್ಲ ಆ ವ್ಯಕ್ತಿ. ಆ ಥರ ಪ್ರೊಡ್ಯೂಸರ್ ಸಿಕ್ಕಾಗ ನಮಗೂ ಒಂದು ಕ್ರಿಯೇಟಿವಿಟಿಗೆ ಏನಾದ್ರು ಹೊಳೆದಿರುತ್ತೆ. ನಿಮಗೆ ಅಂದರೆ ಪ್ರಮೋಷನ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ವಾಸ್ತವವನ್ನು ಹೇಳಬಲ್ಲೆ. ಸರಿಸುಮಾರು ವರ್ಷದಲ್ಲಿ ನನ್ನಂಥ ಸಿನಿಮಾ ಮಾಡಿರಲ್ಲ ನೀವು, ಎಲ್ಲರ ಕಾಲ ಹೇಳಿದೆ. ಅಂತ ಕಂಟೆಂಟ್ ವೈಸ್ ನಾನು ಹೇಳೋದು, ನಾಟ್ ಆಸ್ ದ ಮೇಕಿಂಗ್ ವೈಸ್. ಇಂಥ ಕಂಟೆಂಟ್ ಸರಿಸುಮಾರು ವರ್ಷದಲ್ಲಿ ಬಂದಿರಲ್ಲ. ಇಫ್ ಎಟ್ ಆಲ್ ನಾನೊಂದು ಅಥಾರಿಟೇಟಿವ್ ಆಗಿ ನಾನೊಂದು ಮಾತು ಹೇಳೋದಾದರೆ, ವಿಭಿನ್ನವಾಗಿ ಒಂದು ಸಿನಿಮಾ ಮಾಡ್ತಿದ್ದರೆ ನೀವು ನಂಬಲ್ಲ, ನಾನು ವಿಭಿನ್ನವಾಗಿರೋ ಸಿನಿಮಾನೇ ಮಾಡಿರೋದು. ಎಲ್ಲರ ಕಾಲ ಹೇಳಿದ ಕಾಲ ಈಸ್ ಅ ವಿಭಿನ್ನವಾದ ಸಿನಿಮಾ. ವಿಶೇಷವಾಗಿ ಹೌದು ವಿಶೇಷವಾಗಿದೆ, ನನ್ನ ಕಥೆನೇ ವಿಶೇಷವಾಗಿದೆ. ನೋಡಿರಲ್ಲ ಸರ್ ಈ ಥರ ಸಿನಿಮಾನ, ಈ ಕಂಟೆಂಟ್ ಇರೋವಂಥದ್ದು. ಪ್ರಾಮಾಣಿಕವಾಗಿ ಒಪ್ಕೋತೀನಿ. ಬುರ್ಡೆ ಗಿರಡೆ ಬಿಡೋಲ್ಲ, ನನಗೆ ಬರಲ್ಲ. ತುಂಬ ಸ್ಟ್ರೈಟಾಗಿ ಹೇಳ್ತಾಯಿದ್ದೀನಿ. ಆ ಅಥಾರಿಟಿ ನನಗಿದೆ. ಅಷ್ಟು ಅಥಾರಿಟಿಯಿಂದ ನಾನು ಮಾತಾಡಬಲ್ಲೆ. ನನಗೆ ಆ ಶಕ್ತಿ ಇದೆ. ನನ್ನ ಕೇಪಬಿಲಿಟಿ ಆಗಿದೆ. ಸುಮ್ಮನೆ ನಾನು ನಿಮ್ಮನ್ನು ಹಾಕೊಂಡು ಮಾಡ್ತೀನಿ ನಾನು ಅಂತ ಬರ್ಕೊಂಡಿರ್ಬೇಕು ಅಂತ ತುಂಬ ಆಸೆ ಇರುತ್ತೆ. ಬರೆದು ಈ ಥರದ್ದೊಂದು ವಿಶೇಷವಾಗಿರೋ ಪಾತ್ರ ಮಾಡಬೇಕು, ಒಬ್ಬ ಮುದುಕನ ಕ್ಯಾರೆಕ್ಟರ್ ಮಾಡಬೇಕು ಅನಿಸುತ್ತೆ, ಒಬ್ಬ ಡಿಸ್ಹಾರ್ಟೆಂಡ್ ವ್ಯಕ್ತಿ ಕ್ಯಾರೆಕ್ಟರ್ ಮಾಡಬೇಕು ಅನಿಸುತ್ತೆ, ಒಂದು ವ್ಯಸನ ಅಥವಾ ಒಂದು ವ್ಯಾಧಿ ಇರೋಂಥ ಕ್ಯಾರೆಕ್ಟರ್ ಮಾಡಬೇಕು ಅಂತ ಅನಿಸುತ್ತೆ. ನನಗಿದೆ, ನನಗೆ ಅವೆಲ್ಲ ತುಂಬ ಆಸೆ ಇದೆ. ಆದರೆ ಇವೆಲ್ಲ ಒಂದು ಪ್ರಶ್ನೆ ಬರುತ್ತಲ್ಲ, ನೀವು ಹೀರೋನಾ, ನಿಮ್ಮನ್ನು ಹಾಕೊಂಡು ಯಾರು ಕಾಸು ಕೊಡ್ತಾರೆ, ಅದೆಲ್ಲ ಬರುತ್ತೆ. ಇಟ್ ಈಸ್ ರೈಟ್, ಹಿಂಗೆ ಬರುತ್ತೆ ಮಾತು ಬಾಯಿಂದ. ಇಟ್ ಈಸ್ ಲೈಕ್ ಪಟ್ ಅಂತ ಹಿಂಗೆ ಆಚೆ ಬರುತ್ತೆ. ಸಿನಿಮಾ ಆದಮೇಲೆ ಮಾತಾಡುತ್ತಲ್ಲವ. ನನ್ನ ಟೀಸರ್ ಬಿಟ್ಟಾಗ ನಾನು ತೀರಾ ನಾರ್ಮಲಿ ಟೀಸರ್ ಅಂದಾಗ ಇಷ್ಟೇ ಇರುತ್ತೆ, ಟ್ರೈಲರ್ ಒಂದು ಇಷ್ಟ ಇರುತ್ತೆ, ಸಿನಿಮಾ ಇಷ್ಟ ಇರುತ್ತಲ್ವ. ಇಷ್ಟೇಷ್ಟು ಪುಟಾಣಿ ಪ್ರಮಾಣದಲ್ಲಿ ಬಿಟ್ಟಿದ್ದೆ. ನನ್ನ ಸಿನಿಮಾದಲ್ಲಿ ಆ ಊರ ಹೆಸರು ಬರುತ್ತಲ್ಲ, ಇದು ನೋಡು ಅಂತ. ಊರ ಹೆಸರು ಇದು ನೋಡು ಅಂತ. ಅಲ್ಲಿ ಬಂದು ಇದು ನೋಡು ಗೊತ್ತಾಗುತ್ತೆ ನಿಮಗೆ ಅನ್ನೋ ಥರ. 3 ದಿವಸ ಇದು ನೋಡಿ ಎಲ್ಲ ಗೊತ್ತಾಗತ್ತೆ ನಿಮಗೆ ಅಂತ, ಆ ಥರ ಅದು. ಸೊ ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಇಟ್. ಅಂದರೆ ಅದು ತುಂಬ ಮೆಟಾಫಾರಿಕಲ್ಲಾಗಿ ಬರುತ್ತೆ. ಏನಿದೆ ನಿಮ್ಮ ಊರಲ್ಲಿ 3 ದಿವಸ ಇದು ನೋಡಿ ಎಲ್ಲ ಗೊತ್ತಾಗತ್ತೆ ನಿಮಗೆ ಅಂತ. ಅದು ತುಂಬ ಮುಖ್ಯವಾದ್ದೇ ಇರಲ್ಲ ಅಲ್ಲಿ. ಬಟ್ ನಿದ್ದೋಡು ನೀನು ಗೊತ್ತಾಗುತ್ತೆ ನಿಮಗೆ. ನೀನು ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಇಟ್. ಆ ಎಕ್ಸ್ಪೀರಿಯನ್ಸ್ ಬಗ್ಗೆ ನಾನು ಮಾತಾಡ್ತೀನಿ ತುಂಬ. ಇಫ್ ಎಟ್ ಆಲ್ ನೀವು ಈ ಸುಮಾರು ದಿನಗಳಲ್ಲಿ ಬಂದಿರುವಂಥ ಸಿನಿಮಾಗಳಲ್ಲಿ ಎಲ್ಲವನ್ನೂ ನಾನು ಮಾಡಬಲ್ಲೆ. ಆ ಶಕ್ತಿ ನನ್ನಲ್ಲಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದು ದೊಡ್ಡ ವಿಚಾರ ಆಗಲ್ಲ. ಬಟ್ ಅದು ಹೀರೋ ಅಂತ ತುಂಬ ಜವಾಬ್ದಾರಿಯುತವಾಗಿ ತೊಗೊಂಡು ಹೋಗ್ತೀನಿ ಅಂತಂದಾಗ ಅದೊಂದು ಭಯ ಶುರುವಾಗುತ್ತೆ. ಯಾಕೆಂದರೆ ನಾನೊಬ್ಬ ಪ್ರೊಡ್ಯೂಸರ್ಸ್ ಡೈರೆಕ್ಟರ್. ಕಂಟೆಂಟ್ ಓರಿಯೆಂಟೆಡ್ ಬಂದಾಗ ಚೆನ್ನಾಗಿರುತ್ತೆ ಸರ್, ತುಂಬ ಚೆನ್ನಾಗಿರುತ್ತೆ ಅದು. ನನಗೆ ಹೊಡೆದಾಟ ಬಡದಾಟ ಅನ್ನೋದಕ್ಕಿಂತ ನನ್ನ ಸಿನಿಮಾದಲ್ಲಿ ನಾನು ಸಿಗರೇಟ್ ಸೇರಿಸಲ್ಲ, ನನ್ನ ಸಿನಿಮಾದಲ್ಲಿ ನಾನು ಹೆಂಡ ಕುಡಿಸಲ್ಲ, ನನ್ನ ಸಿನಿಮಾದಲ್ಲಿ ಹೆಣ್ಮಕ್ಳನ್ನ ಚುಡಾಯಿಸಲ್ಲ. ನನ್ನ ಪದ್ಧತಿ ಇದ್ದೇನೆ. ನಾನು ತುಂಬ ಕಡೆ ಹೇಳಿದ್ದೀನಿ, ನಾನು ಈ ಥರ ಚೇಷ್ಟೆಗೆ ಇಷ್ಟ ಮಾಡೋಂಥ ಸಿನಿಮಾ ಮಾಡಲ್ಲ. ನಾನು ರೇಗಿಸೋದಕ್ಕೆ ನನ್ನ ಮಗಳು ನಾನು ಪ್ರಶ್ನೆ ಮಾಡ್ತಾಳೆ, ಇದು ಒಬ್ಬ ನಟ ಎಲ್ಲವೂ ಮಾಡಬೇಕು ಅನ್ನೋದು ಹೌದು. ಬಟ್ ನಾನು ವಾಟ್ ಆಮ್ ಐ ಟೆಲ್ಲಿಂಗ್ ಇಟ್ ಟು ಮೈ ಡಾಟರ್ ಅನ್ನೋದು ಪ್ರಶ್ನೆ ಬರುತ್ತೆ ನನಗೆ. ಬಟ್ ಹಾಗೆ ನಾನು ಬರ್ಕೊಂಡಿರೋದು ಹಾಗೇ ಇರುತ್ತೆ. ನಿಮ್ಗೆ ಅದು ಬೇಕೇ ಬೇಕು ಅಂತ ಅನ್ಸೋದು ಇಲ್ಲ ನಿಮಗೆ. ಇನ್ನೊಬ್ಬ ವ್ಯಸನಿ ಆಗಿರಬೇಕು ಅಂತ ನಂಗೆ ಅನ್ಸಲ್ಲ. ಸಿನಿಮಾದಲ್ಲಿ ಹಂಗಿರಬೇಕು ಅಂತ ಅನ್ಸೋದೇ ಇಲ್ಲ. ಬಿಕಾಸ್ ತುಂಬ ಜನ ನೋಡ್ತಿರ್ತಾರೆ, ನಾನು ಪಕ್ಕಂತ ಹಿಂಗೆ ಇಟ್ಕೊಂಡು ರಪ್ಪಂತ ಹಿಂಗೆ ಅಂತ ಮಾಡ್ತೀನಿ ಅಂತಂದರೆ ಏನು ಬಟ್ ನಿಮ್ಗೆ ಸ್ಟೈಲಾಗಿ ಸೇರ್ತಾನೆ ಗುರು ಅಂತ ಏನಾದ್ರು ಮಾಡ್ಕೊಂಬಿಟ್ರು ಗುರು, ಅಭ್ಯಾಸ ಮಾಡ್ಕೊಂಡ್ರೆ. ಸಿ ವೆನ್ ಯು ಆರ್ ಫಾಲೋಯಿಂಗ್ ಡಾಕ್ಟರ್ ರಾಜ್ಕುಮಾರ್ ಅಣ್ಣವ್ರು ನೀವು ಫಾಲೋ ಮಾಡ್ತಾ ಇದ್ದೀರಾ ಅಂತಂದರೆ ಸುಮ್ಮನೆ ಬಾಯಿ ಮಾತ್ರ ಹೇಳೋದಲ್ಲ, ಮಾಡಬಾರ್ದು. ಆಚೆ ಕಡೆ ನಿಮ್ಮದೇನು ಅಭ್ಯಾಸ ಇರ್ಬೋದು, ಯಾರೂ ಏನು ಕೇಳಲ್ಲ.
ಸ್ಕ್ರೀನ್ ಮೇಲೆ ಮಾಡಿದಾಗ ಅಂದರೆ ದಟ್ ನನ್ನ ಒಪಿನಿಯನು, ಅದು ಎಲ್ಲರ ಒಪಿನಿಯನ್ ಆಗಿರಬೇಕು ಅಂತಲ್ಲ, ತಪ್ಪಿದ್ರೆ ಕ್ಷಮೆ ಇರಲಿ. ನನ್ನ ಒಪಿನಿಯನ್ ಅದು. ನನಗೆ ಇಷ್ಟ ಇಲ್ಲ, ನಾನು ಮಾಡಲ್ಲ ಅದನ್ನು. ಯಾಕೆಂದರೆ ಐ ಆಮ್ ಫಾಲೋಯಿಂಗ್ ಹಿಮ್, ಐಸೆ ನಿಜವಾಗ್ಲೂ ಫಾಲೋ ಮಾಡ್ತೀನಿ ನಾನು. ಅವ್ರು ಏನು ಮಾಡ್ತಾರೆ ನಾನು ನಿಜವಾಗ್ಲೂ ಫಾಲೋ ಮಾಡ್ತೀನಿ. ದ್ಯಾಟ್ ಈಸ್ ವೈ ಐ ಲವ್ ಹಿಮ್. ನಂಗೆ ಆ ಥರ ವಿಚಾರದಲ್ಲಿ ಭಾಳ ಇಷ್ಟ ನನಗೆ. ಇಷ್ಟು ವರ್ಷದಲ್ಲಿ ಯಾವ್ದಾರ ಒಂದು ಈ ಕ್ಯಾರೆಕ್ಟ್ರು ನಾನು ಮಾಡೋಕ್ಕಾಗಲ್ಲ, ನಾನು ಬೇಡ ಅಂತ ಯಾವ್ದಾರು ಹೇಳಿರೋದಿದೆಯಾ ನೀವು? ಅಂದರೆ ನನಗೆ ಅದು ಈ ವಿಚಾರಕ್ಕೆ ಅಂದರೆ ನನಗೆ ಸರಿ ಹೋಗಲ್ಲ ನಂಗೆ ಇದು ಅಂತ ಅನ್ನೋದು ವಿಚಾರಕ್ಕೆ ಇರ್ಬೋದು, ಈ ಥರನೂ ಇರ್ಬೋದು, ಅಥವಾ ನನಗೆ ಈ ಕ್ಯಾರೆಕ್ಟರ್ ಬೇಡ ಅಂತಲೂ ಇರ್ಬೋದು, ಯಾವ್ದಾರು ರಿಜೆಕ್ಟ್ ಮಾಡಿರೋದು. ಪರಿಮಳ ಲಾಡ್ಜ್ ಅಂತ ಒಂದು ಸಿನಿಮಾ ಬರ್ತಾ ಇತ್ತಲ್ಲ, ಆ ಸಿನಿಮಾದಲ್ಲಿ ಯೋಗಿಯವರೆಲ್ಲ ಮಾಡಬೇಕು. ಹಾಂ, ಅದು ಆ ಸಿನಿಮಾದಲ್ಲಿ ಹುಡುಗಿ ಕ್ಯಾರೆಕ್ಟರ್ ಬರ್ತಲ್ಲ, ಅದು ನಾನೇ ಮಾಡಬೇಕಾಗಿತ್ತು. ನನಗೆ ಅದು ಆಂಜನೇಯಂಗೆ ಕೊಡ್ತೀನಿ ಆ ಥರದ್ದೇನೋ ಇದೆ. ನಂಗೆ ಮುಜುಗರ ಆಗುತ್ತಲ್ಲ ಈ ಸಿನಿಮಾ ಮಾಡಿದ್ರೆ. ಕಲಾವಿದ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದ್ರಿ ಸರ್, ನಿಮ್ಮ ಸಿನಿಮಾದಲ್ಲಿ ಎಲ್ಲರಲ್ಲೂ ಆ್ಯಕ್ಟ್ ಮಾಡ್ತೀನಿ, ದಯವಿಟ್ಟು ಇದನ್ನು ಬೇಡ ಸರ್ ಪ್ಲೀಸ್ ಸರ್. ವಿಜಯಪ್ರಕಾಶ್ ಅವ್ರಿಗೆ ಅದನ್ನೇ ವಿಜಯಪ್ರಸಾದ್ ಅವ್ರಿಗೆ ಅದನ್ನೇ ಅಂದೆ. ನನಗೆ ಅದೊಂದು ಮುಜುಗರ ಆಗುತ್ತೆ. ಪಾಪ ಮೊನ್ನೆನೂ ಸಿಕ್ಕಿದ್ರು, ಅದೇ ಮಾಡಿದ್ರು. ನನಗೆ ಅಭ್ಯಂತರ ಅನ್ನೋದು ಆ ವಿಚಾರಕ್ಕೆ ಮಾತ್ರ ಬರುತ್ತೆ ಸರ್. ಅಭಿನಯದಲ್ಲಿ ಯಾವುದೇ ಅಭ್ಯಂತರ ಬರೋಲ್ಲ. ಬಟ್ ನನಗೇನೋ ಆ ಒಂದು ಡಿವರ್ಷನ್ ಇದೆಲ್ಲ ಅದು ನಂಗೆ ಭಯ ಆಗುತ್ತೆ. ಅಂದರೆ ನನ್ನನ್ನು ಬಿಟ್ಟು ನನ್ನ ತನ ಬಿಟ್ಟು ನಾನು ಮಾಡ್ತಾಯಿದ್ದೀನಿ. ಡಬಲ್ ಮೀನಿಂಗ್ ಅಂತ. ಹಾಂ, ಅಂದರೆ ನಂಗೆ ಅದೇನೋ ನನಗೆ ಮುಜುಗರ ಆಗುತ್ತೆ ಅದು ನಂಗೆ ಹಂಗೆ ಮಾತಾಡೋದಕ್ಕೆ. ಅಂದರೆ ಇನ್ನೊಂದು ಪ್ರಶ್ನೆ ಆ್ಯಕ್ಚುಲಿ ಅದು ತುಂಬ ದಿವಸ ನನಗೆ ಕಾಡ್ತಿರೋಂಥದ್ದು. ಈಗ ಸುಮ್ಮನೆ ಎಕ್ಸಾಂಪಲ್ ಕೊಡ್ತೀನಿ ಸರ್ ನಿಮಗೆ. ಒಂದಷ್ಟು ಸ್ಟ್ಯಾಂಡಪ್ ಕಾಮಿಡಿಯನ್ ಅಂತ ಅವಾಗಿಂದನೂ ಬರ್ತಾನೆ ಇದೆ. ಬಟ್ ಅವತ್ತಿಗೂ ಇವತ್ತಿಗೂ ಭಾಳ ವ್ಯತ್ಯಾಸ ಇದೆ. ನಿಮಗೆ ಯಾವುದದು ವಲ್ಗ್ಯಾರಿಟಿ ಇಲ್ಲದೆ ನಗ್ಸೋದು ಬೇರೆ, ವಿತ್ ವಲ್ಗ್ಯಾರಿಟಿ ನಗ್ಸೋದು ಬೇರೆ. ಒಂದು ವರ್ಷ ಜನಕ್ಕೆ ಇಷ್ಟ ಆಗುತ್ತೆ, ಒಂದು ವರ್ಷಕ್ಕೆ ಅಸಹ್ಯ ಅನಿಸುತ್ತೆ, ಒಂದು ವರ್ಷಕ್ಕೆ ಒಂದು ಮುಜುಗರ ಆಗುತ್ತೆ, ಇವೆಲ್ಲ ಆಗುತ್ತೆ. ನಿಮ್ಮ ಪ್ರಕಾರ ಏನಂತ ಅಂದರೆ ನಗಿಸೋದು ಅನ್ನೋದು ಯಾವ ಥರ ನೋಡ್ತೀರಾ ನೀವು? ನೋಡ್ತಾ ಇದ್ದೀನಿ. ನಿಮ್ಗೆ ಇಷ್ಟನಾ? ಹೌದು, ಇಷ್ಟ. ವಲ್ಗ್ಯಾರಿಟಿ ಇರುತ್ತಾ? ಇಲ್ಲ. ನಗು ಬರುತ್ತಾ? ಹೌದು. ಥ್ಯಾಂಕ್ ಯು ಸೊ ಮಚ್. ಅಂದರೆ ಏನು ಹಾಸ್ಯಕ್ಕೇನು ಮಾನದಂಡ ಇದೆ? ಫಸ್ಟ್ ಆಫ್ ಆಲ್ ಅದನ್ನು ತಿಳ್ಕೋಬೇಕು. ನನಗೆ ನನ್ನ ತಪ್ಪು ಸರಿ ಅನ್ನೋದ್ರ ಬಗ್ಗೆ ನಾನು ಮಾತಾಡೋಕ್ಕಾಗಲ್ಲ. ಯಾಕಂದರೆ ಅಲ್ಲ, ತಪ್ಪು ಸರಿ ಅನ್ನೋದಲ್ಲ. ನಾನು ಅದನ್ನು ನೋಡಲ್ಲ ಅಷ್ಟೇ. ಪಾಪ ಅವ್ರು ಮಾಡೋದನ್ನು ನಾನು ಅವ್ರಿಗೆ ಪಾಯಿಂಟ್ ಮಾಡೋದಕ್ಕಾಗಲ್ಲ. ನಾನು ಹೇಳ್ತೀನಿ ನನಗದು ಮುಜುಗರ ಆಗುತ್ತೆ ಸರ್. ನನ್ನ ಕೆಲ ಮಾಡೋಕ್ಕಲ್ಲ. ಐ ಆಮ್ ಸಾರಿ, ಐ ಆಮ್ ಇನ್ಕೇಪಬಲ್ ಆಫ್ ಇಟ್. ಬೇರೆ ಏನೋ ಮಾಡ್ತೀಯಾ ಬಚ್ಚ, ನಾನು ನೀನು ನೋಡೋಣ, ಅಭಿನಂದ ನಾನು ನೀನು ನೋಡೋಣ, ಬರ್ತೀನಿ ನಾನು. ಎಷ್ಟೊತ್ತಿಗೆ, ಎಲ್ಲಿ, ಜಾಗ ಎಲ್ಲಿ, ಯಾರ್ಯಾರು ಇರ್ತೀರ, ಒಬ್ಬನಿನ ವಿತ್ ಸಂವಹನ ಬತ್ತೀಯ, ನಾನು ಬರ್ತೀನಿ. ನೀನು ಡಬಲ್ ಮೀನಿಂಗ್ ಮಾತಾಡೋ ಅದನ್ನೇ ಅದೊಂದು ತಿನ್ ಲೇಯರು. ದ್ವಯ ಬೇರೆ, ಡಬಲ್ ಮೀನಿಂಗ್ ಬೇರೆ. ಅಥವಾ ದ್ವಂದ್ವ ಅನ್ನೋದು ಬೇರೆ, ಡಬಲ್ ಮೀನಿಂಗ್ ಅನ್ನೋದು ಬೇರೆ. ದ್ವಂದ್ವ ಅಂದರೆ ಎರಡು ಅರ್ಥ, ಡಬಲ್ ಮೀನಿಂಗ್ ಅದರ ಲಿಟ್ರಲ್ ಟ್ರಾನ್ಸ್ಲೇಷನ್ನು. ಬಟ್ ಅದು ಬೇರೆ ಅರ್ಥನೇ ಇದಾಗಿದೆ. ಅದು ಹೌದು, ಅದು ಆ ಥರ ನನಗೆ ಅದು ನಂಗೆ ಮುಜುಗರ ಆಗುತ್ತೆ. ಇಫ್ ಯು ಆರ್ ನಿಮಗೆ ಹಿಂಗೆ ನಗಿಸ್ಬೇಕು ಅಂತಿದ್ದರೆ ತಪ್ಪೇನಿಲ್ಲ, ನಗಿಸಿ, ತಪ್ಪೇನಿಲ್ಲ. ಅದು ದಟ್ ಈಸ್ ನಾಟ್ ರಾಂಗ್. ನನಗೆ ಮುಜುಗರ ಆಗುತ್ತೆ. ಯಾಕೆಂದರೆ ಅವರು ನನಗಿಂತ ಜಾಸ್ತಿ ಜನ ನೋಡ್ತಾರೆ ಅದನ್ನು. ನನ್ನ ಚಾನಲ್ಗಿಂತ ಹೆಚ್ಚು, ಅಥವಾ ನನ್ನ ನೊಂದನಾಣಿ ಅನ್ನೋದಕ್ಕಿಂತ ಹೆಚ್ಚು ನೋಡ್ತಾರೆ ನನ್ನ. ಅದಕ್ಕೆ ನನಗಿಂತ ಹೆಚ್ಚು ಫೇಮಸ್ ಅವರು. ಒಪ್ಕೊಳ್ಬೇಕು ಅದನ್ನ. ನಾನು ತಿರಸ್ಕಾರ ಮಾಡೋ ಹಾಗಿಲ್ಲ. ಆದರೆ ನನಗದು ಮಾಡೋಕ್ಕಾಗಲ್ಲ. ಬಿಲ್ಲೋದು ಬಿಟ್ಟು ಮಾತಾಡೋ, ಒಂದು ಹೆಣ್ಮಗುನ ರೇಕ್ಸು, ಅವಳನ್ನ ಏಕವಚನದಲ್ಲಿ ಬೈಯೇ, ತುಂಬ ವೆಜಿಟೇರಿಯನ್ ಆಗ್ಬಿಟ್ಟಿದ್ದೀನಿ ನಾನು. ಅದೇ ಪ್ರಾಬ್ಲಮ್. ಸೊ ಹಾಗಾಗಿ ನನಗೆ ಅದನ್ನು ಅಕ್ಸೆಪ್ಟೇ ಮಾಡ್ಕೊಳಕ್ಕಾಗಿಲ್ಲ. ಐ ಮೈಟ್ ಬಿ ರಾಂಗ್, ಬಟ್ ಐ ಆಮ್ ರೈಟ್ ಫಾರ್ ಮೀ ಅನಿಸುತ್ತೆ ಅಷ್ಟೇ. ಅದು ರಾಂಗ್ ರೈಟ್ ಅಂತ ಹೇಳಕ್ಕೆ ಅದು ಬರಲ್ಲ. ಅದು ದಟ್ ಈಸ್ ದ ಪ್ರಾಬ್ಲಮ್ ಅದ್ರದ್ದು. ಇಲ್ಲಿ ಸುತ್ತಮುತ್ತ ಒಂದೊಂದು ಚರ್ಚೆ ನಡೆಯುತ್ತೆ ಯಾವಾಗಲೂ. ನಟ ಅಂದಮೇಲೆ ಎಲ್ಲದಕ್ಕೂ ಸಿದ್ಧ ಆಗಿರಬೇಕು, ದಮ್ಮು ಹೊಡಿಬೇಕು, ಎಣ್ಣೆನೂ ಹೊಡಿಬೇಕು ಅಂತ ಹಂಗಂತಾರೆ. ಪೆಪ್ಸಿಗೆ ನೀರಾಗಿ ಕೊಡ್ತಾರೆ, ಹೊಡಿ ಸರಿ ಫುಲ್ಲು ಅಂತಾರೆ. ಅಂದರೆ ಅದನ್ನ ಆ್ಯಕ್ಟ್ ಮಾಡಬೇಕು. ಕೊಟ್ಟಿರಲ್ಲ ಒರಿಜಿನಲ್ದು, ನಂಬರ್ 1. ನಂಬರ್ 2, ಅದು ಯಾವುದನ್ನೂ ಮಾಡದೆ ಇಡೀ ಕರ್ನಾಟಕ ಆರಾಧಿಸೋ ಒಬ್ಬ ವ್ಯಕ್ತಿ ಇದ್ದರು. ಇಫ್ ಇಟ್ ಆಲ್ ಯು ಫಾಲೋಯಿಂಗ್ ಸಮಥಿಂಗ್, ಫಾಲೋ ಹಿಮ್ನು. ಅವ್ರ ಅಭಿನಯ ಮಾತ್ರ ಫಾಲೋ ಮಾಡೋದಲ್ಲ. ಅವ್ರನ್ನ ಇಷ್ಟಪಡೋದಂದ್ರೆ ಅವ್ರ ವ್ಯಕ್ತಿತ್ವವನ್ನು ಇಷ್ಟಪಡಬೇಕಲ್ಲ. ಏನಕ್ಕೆ ಸರ್ವಶ್ರೇಷ್ಠ ಆಗ್ತಾರೆ ಒಬ್ಬ ವ್ಯಕ್ತಿ? ನಾನು ಫಾಲೋ ಮಾಡಿಬಿಟ್ರೆ ಫಸ್ಟ್ ಆಫ್ ಆಲ್ ನನಗೆ ಅಭಿಮಾನಿ ಇದ್ದಾರೆ ಅಂತಲೇ ನಾನು ಪದನೇ ಬಳಸಲ್ಲ. ನಾನು ಎಲ್ಲೂ ನನ್ನ ಅಭಿಮಾನಿ ಇದ್ದಾರೆ ಅಂತ ನಾನು ಇದುವರೆಗೂ ನಾನು ಬಳಸಿಲ್ಲ, ಮುಂದೂ ಬಳಸಲ್ಲ. ನಾನು ಯಾವುದೋ ಒಂದು ರಾಂಗ್ ಸ್ಟೆಪ್ ಅವ್ರಿಗೆ ಇಷ್ಟ ಆಗ್ಬಿಟ್ಟು ಅವ್ರು ಅದನ್ನು ಫಾಲೋ ಮಾಡಿದರೆ
ಅದಕ್ಕೆ ನಾನು ಯಾವಾಗಲೂ ಹೇಳೋದು, ನಾನು ಇಷ್ಟಪಡೋರು ಇರ್ಬೋದು, ಒಂದಿಷ್ಟು ಜನ ಇರ್ಬೋದು, ಒಂದು ನಂಬರ್ ಇರ್ಬೋದು. ಐ ವಿಲ್ ನಾಟ್ ಸಿ ದಟ್ ಅಭಿಮಾನಿ ಅಂತ ಹೇಳೋದು ನಾನು ಯಾವತ್ತೂ. ಭಯ ಆಗುತ್ತೆ, ತುಂಬ ಜವಾಬ್ದಾರಿ ಇತ್ತು ಅದು ಜಾಗ. ಅದು ನಿನ್ನನ್ನು ಆರಾಧಿಸೋದು ಅಥವಾ ನಿನಗೊಂದು ಅಭಿಮಾನಿ ಬಳಗ ಅನ್ನೋದೇ ಇದೆ ಅನ್ನೋದು, ನಿನಗೊಂದು ಟ್ಯಾಗ್ ಕೊಡೋದು, ನಿನಗೊಂದು ಟೈಟಲ್ ಕೊಡೋದು, ಇವನ್ ಸ್ವಲ್ಪ ಅದರಿಂದ ದೂರ ಇರ್ಬೋದು. ಬಟ್ ಐ ಮೈಟ್ ಬಿ ಎನ್ ಓಲ್ಡ್ ಸ್ಕೂಲ್, ಬಟ್ ಇಟ್ ವಿಲ್ ನಾಟ್ ಬಿ ಲೈಕ್ ದ್ಯಾಟ್. ವರ್ಕ್ ಆಗಲ್ಲ ಹಂಗೆ. ಸುಮ್ಮನೆ ನಿನಗೇನೋ ಒಂದು ಟೈಟಲ್ ಕೊಟ್ಬಿಟ್ರೆ, ಸಾಧನೆ ಮಾಡಿದ ಮೇಲೆ ಕೊಟ್ಟಾಗ ಮೊನ್ನೆ ರಂಗಣ್ಣರಘು ಅವ್ರಿಗೆ ಅತ್ಯದ್ಭುತವಾದಂಥ ಒಂದು ಇದು ಬಂತು, ಬಿರುದು ಬಂತು, ಅಭಿನಯಾಸುರ ಅಂತ. ಆ್ಯಪ್ಟ್ ಟೈಟಲ್ಲು, ಶಾಕಾರೆ ನೋಡಿ ಗೊತ್ತಾಗುತ್ತೆ. ಅಭಿನಯಾಸುರೇ ದೊಡ್ಡ ಶಕ್ತಿ, ಅಯ್ಯಪ್ಪ ಎಂಥ ನಟ ರೀ, ಯೋ ಭಗವಂತ. ತಮಾಷೆ ಮಾತೇ ಅಲ್ಲ, ಸಲ್ಲುತ್ತೆ ಅದಲ್ಲಿ ಹೋಗಿ ಸಲ್ಲಿದೆ ಅದು ಸಲ್ಲಿರೋದಕ್ಕೇ ಅದಕ್ಕೊಂದು ಅತ್ಯದ್ಭುತವಾದಂಥ ಜಾಗ ಸೇರ್ಕೊಂಡಿದೆ ಅದು ಅಂತ. ಅದು ಒಂದು ಕಾಲಕ್ಕೆ ನನಗೂ ಬರುತ್ತೇನೋ, ಅದಕ್ಕೆ ನನಗೆ ಯೋಗ್ಯತೆ ಇದೆ ಅಂತಂದರೆ ಹುಡ್ಕೊಂಬರುತ್ತೆ. ನಾವು ಇಟ್ಕೊಳ್ಳೋದು ನನಗೆ ಅದನ್ನು ಗೊತ್ತಾಗಲ್ಲ ಸರ್. ಪಾಪ ಪ್ರೀತಿಯಿಂದ ಅವರು ಕೊಡ್ತಾರೆ. ದರ್ಶನ್ ಸರ್ ಕೇಳಿದ್ರೇನೋ ಇವಾಗ, ಪಾಪ ಕಿಚ್ಚ ಸುದೀಪ್ ಅವ್ರು ಕೇಳಿದ್ರೇನೋ, ಪಾಪ ಯಾರೂ ಕೇಳಿರಲ್ಲ ಅದನ್ನು, ಅಭಿಮಾನದಿಂದ ಕೊಟ್ಬಿಡ್ತಾರೆ. ಬಟ್ ನಾವು ಅದಕ್ಕೆ ನಮ್ಗೆ ಅಷ್ಟು ಜವಾಬ್ದಾರಿ ಇದೆಯಾ, ನಾನು ಅಷ್ಟು ಇದು ಮಾಡ್ತೀನ, ತುಂಬ ಇಷ್ಟಪಡೋಕ್ಕೆ ಶುರು ಮಾಡಿಬಿಡ್ತಾರೆ. ಆ ಪ್ರೀತಿ ತಡ್ಕೊಳಕ್ಕಾಗಲ್ಲ. ಸುಮ್ಮನೆ ದರ್ಶನ್ ಸರ್ ಬರ್ತಾರೆ ಅಂತಂದರೆ, ಸುದೀಪ್ ಸರ್ ಬರ್ತಾರೆ ಅಂದರೆ ಅಷ್ಟು ಸುಲಭ ಅಲ್ಲ ಅದು. ಇಟ್ ಈಸ್ ನಾಟ್ ಅ ಪೇಯ್ಡ್ ಪೀಪಲ್, ಬೇರೆ ಅದು ಪ್ರೀತಿನೇ ಬೇರೆ. ಅದು ಅಷ್ಟು ಪ್ರೀತಿಸ್ತಾರೆ ಅವ್ರನ್ನೆಲ್ಲ. ತಮಾಷೆ ಮಾತಲ್ಲ ಅದು. ಹೌದು, ತಮಾಷೆ ಮಾತಾ. ಹತ್ರನೂ ತುಳಿಯೋಕ್ಕಾಗತ್ತೆ ಅದನ್ನು? ಅದು ಏನು ಇದು ಮಾಡು, ಇದು ಬೇಕು ಅಂತ ಕೇಳೋದಲ್ವಲ್ಲ, ಅದು ಬರೋದು. ಹಾಂ, ಪ್ರೀತಿ ಹುಟ್ಟು ಬರುತ್ತೆ ರೀ ಅದು ಹಂಗೆ. ಅವ್ರು ಅದಕ್ಕೇ ನನ್ನ ಸೆಲೆಬ್ರಿಟಿಗಳು, ನಾನೆಲ್ಲ ಸೆಲೆಬ್ರಿಟಿ, ನೀವು ನನ್ನ ಸೆಲೆಬ್ರಿಟಿ ಅಂತ ಟ್ಯಾಟೂ ಬೇರೆ ಹಾಕಿಸ್ಕೊಂಡು ಮತ್ತೆ ಅಂದರೆ ನೋಡಿ, ವಾಟ್ ಎ ಗಿಫ್ಟ್ ಫಾರ್ ಲೈಫ್. ಸುದೀಪ್ ಅವರು ಹೇಳ್ತಾರೆ, ಇಟ್ ಈಸ್ ಆಲ್ ಬಿಕಾಸ್ ಆಫ್ ಯು. ಸಿಂಪಲ್. ನಿಮ್ಮಿಂದ ನಾವು ಅಷ್ಟೇ, ನಾವು ಹೊರಡೆಗಿರಡೆ ಬಿಡ್ಬೋದು, ಇನ್ನೊಂದು ಮತ್ತೊಂದು ಮಾಡ್ಬೋದು. ಎಷ್ಟು ಚೆನ್ನಾಗಿ ಹೇಳ್ತಾರೆ ಬಿಗ್ ಬಾಸಲ್ಲಿ. ದಟ್ ಈಸ್ ಇಟ್ ಇಸ್. ನೀವು ನಮ್ಮನ್ನು ನಾವೇ ಬಿರುದಿಟ್ಟುಕೊಂಡು ಬರುವಂಥದ್ದು ಇದೆಯಲ್ಲ. ನನಗೆ ಯಾವಾಗಲೂ ಇದೊಂದು ಪ್ರಶ್ನೆ ಬರುತ್ತೆ. ದ ರಾ ಬೇಂದ್ರೆ ಅವ್ರಿಗೆ ಯಾವುದೋ ಯೂನಿವರ್ಸಿಟಿ ಡಾಕ್ಟ್ರೇಟ್ ಕೊಡೋಕ್ಕೆ ಅಂತ ಬಂದ್ರಂತೆ. ಡಾಕ್ಟ್ರೇಟ್ ಕೊಡ್ಲಿಕ್ಕೆ ಬಂದೀವಿ ಅಂತ. ಏನಂತೆ ಅಂದ್ರಂತೆ. ಅದು ಸರ್ ನಮಗೆ ಡಾಕ್ಟ್ರೇಟ್ ಕೊಡ್ಲಿಕ್ಕೆ ಬಂದಾರ. ಏನು ಡಾಕ್ಟ್ರೇಟ್? ಇಲ್ಲ, ನೀವು ಒಳ್ಳೆ ಕೆಲಸ ಮಾಡ್ಯಾರ ಅಂಥೇಳಿ ನಿಮ್ಗೆ ಡಾಕ್ಟ್ರೇಟ್ ಕೊಡ್ಲಿಕ್ಕೆ ಬಂದಾರ ಅಂತ. ಅಯ್ಯೋ ಉತ್ಸಪ್ಪ, ನನ್ನ ಹೆಸರದಾಗೆ ಡಾಕ್ಟ್ರ್ ಐತಲ್ಲ, ನೀನೇ ನಂಗೆ ಕೊಡೋದು ಅಂದರೆ. ಡಿ ಆರ್ ಬೇಂದ್ರೆ ಡಾಕ್ಟ್ರು, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ಡಿ ಆರ್ ಬೇಂದ್ರೆ, ನನ್ನ ಹೆಸರದಾಗೆ ಡಾಕ್ಟ್ರೇಟ್ ಐತಲ್ಲ ಮರ. ಯರ್ ಡಾಕ್ಟ್ರೇಟ್ ಬೈ ಯುವರ್ ಬರ್ತ್. ನೀವು ಹುಟ್ಟುತ್ತಾನೆ ನಿಮ್ದು ಏನೋ ಒಂದು ಬರ್ದಿರುತ್ತೆ. ಇಟ್ ಇಸ್ ನೀನೊಬ್ಬ ಮಂಜುನಾಥ ಆಗಬೇಕು ಅಂತ ನೀವು ಹುಟ್ಟಾಗಲೇ ಬರ್ದಿರುತ್ತೆ. ಎದ್ದೇಳು ಮಂಜುನಾಥ ಆಗಬೇಕು ಅಂದರೆ ಹುಟ್ಟಾನೆ ಬರ್ದಿರುತ್ತೆ, ನೀನೊಬ್ಬ ಮಂಜ ಅನ್ನೋದು ಬರ್ದಿರುತ್ತೆ. ದಟ್ ಈಸ್ ಹೌ ಇಟ್ ಈಸ್. ಬಲವಂತಕ್ಕೆ ತಗೊಂಡು ಮಾಡೋದಂತ ಆಗಲ್ಲ ಅದು. ಅಂದರೆ ಅದು ನಿನಗೆ ಗೊತ್ತಿರಬೇಕು ಅನ್ನೋದು ನನ್ನ ಅಭಿಪ್ರಾಯ. ವೀಕೆಂಡ್ ವಿತ್ ರಮೇಶಲ್ಲಿ ಒಂದು ತುಂಬ ಚೆನ್ನಾಗಿ ಮಾತಾಡ್ತಾರೆ ದರ್ಶನ್ ಅವರು. ಎಷ್ಟು ಚೆನ್ನಾಗಿ ಅಂತಾರೆ ಅಂದರೆ, ನಾವು ವಾಟ್ ಡು ವಿ ಫಾಲೋ, ಇಂಥ ಮಾತುಗಳಿಂದ ನಾವು ಇನ್ಸ್ಪೈರ್ ಆಗಬೇಕು. ನಾವೇನೇ ಮಾಡಿದ್ರು ನಮ್ಮ ಸೀನಿಯರ್ಗಳಿಂದ. ಆಮೇಲೆ ನಾವು ಅವ್ರು ಮಾಡಿ ಒಂಚೂರು ನಮ್ಗೆ ತೋರಿಸ್ಕೊಟ್ಟಿದ್ದಾರೆ, ನಾವು ಅದೇ ಹಾದಿ ನಡ್ಕೊಂಡು ನಾವು ಏನೂ ಎಕ್ಸ್ಟ್ರಾ ಮಾಡಿಲ್ಲ ಅಂತಾರೆ. ಹೌದು, ಇವರು ನಮ್ಮ ಸೀನಿಯರ್ ಅಲ್ಲ, ಅವ್ನು ಮಾಡಿರೋದನ್ನೇ ನಾವು ಮಾಡ್ತಿರೋದು, ನಾವು ಎಕ್ಸ್ಟ್ರಾ ಏನೂ ಮಾಡ್ತಿಲ್ಲ ಅಂತೀವಿ ನಾವು. ಅದೇ ಕ್ಯಾರಿ ಆಗ್ತಾ ಹೋಗುತ್ತೆ. ಸಖತ್ತಾಗಿರುತ್ತೆ ಸರ್ ಅದು. ನೀವು ಒಂದ್ಸರಿ ಟ್ರೈ ಮಾಡಿ. ನನಗೆ ಕಾಮೆಂಟ್ರಿನಲ್ಲಿ ಐ ಲವ್ ಟೋನಿ ಗ್ರೇಗಿನ ಎನರ್ಜಿ, ಹರ್ಷ ಭೋಗ್ಲಿನ ಮಾಡ್ಯುಲೇಷನ್ ನನ್ನ ಇನ್ಸ್ಪಿರೇಷನ್. ನನಗೆ ಅವೆರಡು ತುಂಬ ಇಷ್ಟ. ಕುಕ್ಕತ್ತಾರೆ ಒಂದ್ಸತಿ, ಇಟ್ಸ್ ಓ ಮೈ ಗಾಡ್ ಇಸ್ ಗಾಡ್ ಅಂತಾರೆ, ಕುಕ್ಕತ್ತಾರೆ ಅವರು. ನನ್ನೊಂದು ವೈರಲ್ ಆಗಿದ್ದು ಒಂದು ವೀಡಿಯೋ, ಕುಕ್ಕತ್ತೀನಿ ನಾನು ಅಯ್ಯೋ ಅಮ್ಮ ಅಂತ ಬಾಯಿಗೆ ಬಂದಂಗೆ ಬೈತಾರೆ ಕಮೆಂಟ್ಸಲ್ಲಿ. ಬಾಯಿಗೆ ಬಂದಂಗೆ ಬೈತಾರೆ ನನ್ನ. ಯು ಹ್ಯಾವ್ ಟು ಕ್ಯಾರಿ. ಅದನ್ನು ನೀನೇ ಮಾಡ್ತಿರೋದು ನಿನ್ಗೆ ಫೀಲ್ ಆಗಬೇಕು. ಹೊಡೆದ ಅಂತ ಹೋಗುತ್ತೆ ಅಂತ. ಅವ್ರು ನಮ್ಗೆ ಇನ್ಸ್ಪಿರೇಷನ್ ಆಗಬೇಕು. ಯಾವ ವಿಚಾರದಲ್ಲಿ? ಈ ಥರದಲ್ಲಿ ಮಾಡ್ಯುಲೇಷನಲ್ಲಾಗಲಿ ಅಥವಾ ಕುಕ್ಕಳದಾಗಲಿ ಕಿರ್ಚ್ಕೊಳ್ಳೋದಾಗಲಿ ನೀನೇ ಆಡ್ತಿದ್ದೇನೋ ಅನ್ನೋ ಫೀಲ್ ಬಂದುಬಿಡ್ಬೇಕು ನಿಮಗೆ ಅಂತ. ಅದು ವಾಟ್ ಯು ಗೆಟ್ ಇನ್ಸ್ಪೈರ್ಡ್, ಯು ಬಿಕಮ್ ಲೈಕ್ ಇಟ್, ಯು ಬಿ ಇಟ್ ಅಷ್ಟೇ ಅನ್ನೋದು ನನ್ನ. ಈ ಕಮೆಂಟ್ಸ್ ವಿಷಯದಲ್ಲಿ ಯಾವತ್ತು ನೀವು
ಏನಕ್ಕೆ ಹಿಂಗೊಂದು ಇವ್ರು ಯಾಕೆ ಹಿಂಗೆ ಹೇಳ್ತಿದ್ದಾರೆ? ಇಲ್ಲ ಸರ್, ಪಾಪ ನನ್ನನ್ನು ನಾನು ಅಬ್ಸರ್ವ್ ಮಾಡಿದ್ದೀನಿ. ನನ್ನ ಮೇಲಿನ ಒಂದು ಸಿಟ್ಟು ಸೆಡಕು ಒಂದು ಅಲ್ಪ ಪ್ರಮಾಣದ ಸಮಯದಲ್ಲಿ ಮಾತ್ರ ಇರುತ್ತೆ. ತುಂಬ ಚಿಕ್ಕ ವಿಚಾರದಲ್ಲಿ ಮಾತ್ರ ಅದೊಂದು ವಿಷಯ ಬಂದಾಗ ಅಷ್ಟೇ ಇಲ್ದಿದ್ರೆ ಯಾವಾಗಲೂ ನಾನು ಹಿಂಗೆ ಇಟ್ಕೊಂಡಿರ್ತಾರೆ. ಕ್ಯಾರಿ ಆಗಲ್ಲ ಅದು. ಇಲ್ಲ, ನಾನು ತುಂಬ ಇಷ್ಟಪಡ್ತಾರೆ ಸರ್, ನೀವು ನಂಬಲ್ಲ. ಅಂದರೆ ಇದನ್ನು ನಾನು ತುಂಬ ಉದ್ಗಾರದಲ್ಲಿ ಹೇಳ್ತಾ ಇದ್ದೀನಿ. ನಾನು ತುಂಬ ಕಾನ್ಫಿಡೆಂಟಾಗಿ ನಾನು ಈ ಮಾತು ಹೇಳ್ತಾ ಇದ್ದೀನಿ. ನನ್ನ ಯಾರೂ ನನ್ನ ಇವತ್ತಿನವರೆಗೂ ಸರ್ ನನ್ನ ಮೇಲೆ ಯಾರೂ ದ್ವೇಷಕಾರಿಲ್ಲ. ನನಗೆ ಯಾವತ್ತೂ ಪೇಮೆಂಟಿಗೆ ಮೋಸ ಆಗಿಲ್ಲ. ಇದುವರೆಗೂ ನಂಗೆ ಪೇಮೆಂಟಿಗೆ ಮೋಸ ಆಗಿಲ್ಲ. ಪಾಪ ಎಷ್ಟೋ ಜನ ಇದ್ರೆ ಪೇಮೆಂಟಿಗೆ ಸಮಸ್ಯೆ ಆಗಿದೆ, ಅದು ಇದು ಬಂದು ಎಲ್ಲ ಗುರು ಅಂತಾರೆ. ತಡ ಆಗಿರ್ಬೋದು, ಬಟ್ ನಂಗೆ ಮೋಸ ಆಗಿಲ್ಲ. ಆ್ಯಂಡ್ ನನ್ನ ಮೇಲೆ ಯಾರೂ ದ್ವೇಷಕಾರಲ್ಲ. ನನಗೆ ಯಾಕೆ ಹಂಗೆ? ನೀವು ಇರೋದೇ ಹಾಗೆ. ನಾನು ಇರೋದೇ ಹಾಗೆ. ಪ್ರೀತಿ ಏನಮ್ಮ ಕೊಡಲಾಗೋರು ಕಾಸು ಏನು ಕಿತ್ಕೊತೀಯ ಅಂತ. ಆಯಿತು ಬಿಡಿ ಸರ್, ಏನು ಮಾಡೋಕ್ಕಾಗುತ್ತೆ. ಹಂಗಂತ ನಿಮಗೆ ಹಾಗೆ ತಾನೆ ಸರ್ ಬರುತ್ತೆ ಸರ್. ನನಗೆ ಬರಬೇಕು, ನನಗೆ ಯೋಗ್ಯತೆ, ನನಗೆ ಯೋಗ ಇತ್ತು ಅಂತಂದರೆ ನಿಮ್ಮ ದುಡ್ಡು ನಾನು ಹುಡ್ಕೊಂಬರುತ್ತೆ ಅಂತಂದರೆ ಕೊಟ್ಬಿಡಪ್ಪ ನಮಗೆ ಹಾಕಬೇಕು ಅಂತ ಬಂದುಬಿಡುತ್ತೆ. ಸಿ ಅಗೇನ್ ದ ಟೆಂಪರ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ, ವರ್ಕ್ಶಾಪ್ಸ್ಗಳು, ಥಿಯೇಟ್ರ್ ವರ್ಕ್ಶಾಪ್ಸ್ಗಳು ಕರೀತಾ ಇರುತ್ತೆ. ನಟನೆಗೆ ದುರಹಂಕಾರ ಇರಬೇಕು, ನಟನೆಗಿರಬಾರ್ದು. ಅದ್ಭುತ ಮಾತು ಬಿಡಿ ಅದು. ಆ್ಯಕ್ಟರ್ ಶುಡ್ ನಾಟ್ ಹ್ಯಾವ್ ಆ್ಯಟಿಟ್ಯೂಡ್, ಆ್ಯಕ್ಟಿಂಗ್ ಶುಡ್ ಹ್ಯಾವ್ ಆ್ಯಟಿಟ್ಯೂಡ್. ಆ್ಯಕ್ಟಿಂಗ್ ನೋಡ್ಬಿಟ್ಟು ಇವಾಗ ಏನು ದುರಹಂಕಾರ ನೋಡು ಅವನಿಗೆ ಅನ್ಬೇಕು. ನೋಡೋ ಗುರು ಅವನಿಗೆ ಇಷ್ಟು ದುರಹಂಕಾರ ನೋಡ್ಗುರು ಅಂತಾರೆ ಅನ್ಬಾರ್ದು, ಅನ್ನೋದಕ್ಕೆ ಬಿಟ್ಕೊಡ್ಬಾರ್ದು. ನಾನು ಹಿಂಗೆ ಅವಾಜ್ ಚಪ್ಪಲಿ ಹಾಕೊಂಡು ನಮಗೆ ಹಿಂಗೆ ಆರಾಮ ಖುಷಿ ಓಡಾಡ್ತಿರ್ತೀನಿ. ನಾನು ಬೈತಿರ್ತಾಳೆ ಪಾಪ, ಯಾವಾಗಲೂ ಬೈತಿರ್ತಿಲ್ಲ, ನೀವು ಸಖತ್ತಾಗಿರೋ ಬಟ್ಟೆ ಹಾಕೊಂಡು ತಿರುಗಾಡ್ಬೇಕು, ನಂಗೆ ಆಸೆ. ಆಯ್ತು ಕಣವ ತಗೊಂಬ ಹಾಕತ್ತೀನಿ, ನಿನಗೆ ಯಾಕೆ ಬೇಜಾರು ಮಾಡಲಿ, ಸಖತ್ತಾರ ಡ್ರೆಸ್ ತಗೊಂಬ ಹಾಕತ್ತೀನಿ. ಇದೊಂದು ಚೂರು ಕಡಿಮೆ ಕಪ್ಪಗಾಗಬೇಕಲ್ಲ, ಬಳ್ಕಳಿಂದ ಸರಿ ಕಡಿಮೆ ಒಂದು ಸ್ವಲ್ಪ ದಿವಸ ಇರ್ತಾ, ಆಮೇಲೆ ಗೊತ್ತಿದೆ ಬಂದ್ಬಿಡ್ತದೆ. ಏನು ಮಾಡ್ತೀವಿ? ಬೀಯಿಂಗ್ ನ್ಯಾಚುರಲ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಖುಷಿಯಾಗಿ ನೀನು ಆರಾಮಾಗಿ ಮಾತಾಡ್ಕೊಂಡಿರ್ತೀಯ ಅಂದು. ಯಾಕೆಂದರೆ ಐ ವಿಲ್ ಆಲ್ವೇಸ್ ಟೆಲ್ ಒಂದು, ನೀವು ಪಾಪ ನೀವು ಹಾಸ್ಯ ನಿರೀಕ್ಷೆ ಮಾಡ್ತಿದ್ರಿ, ತುಂಬ ಇದು ಬೇರೆ ಸೀರಿಯಸ್ ಆಗುತ್ತೆ. ಹೇಳಿ ಸರ್, ಖಂಡಿತ ನಿಮ್ಮ ಮನದಾಳದ ಮಾತು ಕೆಳಗೆ ಬಂದಿಲ್ಲ. ಮನದಾಳ ಅನ್ನೋದಕ್ಕಿಂತ ಇಟ್ಸ್ ಬೀಯಿಂಗ್ ವೆರಿ ಪ್ರಾಕ್ಟಿಕಲ್. ನಾವು ವಿ ಆರ್ ಫ್ರಮ್ ದ ಹಾರ್ಡ್ ವೇ ಆಫ್ ಥಿಯೇಟರ್. ನಮ್ಮದು ನಾವು ಕಲ್ತ್ಕೊಂಬಂದಿದ್ದು ಬೇರೆ ಥರ. ನಮ್ಮನ್ನು ರಸ್ತೆ ಕಳಿಸೋರು ಅಭಿನಯ ಮಾಡೋದಕ್ಕೆ. ಅವ್ನು ಯಾರೋ ಪೆಕ್ಯುಲರ್ ಆಗಿರೋ ನೋಡ್ಕೊಂಬ ಒಂಥರ ನೀನು ಆ್ಯಕ್ಟ್ ಮಾಡಬೇಕು ಅಂತ. ನನ್ನ ಪ್ರಮೋದನ್ನು ರಿಷಬ್ ಜೊತೆ ನಾಟಕ ಮಾಡಿದ್ದೀನ ಇಲ್ಲ ಅನಿಸುತ್ತೆ. ಗಾಸಿರಾಮ್ ಕೊತ್ವಾಲ್ ನಾನು ಮಾಡಬೇಕಾಗಿದ್ದೆ, ಅಷ್ಟೊತ್ತಿಗೆ ನಾನು ಇರಲಿಲ್ಲ ಕಾಲೇಜಲ್ಲಿ. ಬಟ್ ಅಗೇನ್ ನಾನು ಪ್ರಮೋದ ವಿ ಹ್ಯಾವ್ ಕಮ್ ಫ್ರಮ್ ಹಾರ್ಡ್ ವೇ ಆಫ್ ಥಿಯೇಟರ್. ನಾವು ಲೇಟಾಗಿ ಹೋದರೂ ಬಾಯಿಗೆ ಬಂದಂಗೆ ಬೈಯೋರು ನಮ್ಮನ್ನು. ಏನು ಸಮಯ ವೇಸ್ಟ್ ಆಗ್ತಿರೋದು, ಅಂಥ ದೊಡ್ಡ ವಿಚಾರ ಏನಾಗ್ತಿರಲಿಲ್ಲ. ನಮ್ಮನ್ನು ತುಂಬ ಪ್ರೀತಿಯಿಂದ, ತುಂಬ ಕಾಳಜಿಯಿಂದ ನಮ್ಮನ್ನು ನಾವು ಪಾಠ ಮಾಡ್ಯಾರ ನಮಗೆ. ದಟ್ ಈಸ್ ವಾಟ್ ವಿ ಆರ್ ಟುಡೇ. ಎಷ್ಟು ಸಿನಿಮಾ ಮಾಡ್ತೀನಿ ಪ್ರಮೋದ, ಕಾಪಾಡ್ಕೊಂಡಿದ್ದೆ. ಹೀ ಈಸ್ ವೆರಿ ಡಿಸಿಪ್ಲಿನ್ಡ್, ತುಂಬ ಡಿಸಿಪ್ಲಿನ್ಡ್ ಆಗಿರ್ತಾನೆ ಅವನು. ಹಂಗೆಲ್ಲ ಎಗ್ಗ ತಗ್ಗ ಇರಲ್ಲ ಅವನು, ತುಂಬ ಡಿಸಿಪ್ಲಿನ್ಡ್ ಆಗಿರ್ತಾನೆ. ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಆ ಥರ ಆಗಬೇಕು ಅಂದರೆ ತುಂಬ ಡಿಸಿಪ್ಲಿನ್ಡ್ ಆಗಿರಬೇಕು. ನಿಮಗೆ ಅನಿಸುತ್ತೆ, ಬಟ್ ನನ್ನ ಕೆಲಸಗಳು ಸ್ವಲ್ಪ ಅನ್ಆರ್ಗನೈಸ್ಡ್ ಆಗಿರ್ಬೋದು. ನೀನು ಡಿಸಿಪ್ಲಿನ್ಡ್ ಆಗಿರ್ಬೇಕು ಅಷ್ಟೇ. ನಿನ್ನ ಬದುಕಲ್ಲಿ ಡಿಸಿಪ್ಲಿನ್ಡ್ ಆಗಿದ್ದರೆ ನೀನು ತುಂಬ ಆಸೆಪಟ್ಟು ಕರೀತಾರೆ ನಿಮ್ಮನ್ನ. ಹಾಗೇ ನಾನು ನೋಬಡಿ ಹೇಟ್ಸ್ ಮೀ. ನನ್ನ ಅನಲೈಸೇಷನ್ ಪ್ರಕಾರ ನನ್ನ ಅಭಿನಯವನ್ನು ಯಾರೋ ಅದ್ರ ಮೇಲೆ ಬೇಸರ ಆಗಲಿ ಮಾಡ್ಕೊಂಡಿರೋದಿಲ್ಲ. ಆ್ಯಸ್ ಅ ಪರ್ಸನ್ ನನ್ನ ಯಾವತ್ತೂ ಯಾರು ಬೇಜಾರು ಮಾಡ್ಕೊಂಡಿಲ್ಲ. ನನ್ನನ್ನು ರೋಸ್ಟ್ ಮಾಡೋದಾಗಲಿ, ನನ್ನ ಇದು ಮೀಮು ಅದು ಇದು ಅಂತಾರಲ್ಲ, ನಾನು ಯಾವತ್ತೂ ಯಾರೂ ಮಾಡಿಲ್ಲ ಅದನ್ನ. ಬಿಕಾಸ್ ನಾನು ಯಾವತ್ತೂ ಆ ಥರ ಅವ್ರ ಹತ್ರ ನಡ್ಕೊಂಡಿಲ್ಲ. ಬಂದಾಗೆಲ್ಲ ನಂಗೊಂದು ಸೆಲ್ಫಿ ಕೊಡಿ, ನಾನು ಬಾರಮ್ಮ ಅದರಲ್ಲಿ ಏನಿದೆ ತಗ ಅಂತ ಅವ್ನು ಭುಜದ ಮೇಲೆ ಕೈ ಹಾಕ್ತಾ, ಅವ್ನು ಭುಜದ ಮೇಲೆ ಕೈ ನಿಂತ್ಕೊಂಡ್ಬಿಡ್ತಾನೆ ಪಾಪ ಅವನು. ಹಾಕಚ್ಚಿ ನೀನು ತೆಕ್ಕೋ, ಖುಷಿಯಾಗಿರು, ಅದರಲ್ಲಿ ಏನಿದೆ. ನಾನು ಇಷ್ಟಪಟ್ಟೆ, ನೀನು ಬಾ, ನಾನು ನೀನು ಇಷ್ಟಪಡ್ತೀನಿ, ತೆಕ್ಕೋ ಫೋಟೋ. ಮುಡಿಯೋದೆ ಸರಿಯಾಗಿ ತೆಗಿತಿಲ್ವಲ್ಲ, ಹಂಗೆಲ್ಲ ತೆಗೆಯೋದು, ಹಿಂಗೆ ತೆಗೆಯೋದು ಅಂತ ನಾನೇ ತೆಕ್ಕೊಟ್ಟು ಫೋಟೋ ಕೊಟ್ಬಿಟ್ರು ಅಂತ ಖುಷಿ ಪಡ್ತಾನೆ ಅಷ್ಟೇ. ಈ ಕ್ಷಣದ ಖುಷಿಯೇ ನೀನು ಬದುಕಿಸೋದು. ಈ ಕ್ಷಣದಲ್ಲಿ ಯು ಥಿಂಕ್ ದಟ್ ಐ ಆಮ್ ಅ ರಿಚೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್. ಎಸ್, ಯು ವಿಲ್ ಬಿ. ಅದೇನು ಎರಡನೇ ಮಾತೇ ಇಲ್ಲ. ಓವರಾಲ್ ಹೆಂಗೆ ನಿಮ್ಮ ಥಿಂಕ್ ಮಾಡ್ತಾರೆ ಈ ಜರ್ನಿನ? ಏನೋ ನೆನೆಸ್ಕೊಂಡಾಗ ಇನ್ನೂ ಇದೆಲ್ಲ ತುಂಬ ದಿವಸ ಇದೆ ಅಲ್ಲ ಇಲ್ಲಿವರೆಗೂ. ಹಾಂ, ಅದು ಇದು ಎಂಡಲ್ಲ, ನಿಮಗೆ ತುಂಬ ಇದೆ ಅದು, ಬಟ್ ಗಣನೆಗೆ ಬರಲ್ಲ ಇದು. ದಿಸ್ ಇಸ್ ನಾಟ್ ಇವನ್ ಅಪ್ ಟು ದ ಮಾರ್ಕ್, ಆರ್ ಇಟ್ ಈಸ್ ನಾಟ್ ಇನ್ ಗಣನೆಗೆ. ಇದನ್ನು ನೀನು ಲೆಕ್ಕಾಚಾರಕ್ಕೂ ಇಟ್ಕೊಳ್ಳೋಕ್ಕಾಗಲ್ಲ. ಇದನ್ನು 12-13 ಸಿನಿಮಾ ಮಾಡಿಬಿಟ್ಟು ಅದನ್ನು ಇಟ್ ಇಸ್ ಟು ಅರ್ಲಿ ಟು ಸೇ ವಾಟ್ ಎವರ್ ಯು ಆರ್ ಥಿಂಕಿಂಗ್. ಬಟ್ ಯಾವ ಥರ ಥಿಂಕ್ ಮಾಡಿದ್ರ? ನಾನು ಸಿನಿಮಾಗೆ ಬಂದಿದ್ದೀನಲ್ಲ ಅಂದರೆ ಅದು ಯೋಚನೆ ಮಾಡಬಾರ್ದು. ಯು ಶುಡ್ ನೆವರ್ ಥಿಂಕ್ ಅಬೌಟ್ ಇಟ್. ಮಾಡ್ತಾಯಿದ್ದೀನಿ, ಹೊಟ್ಟೆಪಾಡು ನಡೀತಾ ಇದೆ, ಓಕೆ, ಚೆನ್ನಾಗಿ ಇಷ್ಟಪಡ್ತಿದ್ದಾರೆ,
ಇಷ್ಟಪಡ್ತೀಯಾರೆ, ಸರಿ ಖುಷಿ. ಯಾಕೋ ಬೇಜಾರಾಗಿದ್ದಾರಲ್ಲ ಅವರು, ಏನು ಮಾಡಬೇಕು, ನೆಕ್ಸ್ಟ್ ಸಿನಿಮಾ ಚೆನ್ನಾಗಿ ಮಾಡಬೇಕು, ಅಷ್ಟೇ ಮುಗಿದೋದು. ಎರಡೇ ಆಪ್ಷನ್ ಇರೋದು, ಎಸ್ ಆರ್ ನೋ. ಮೇ ಬಿ ಅಂದಾಗಲಿ ನಿಮ್ಗೆ ಪ್ರಾಬ್ಲಮ್ ಆಗೋದು. ಮೇ ಬಿ ಚೆನ್ನಾಗಿ ಮಾಡ್ತಿದ್ದೀನೋ, ಮೇ ಬಿ ಚೆನ್ನಾಗಿ ಮಾಡ್ತಿಲ್ವನೋ, ಏನು ಗುರು ಇದು ಅಂದೇ ಕನ್ಫ್ಯೂಷನ್ ಬರುತ್ತೆ. ನಾನು ಚೆನ್ನಾಗಿ ಮಾಡ್ತಿದ್ದೀನಂತೆ, ಖುಷಿ ಗುರು. ಚೆನ್ನಾಗಿ ಮಾಡಿಲ್ವಂತೆ, ನೆಕ್ಸ್ಟ್ ಮಾಡೋಣ ಚೆನ್ನಾಗಿ, ತಲೆ ಕೆಡಿಸ್ಕೊತೀರಾ, ಮುಗಿದೋಯ್ತು. ನೀವು ಅಪ್ಪಿ ನೀವು ತುಂಬ ಇದ್ರ ಬಗ್ಗೆ ಚಿಂತೆ ಮಾಡಿ ನನಗೇನೇನೋ ಒಂಚೂರು ಇದಾಗ್ತಿದೆ. ನಾನು ಹೆಂಡ್ತೀನಿ ನನ್ನೇ ಒಂದು ಮೆಸೇಜ್ ಕಳಿಸಿದ್ಲು. ಫಸ್ಟ್ ಆಫ್ ಆಲ್ ನಮ್ಮ ಅಪ್ಪ ಅಮ್ಮಗೆ ನಾನು ಆ್ಯಕ್ಟ್ ಮಾಡೋದು ಇಷ್ಟ ಇಲ್ಲ. ನನ್ನ 18 ವರ್ಷಗಳ ರಂಗಭೂಮಿ ನಮ್ಮ ತಂದೆ ತಾಯಿ ಗೊತ್ತೇ ಇಲ್ಲ. ಮನೇಲಿ ಏನು ಗೊತ್ತಾಗ್ದಂಗೆ ಮೇಂಟೈನ್ ಮಾಡ್ಕೊಂಡ್ಬಿಟ್ರೆ 18 ವರ್ಷ. ಯಪ್ಪ ಕಷ್ಟ ಇದೆ ಸರ್. ಅಯ್ಯೋ ನನಗೆ ಗೊತ್ತಿರಲಿಲ್ಲ ಕಷ್ಟ ಇದೆ ಅಂತ. ಪಾಪ ಅವ್ರು ಕಳಿಸೋರು ಓದ್ಕೊಂಬರಕ್ಕೆ. ನಮ್ಮ ಕಂಬೈನ್ ಕ್ಲಾಸ್ ಇದೆ, ತುಂಬ ಸ್ಟ್ರಿಕ್ಟಾಗಿ ಓದ್ತಾ ಇದ್ದೀನಿ. ಹೌದಾ ಬಂಗಾರು, ಹೋಗಮಚ್ಚಿನಿ ಹಬ್ಬ ಹೋಗ್ಬಿಟ್ಟು ರಿಹರ್ಸಲ್ ಮಾಡೋದು. ಏನು ಗುರು ಇವಾಗ ಡೈಲಾಗ್ ಬೇರೆ ಬರ್ತಾಯಿಲ್ಲ, ಏನು ಕತೆ ಗುರು ದೇವ್ರೆ ಅಂದ್ಕೊಂಡು ಹಿಂಗೆಲ್ಲ ಒದ್ದಾಡ್ಕೊಂಬರ್ದು. 9-9ವರೆಗೆ ಮನೆಗೆ ಬರೋತ್ತಿಗೆ ಫುಲ್ ಕ್ಲೀನಾಗಿ ರೆಡಿ ಆಗ್ಬಿಡೋದು. ಅಂದ್ಕೊಂಬಂದ್ಬಿಡೋದು. ಯಾಕಪ್ಪ ಏನಾಯಿತು? ಅಮ್ಮ ನಮ್ಮ ತಂದೆ ತಾಯಿ ತುಂಬ ಇನ್ನೋಸೆಂಟು, ನಾನು ಮೋಸ ಮಾಡಿದ್ದೀನಿ ಅಂತಲ್ಲ, ತಲೆಗೆ ಹತ್ತುತ್ತಾ ಇರಲಿಲ್ಲ ಆ ಕ್ಷಣಕ್ಕೆ. ಪಾಪ ಬೇಜಾರು ಮಾಡ್ಕೊಳ್ಳೋ, ನೀನು ಓದತ್ತಿಲ್ವಲ್ಲ, ನಿಂಗೊಂದು ವ್ಯಾನ್ ಹಾಕ್ಕೊಡ್ತೀನಿ, ಅಟ್ಲೀಸ್ಟ್ ನೀನು ಸ್ಕೂಲ್ ಟ್ರಿಪ್ ಹೊಡಿ, ಬದುಕಾಗತ್ತೆ ನಿಂದು ಅಂತ ನಮ್ಮ ತಂದೆ ತಾಯಿ. ನಮ್ಮ ತಂದೆ ಯಾವಾಗಲೂ ಅದನ್ನೇ ಹೇಳ್ತಾರೆ. ನಮ್ಮ ತಂದೆ ಪುರೋಹಿತರು. ದೇವಸ್ಥಾನದಲ್ಲಿ ಪೂಜೆ ಮಾಡಿದಾಗೆಲ್ಲ ಮುಂಚೆ ಅದೇ ಹೇಳ್ತಿದ್ರು. ನಮ್ಮ ತಂದೆ ಬೆಳಗ್ಗೆ HMTಲಿ ಕೆಲಸ ಮಾಡ್ತಿದ್ರು, ಸಂಜೆ ಹೊತ್ತು ದೇವಸ್ಥಾನ ನೋಡ್ಕೋತಾಯಿದ್ರು. ಈಗ ನಮ್ಮ ತಂದೆ ಇದನ್ನು ಮಾಡಿದಾಗ, ಅಂದರೆ ನನ್ನ ಮಗ ಹೀಗೆ ಅಂತ ಯೋಚನೆ ಮಾಡಿದಾಗ, ಸರ್ ಫೆಬ್ರವರಿ 16 ನನ್ನ ಮಗನ ಹೊಸ ಸಿನಿಮಾ ರಿಲೀಸು ಶಾಕಾರಿ ಅಂತ ನೋಡಿ, ಪೇಪರ್ ಫೋಟೋ ಬಂದಿದೆ ಒಂದು. ಈ ಕಡೆ ಇದು ರಂಗಣ್ಣರಿಗೂ ಗೊತ್ತಲ್ವಾ, ನನ್ನ ಮಗನೇ ಇದು ಪಕ್ಕ ಹೆಂಗೆ ನೋಡಿ ಅಂತಾರೆ. ನಾನು ರೇಕ್ಸ್ ಹಾಕ್ಬಿಡೋದು. ಅಲೋ ವ್ಯಾನ ಕೊಡ್ತೀನಿ ಅಂತಂದಿದ್ರೆ ನಂಗೆ ವ್ಯಾನ ಕೊಡೋದು ಬೇಜಾರಿರಲಿಲ್ಲ, ಸ್ಕೂಲ್ ಟ್ರಿಪ್ ಹೊಡೆಯೋದು ನಂಗೆ ಬೇಜಾರಿರಲಿಲ್ಲ. ನನ್ನ ಉದ್ದೇಶ ಇದೆ ನಿನ್ನ ಮಗ ನೀನು ನಂಬಲಿಲ್ವಲ್ಲ ಅಂತ ರೇಕ್ಸೋದು. ಅಪ್ಪಾಜಿ ವ್ಯಾನ ಕೊಡ್ತಿದ್ದೆ, ಹೋಗೋ ಆಯ್ತು ಹೋಗೋ ಆಯ್ತು. ಓಹ್ ಇವನೇನು ಡಾಕ್ಟರ್ ರಾಜ್ಕುಮಾರ್ ಇವನು ಅಂತ. ಹಂಗಲ್ಲ ಅಪ್ಪಾಜಿ, ಡಾಕ್ಟರ್ ರಾಜ್ಕುಮಾರ್ ಆಗಬೇಕು ಅಂತಲ್ಲ, ಆಗಲ್ಲ ಅಂತಲ್ಲ, ಅದೆಲ್ಲ ವಿಚಾರ. ಏನು ಮಾಡ್ರೆ ಹೋಗಲೇ ಹಿಂಗೆ ಹೋಗ್ಬಿಟ್ಟು ಹಂಗೆ ನೋಡೋದು. ನೆಕ್ಸ್ಟ್ ಬಂದಿರ್ತಾರಲ್ಲ ನನ್ನ ಮಗನ ಸಿನಿಮಾ ಫೆಬ್ರವರಿ 16 ನೋಡಿ, ಇಲ್ಲಿ ರಂಗಣ್ಣರಿಗೂ ಇದು ನನ್ನ ಮಗ ನೋಡಿ, ಅಲ್ಲಿ ಹೋಗ್ತೀನಿ. ಹೋಗ ಆಯ್ತು ಹೋಗ, ಹಿಂದೆ ತಿರುಗಿ ನೋಡ್ತಾನೆ, ಹೋಗ ಆ ಕಡೆಗೆ. ಆ ಪ್ರಾಸೆಸ್ ಎಂಜಾಯ್ ಮಾಡಬೇಕು. ಅಂದರೆ ನನ್ನ ಪಾಯಿಂಟೇ ಮಜಾ ಅದು. ಅಂದರೆ ನೀವು ಅಪ್ಪ ಅಮ್ಮಗೆ ಇಷ್ಟ 18 ವರ್ಷ ಗೊತ್ತಿರಲ್ವಲ್ಲ, ಏನು ಮಾಡ್ತಿದ್ದೆ ನೀವು, ಎತ್ತ ಮಾಡ್ತಿದ್ದೆ ಅಂತ ಗೊತ್ತಿಲ್ಲ. ನನ್ನ ಮಗ ಏನಾಗ್ತಾನೆ ಅಂತ ಪಾಪ ಚಿಂತೆ ಇದ್ದೇ ಇರುತ್ತೆ. ನಾವು ದೇ ಆರ್ ಹ್ಯಾಪಿ, ಬಟ್ ದೇ ಡೋಂಟ್ ಲೈಕ್ ಮೀ ಆ್ಯಕ್ಟಿಂಗ್. ಚೆನ್ನಾಗಿ ಮಾಡ್ತೆ ಕಣೋ ಬಡ್ಡಿ ಮಗನೇ ನೀನು. ಬನಾರಸ್ ನೋಡಿದಾಗ ನಮ್ಮ ತಂದೆ ಕಣ್ಣಲ್ಲಿ ಹಾಕ್ಬಿಟ್ಟಿದ್ರು. ಏನು ಚೆನ್ನಾಗಿ ಹಾಕಿ ಮಾಡ್ತೀಯಪ್ಪ ನೀನು ಅಂದ್ಬಿಟ್ಟಿದ್ರು ನನ್ನ ಥಿಯೇಟ್ರಲ್ಲಿನೇ. ಸರಿ ಆಯ್ತಪ್ಪ, ನಂಗೆ ಇಷ್ಟ ಆಯಿತು, ನಂಗೆ ಇಷ್ಟ ಆಯಿತು ಅಷ್ಟೇ ಅಂತಂದಿದ್ದೆ. ಸೊ ದೇ ಡೋಂಟ್ ಲೈಕ್ ಮೀ ಆ್ಯಕ್ಟಿಂಗ್. ಅಂದರೆ ಡೈರೆಕ್ಟ್ ಮಾಡೋದು, ಆ್ಯಕ್ಟ್ ಮಾಡೋದು ಅವೆಲ್ಲ ಇಷ್ಟ ಇಲ್ಲ ಅವ್ರಿಗೆ. ಬಟ್ ನನ್ನ ಹೆಂಡತಿ ಪಾಪ ಅದು ಸಪೋರ್ಟ್, ಅದು ಬೇರೆ ಪ್ರಶ್ನೆ. ಆದರೆ ಅವಳು ಯಾವಾಗಲೂ ಒಂದು ಮಾತು ಹೇಳ್ತಾರೆ, ಹೇಳ್ತಾಳೆ ಯಾವಾಗಲೂ, ನಾಣಿ ಈ ಎಪಿಸೋಡು ಓಕೆ ಚೆನ್ನಾಗಿದೆ ಅಂತ. ಇಲ್ಲ ಒಂದು ದಿವಸ ನಾವು ಚೆನ್ನಾಗಿದೆ ಅಂತ ಬಾಯ್ಬಿಟ್ಟು ಹೇಳೆ ಅಂತ ಹೇಳೋದಲ್ಲ, ಅಷ್ಟೇ. ಸಖತ್ತಾಗಿದೆ, ಎಲ್ಲರೂ ಇಷ್ಟಪಡ್ತಿರ್ಕೊಂಡು ಸಖತ್ತಾಗಿದೆ ಅಂತೇಳಿ. ಆಯಿತು ಚೆನ್ನಾಗಿದೆ, ಅದಕ್ಕೆ ಆಯಿತು ಹೋಗಿ ಅಂತ. ಒಂದು ದಿವಸಕ್ಕೂ ಚೆನ್ನಾಗಿದೆ ಅಂತ ಹೇಳಲ್ಲ. ಅದಕ್ಕೆಲ್ಲ ಎಷ್ಟು ಕಷ್ಟಪಟ್ಕೊಂಡು ಮಾಡಿದ್ದೆ. ನಾವು ಕಷ್ಟಪಟ್ಟು ಮಾಡಿದ್ರೆ ಹಿಂಗಾಗೋದು. ಇಷ್ಟಪಟ್ಟು ಮಾಡಿ ಬೇಗ ಓಡುತ್ತೆ. ನನಗೆ ವಾಪಸ್ ಹೊಡಿತೆ ಕೌಂಟ್ರ, ನನ್ನ ಮಗನೇ ನನಗೆ ಐಟಮ್ಮ ಅಂತ ನಾನು. ಅಂದರೆ ನೀವು ಹಂಗಿದ್ದು ಇದ್ದು ನಿಮ್ಮ ಸುತ್ತಮುತ್ತನೂ ಹಾಗೆ ಆಗ್ಬಿಡುತ್ತವೆ. ಸೊ ಫನ್ನಾಗಿದ್ದು ನಾನು ಹೆಂಡ್ತಿನೂ ಸಿಕ್ಕಾಪಟ್ಟೆ ಫನ್ನೇ. ಅಂದರೆ ಅವಳು ಒಂದೊಂದು ಸತಿಗೆ ಹೆಣ್ಮಕ್ಳು ಸ್ವಲ್ಪ ಹಾಗೇ, ಬಟ್ ಅದು ಕೋಪ ಬಂದಾಗ ಹಂಗಿರುತ್ತೆ. ಬಟ್ ಫನ್ ಮಾಡಿದಾಗ ಹಿಂಗೆ ಮಾಡಿಬಿಡ್ತಾಳೆ ಅಷ್ಟೇ. ಡಮರ್ ಡಿಸ್ಕ್ ಮುಗಿದೋಯ್ತು. ಅಲ್ಲ ಗುರು ಇವರೇ ಅನ್ನೋಂಗೆ ಆಗ್ಬಿಡುತ್ತೆ ಲೈಫು. ಥಿಯೇಟ್ರ್ ಆ್ಯಕ್ಟಿವಿಟೀಸ್ ಇವಾಗಲೂ ಮಾಡ್ತೀರಾ ಸರ್ ನೀವು? ಆಗಲ್ಲಮ್ಮ, ಟೈಮ್ ಆಗಲ್ಲ. 10 ವರ್ಷ ಆದಮೇಲೆ ಮೊನ್ನೆ ಒಂದು ನಾಟಕ ಮಾಡಿದೆ. ಹೌದಾ? ಸಮಯ ಆಗಲ್ಲ. ಏನೋ ಚಿಂತೆ, ಏನೋ ಒಂದು ಬರಿತಾ ಇರೋದು, ಏನೋ ಒಂದು ಆಗ್ತಿರುತ್ತೆ, ಏನೋ ಅಷ್ಟೊತ್ತಿಗೆ. ಅಂದರೆ ಯಾಕೆ ಆಗಲ್ಲ ಇಸ್ ದ ಕ್ವೆಶ್ಚನ್. ಒಂದು ದಿನದಲ್ಲಿ 5 ಅವರ್ ಬೇಕೇ ಬೇಕು ರಿಹರ್ಸಲ್ಗೆ. ಅಷ್ಟು ಸಾಧ್ಯ ಮಾಡೋಕ್ಕಾಗಲ್ಲ, ಅಷ್ಟು ಚಾನ್ಸೇ ಇಲ್ಲ, ಆಗಲ್ಲ. ಅಷ್ಟರೊಳಗೆ ಏನೋ ಒಂದು ಬೇರೆ ಏನೋ ಬಂದುಬಿಡುತ್ತೆ, ಏನೋ ಒಂದು ಮಾಡ್ಕೋಬೇಕು, ಇದಕ್ಕೊಂದು ಥಾಟ್ ಬಂದುಬಿಡುತ್ತೆ, ಬಿಟ್ಟು ಬರೋಕ್ಕಾಗಲ್ಲ, ಬೈದ್ಬಿಡ್ತಾರೆ. ಇವತ್ತು ಬೈಸ್ಕೋಬೇಕು ನಾವು. ಅಪ್ಪಿತಪ್ಪು ಏನಾದ್ರು ನಾವು ದೊಡ್ಡ ಡೈರೆಕ್ಟರ್ ಕೆಲಸ ಮಾಡ್ತೀವಿ ಅಂತಂದರೆ ನಾವು ಬೈಸ್ಕೋಬೇಕು. ಇಟ್ ಇಸ್ ನಾಟ್ ಈಸಿ. ಯಾಕಂದರೆ ನೀವು ಅಲ್ಲಿ ಕಲಿಯೋಕ್ಕೆ ಹೋಗಿರ್ತೀರ. ರಂಗಭೂಮಿ ಅನ್ನೋದು ಕಲಿಕೆನೆ, ಅದೊಂದು ಸ್ಕೂಲ್, ಅದು ಆ ಥರನೇ ಇರಬೇಕು. ಅದು ಹಾಗಾಗಿ ಸಮಯ ಆಗಲ್ಲ. ಭಾಳ ಆಸೆ ಇದೆ, ಭಾಳ ಆಸೆ ಇದೆ ಮಾಡಬೇಕು ಅಂತ. ಮಾಡ್ತೀನಿ, ಬಿಡೋದಿಲ್ಲ. ಒಂದು ಚೂರು ಗ್ಯಾಪ್ ಸಿಕ್ಕ ಹೊಡೆದ್ಬಿಡ್ಬೇಕು ಹಂಗೆ. ಸೂಪರ್ ಸರ್, ಇಷ್ಟೊತ್ತು ನಿಮ್ಮ ಜೊತೆ ಮಾತಾಡಿದ್ದು ಭಾಳ ಖುಷಿ ಆಯಿತು. ಬಟ್ ಥ್ಯಾಂಕ್ ಯು. ನಮಗೆ ಒಂದು ಕಾಲ್ ಮಾಡಿದ ತಕ್ಷಣ
ಬನ್ರಿ ಮಾತಾಡೋಣ ಅಂತ ಕರೆದ್ರೆ ನೀವು ಏನಿದೆ ಅದಕ್ಕೆ ಫೋನ್ ಮಾಡಿದ್ರೆ ಮಾತಾಡೋಣ ಬಂದಿದ್ದೆ ಮಾತಾಡೋದು, ಅದರಲ್ಲಿ ಏನು ದೊಡ್ಡ ವಿಚಾರ ಏನು. ಯಾರ ಬದುಕಲಾಗದಷ್ಟು ನಿಕೃಷ್ಟ ಅಲ್ಲ ಅಂದರೆ ಯಾರ ಮೇಲೂ ಅಲ್ಲ, ಯಾರು ಕೆಳಗೂ ಅಲ್ಲ, ಅದು ಖುಷಿಯಾಗಿರೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಒಳ್ಳೆಯದಾಗಲಿ. ಟಾಕೆಟಿವ್, ನಾನು ಸಿಕ್ಕಾಪಟ್ಟೆ ಟಾಕೆಟಿವು. ನೀವು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ ಒತ್ತಿ. ಬೆಲ್ ಐಕಾನ್ ಯಾವಾಗಲೂ ಗಂಟೆ ಹೊಡಿತಿರ್ಬೇಕು. ಗಂಟೆ ಹೊಡಿಲ್ಲ ಅಂದರೆ ಭಾಳ ಕಷ್ಟ ಆಗ್ಬಿಡುತ್ತೆ ಲೈಫಲ್ಲಿ. ಸೌಂಡ್ ಬರ್ತಾ ಇರಬೇಕು ಕಿವಿಗೆ. ನೀವು ಸೌಂಡ್ ಒತ್ತಿದ ತಕ್ಷಣ ಇವ್ರಿಗೆ ಡಿಂಡ್ ಅಂತ ಬರುತ್ತೆ. ಗಾಡ್ ಬ್ಲೆಸ್ ಯು. ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಸುಖವಾಗಿರಿ ಅಷ್ಟೇ. ಮಜ್ಜಾ ಮಾಡ್ಕೊಂಡಿರಿ ಲೈಫ್ನ. ಇದ್ದಿದ್ದೆ ತಲೆನೇ ಕೆಡ್ಸ್ಕೊಬೇಡಿ. ಓಕೆನಾ? ಥ್ಯಾಂಕ್ ಯು ಸೊ ಮಚ್.